ಇಟ್ಸ್ ಎನ್ ಅಕೇಶನ್, ಎಲ್ಲ ಒಟ್ಟಿಗೆ ಸೇರಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಕಡೆ using our technology, how best we can contact each other to share our feelings and to have a philosophical dialogue. ಹೇಗೆ ನಾವು ಮುಂದುವರಿಬಹುದು ಅನ್ನೋದನ್ನ ಕೆಲವು ಕಾಲ ಯೋಚನೆ ಮಾಡೋಣ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇದನ್ನ ಇವತ್ತು ಸಂಗಮೇಶ್ ಏರ್ಪಾಡು ಮಾಡೋದು. ಇಟ್ ಇಸ್ ವೆರಿ ನೈಸ್. ಇಲ್ಲಿ ಇವತ್ತು ನಾನು ವಿಶೇಷವಾಗಿ ಭಗವಂತ, ಪೂಜೆ, ಪಾರಾಯಣ, ಜಪ, ಧ್ಯಾನ, ಸ್ತೋತ್ರ ಇವುಗಳ ಬಗ್ಗೆ ಏನು ಹೇಳಕ್ ಇಷ್ಟಪಡಲ್ಲ. ಅದೆಲ್ಲ ಬೇರೆ ಕಡೆ ಬೇಕಾದಷ್ಟು ಹೇಳಾಗಿದೆ. ಇವತ್ತು ಪ್ರಮುಖವಾಗಿ ನಮ್ಮ ಜೀವನದ ಪ್ರಮುಖ ಉದ್ದೇಶ ಏನು, ಪ್ರಮುಖ ಗುರಿ ಏನು, ಇದ್ರ ಬಗ್ಗೆ ಕೆಲವು ಕಾಲ ಯೋಚನೆ ಮಾಡ್ತಾರೆ. ಬಹಳ ಯಾಕೆಂತ ಹೇಳಿದ್ರೆ ವೆರಿ ಗುಡ್ ಸಿಗ್ನಲ್. ಯಾಕೆಂತ ಹೇಳಿದ್ರೆ ವಿ ಸ್ಪೆಂಡ್ ಅವರ್ ಲೈಫ್, ನಾವು ನಮ್ಮ ಸಮಯವನ್ನ ಜೀವನವನ್ನ ಕಳೀತಾ ಹೋಗ್ತೀವಿ. ಬಟ್ ಹೌ ವಿ ಆರ್ ಸ್ಪೆಂಡಿಂಗ್ ಅವರ್ ಲೈಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತ ಎಲ್ಲಿರೋದು ಸೌಂಡ್? ವರಲಕ್ಷ್ಮಿ ಜಿ ಯಾರು ದಯವಿಟ್ಟು ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದೀನಿ. ಹಾ, ಈ ತರದ್ರೊಳಗೆ ವಿ ಹ್ಯಾವ್ ಟು ಫಾಲೋ ಸಮ್ ಇನ್ಸ್ಟ್ರಕ್ಷನ್ಸ್, ದೆನ್ ಓನ್ಲಿ ಇಟ್ ಕ್ಯಾನ್ ವರ್ಕ್. ಅದರ್ವೈಸ್ ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್. ಆಗ್ಲಿ, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಈಗ ಪ್ರಮುಖವಾದಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಜೀವನವನ್ನ ಹೇಗೆ ಮಾಡ್ತೀವಿ, ಹೇಗೆ ಮಾಡಬೇಕು, ವಾಟ್ ಈಸ್ ದ ಪರ್ಪಸ್ ಆಫ್ ಅವರ್ ಲೈಫ್, ಅದು ಬಹಳ ಮುಖ್ಯವಾದಂತಹ ವಿಚಾರ. ಇಡೀ ಎಲ್ಲ ಶಾಸ್ತ್ರಗಳು, ಎಲ್ಲ ಮಹನೀಯರು, ಎಲ್ಲ ಮಹಾತ್ಮರು, ಎಲ್ಲ ಧರ್ಮಗಳು ಹೇಳ್ತಕ್ಕಂಥದ್ದು ಒಂದೇ ಒಂದು ವಿಚಾರವನ್ನ. ನಾವ್ ಯಾರು ಅಂತ ಹೇಳಿದ್ರೆ ಸಚ್ಚಿತ್ ಆನಂದ ಸ್ವರೂಪಿಗಳು ಅಂತ ಹೇಳಿ, ಸಚ್ಚಿದಾನಂದ ಸ್ವರೂಪಿಗಳು. ಸತ್ ಚಿತ್ ಆನಂದ. ನಿಜವಾಗಿ ನಾವು ಆನಂದವಾಗಿದೀವಾ? ಯಾಕೆಂತ ಹೇಳಿದ್ರೆ ನಮ್ಮ ಸ್ವರೂಪವೇ ನಮಗದ ಆನಂದ ಸ್ವರೂಪ. ನಿಜವಾಗಿ ಸ್ವಸ್ವರೂಪ ದರ್ಶನ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ, ಇದರ ಬೇರೆ ಬೇರೆ ಪದಗಳನ್ನ ಬಳಸ್ತಾ ಇದ್ರು ಕೂಡ ಅಂತ ಹೇಳಿದ್ರೆ ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ, ಸ್ವಸ್ವರೂಪ ದರ್ಶನ, ಇವುಗಳೆಲ್ಲದ್ರದ್ದು ಕೂಡ ಆನಂದವಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಸಮಥಿಂಗ್ ಇಸ್ ಡಿಸ್ಟರ್ಬಿಂಗ್, ಐ ಡೋಂಟ್ ನೋ ವೈ. ಯಾರು ಮ್ಯೂಟ್ ಮಾಡಿಲ್ಲ, ಮ್ಯೂಟ್ ಮಾಡ್ಬಿಡಿ. ಮ್ಯೂಟ್ ಮಾಡಿದೀರಾ? ಹಲೋ ಸಂಗಮೇಶ್, ಕಾರ್ತಿಕ್ ಕೇಳಿಸ್ತಾ ಇದೆಯಮ್ಮ? ಹಾ, ನೀನು ಹೇಳ್ಬೇಕು ನನಗೆ. ಪ್ರೊಸೀಡ್ ಆಗ್ಬೇಕಾ ಇಲ್ಲ ಸ್ಟಾಪ್ ಮಾಡ್ಬೇಕಂತ ಹೇಳ್ಬೇಕು. ಹೇಳ್ತಾ ಇದ್ರೆ ನಾನು ಸುಮ್ಮನೆ ಮಾತಾಡ್ತಾ ಇರ್ತೀನಿ, ಯಾರಿಗೂ ಗೊತ್ತಾಗಲ್ಲ. ಇಲ್ಲದೆ ಇದ್ರೆ ನಾನು ಸುಮ್ಮನೆ ನಿಲ್ಸಿರ್ತೀನಿ, ಮತ್ತೆ ಬೇರೆ ಸೌಂಡ್ಗಳು ಬರ್ತಾ ಇದೆಯಲ್ಲ, ಯಾಕೆಂತೂ ಅರ್ಥ ಆಗ್ಲಿಲ್ಲ. ಅಮ್ಮನ್ ಮೊಬೈಲ್ ಮಾತ್ರ ಇದಾಗ್ತಾ ಇದೆ, ಮ್ಯೂಟ್ ಆಗ್ತಾ ಇದೆಯಲ್ಲ, ಯಾಕೆ? ಯಾವ್ದು?
ಕೇಳಿಸ್ತಾ ಇದೆ ಅಮ್ಮ ನಿಮ್ದು? ಹಾ ಸರಿ, ಬಟ್ ಬೇರೆ ವಾಯ್ಸ್ಗಳು ಬರ್ತಾ ಇದೆ, ಯಾಕೆ ಬೇರೆ ಮ್ಯೂಟ್ ಆಗಿಲ್ವಾ? ಇಲ್ಲ, ಎಲ್ಲ ಮ್ಯೂಟ್ ಆಗಿದೆ. ಈಗ ಮ್ಯೂಟ್ ಆಯ್ತು. ಆಯ್ತು, ರೈಟ್. ಈಗ ನಾನು ನೀವು ಇಬ್ರು ಬಿಟ್ಟು ಯಾರು ಮ್ಯೂಟಿಂಗ್ ಇಲ್ಲ, ಇದಿಲ್ಲ. Very nice, very nice. Then I can continue for another 10 or 15 minutes. It is very nice. ಯಾಕೆಂದ್ರೆ ನಮ್ಮ ಪ್ರಮುಖವಾದಂತದ ಸ್ವರೂಪನೇ ಸ್ವಸ್ವರೂಪ ದರ್ಶನ ಅಂದ್ರೆ ಸಚ್ಚಿತ್ ಆನಂದ ಸ್ವರೂಪ. ಆದ್ರೆ ನಾವು ನಿಜವಾಗ್ಲೇ ಆನಂದವಾಗಿ ಇದೀವಾ ಅಂತಕ್ಕಂಥದ್ದು ಬಹಳ ಪ್ರಶ್ನೆ. ಇಲ್ಲಿ 3 ವಿಚಾರಗಳು ಬರುತ್ತೆ: ಸುಖ, ಸಂತೋಷ ಮತ್ತು ಆನಂದ ಅಂತಕ್ಕಂಥದ್ದು. ನಾವು ಮೂರನ್ನು ಕೂಡ ಮಿಕ್ಸ್ ಮಾಡ್ಬಿಡ್ತೀವಿ, ಆದ್ರೆ 3 ಒಂದೇ ಅಲ್ಲ. ಸುಖವೇ ಬೇರೆ, ಸಂತೋಷವೇ ಬೇರೆ, ಆನಂದವೇ ಬೇರೆ. ಸುಖ ಅಂತಕ್ಕಂಥದ್ದು ನಮ್ಮ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ಕೂಡ ಸುಖ ಅಂತ. ನಾವೀಗ ಸೆಕೆಯಿಂದ ಹೊರಗಡೆಯಿಂದ ಓಡ್ ಬಂದ್ರೆ ಫ್ಯಾನ್ ಕೆಳಗಡೆ ಕೂತ್ಕೊಂಡಾಗ ನಮಗೆ ಆನಂದ ಅನ್ಸತ್ತೆ, ಅದನ್ನ ಸುಖ ಅಂತ ಕರಿತೀವಿ. ಯಾವುದೋ ಒಂದು ಒಳ್ಳೆಯ ದೃಶ್ಯವನ್ನ ನೋಡಿದಾಗ, ಯಾರೋ ಆತ್ಮೀಯರನ್ನ ಭೇಟಿ ಮಾಡಿದಾಗ, ಒಂದು ಒಳ್ಳೆ ಸಂಗೀತವನ್ನ ಕೇಳಿದಾಗ ನಮ್ಮ ಮನಸ್ಸಿಗೆ ಆನಂದವಾಗ ಬಹಳ ವಿಶೇಷ ಆಗತ್ತೆ, ಅದನ್ನ ನಾವು ಸಂತೋಷ ಅಂತ ಕರಿತೀವಿ. ಸ್ಥೂಲ ದೇಹಕ್ಕೆ ಆಗೋದು ಸುಖ, ಸೂಕ್ಷ್ಮ ಅಂದ್ರೆ ಮನಸ್ಸಿಗೆ ಆಗ್ತಕ್ಕಂಥದ್ದು ಸಂತೋಷ. ಅದೇ ತರ ಹೃದಯಕ್ಕೆ, ಭಾವ ಕಾರಣ ಶರೀರಕ್ಕೆ ಆಗ್ತಕ್ಕಂಥದ್ದು ಆನಂದ. ಸ್ಥೂಲ ಶರೀರಕ್ಕೆ ಆಗೋದು ಸುಖ, ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸಿಗೆ ಆಗೋದು ಸಂತೋಷ, ಕಾರಣ ಶರೀರ ಅಂದ್ರೆ ಭಾವನೆಗೆ ಆಗೋದು ಆನಂದ. ನಿಜವಾಗಿ ನಮಗೆ ಸುಖ ಮತ್ತು ಸಂತೋಷಕ್ಕಿಂತ ಆನಂದದ ಕಡೆಗೆ ನಾವು ಮೂವ್ ಆಗ್ಬೇಕು. ಇದು ಬಹಳ ಮುಖ್ಯವಾದಂತ ವಿಚಾರ. ಆದ್ರೆ ಆನಂದ ಕಡೆಗೆ ನಾವು ಹೆಚ್ಚಿಗೆ ಹೋಗೋದೇ ಇಲ್ಲ. ನಾವೆಲ್ಲ ಸುಖವನ್ನ ಬಯಸ್ತೀವಿ ಅಥವಾ ಸಂತೋಷವನ್ನ ಬಯಸ್ತೀವಿ, ಆದ್ರೆ ಆನಂದದ ಕಡೆಗೆ ನಾವು ಹೋಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಜೀವನ ಪರ್ಯಂತ ಆನಂದವಾಗಿರ್ಬೇಕಾರೆ ಅಂತಂದ್ರೆ ನಾವೆಲ್ಲ ಯೋಗಿಗಳಾಗ್ಬೇಕು. ನಮ್ಮಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ಯೋಗ, ಆಧ್ಯಾತ್ಮ ಇವನ್ನೆಲ್ಲ ಬಳಸಿದ ತಕ್ಷಣ ನಾವೆಲ್ಲಾನು ಬಿಟ್ಬಿಡ್ಬೇಕೇನೋ, ಮನೆ ಮಠ ಗಂಡ ಹೆಂಡತಿ ಎಲ್ಲಾರು ಬಿಟ್ಟು ಹೋಗ್ಬೇಕು. ಅಲ್ಲ ಅಲ್ಲ ಅಲ್ಲ, ಎಲ್ಲದರ ಜೊತೆ ಇದ್ದು, ಎಲ್ಲದರೊಳಗಿದ್ದು ಎಲ್ಲರಿಗಿಂತ ಚೆನ್ನಾಗಿರ್ತಕ್ಕಂಥದ್ದೇ ನಿಜವಾದಂತಹ ಅಧ್ಯಾತ್ಮ. ಬಿಟ್ಟು ಹೋಗೋದು ಯಾವುದು ಅಧ್ಯಾತ್ಮ ಅಲ್ಲ. ಹೀಗಾಗಿ ಆಧ್ಯಾತ್ಮದ ಮಾರ್ಗದಲ್ಲಿ ನಾವು ಆಧ್ಯಾತ್ಮಿಕವಾದ ಜೀವನವನ್ನ ನಡೆಸ್ತೀನಿ ಅಂದ್ರೆ ಅತ್ಯಂತ ಆನಂದವಾದ ಜೀವನವನ್ನ ನಡೆಸ್ತಿದೀವಿ ಅಂತ ಅರ್ಥ. ತಪ್ಪು ಕಲ್ಪನೆಗಳೇನು ಅಂದ್ರೆ ಆಧ್ಯಾತ್ಮಿಕ ಅಂದ್ರೆ ಯಾರು ಮಾತಾಡಲ್ಲ, ಅವರು ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ, ಹಾಗಲ್ಲ. ನಾನು ಒಂದು ಪೇಜನ್ನ ಇವತ್ತು ಓದ್ತೀನಿ, ರಾಮಕೃಷ್ಣ ವಚನ ವೇದದ್ದು. ಅಲ್ಲಿ ವಚನ ವೇದದಲ್ಲಿ ವಿಶೇಷವಾಗಿ ಮಾಸ್ಟರ್ ಮಹಾಶಯ ಪ್ರಪ್ರಥಮ ದರ್ಶನಕ್ಕೆ ಬರ್ತಾನೆ. ರಾಮಕೃಷ್ಣ ಪರಮಹಂಸರದ್ದು ಅದೆಲ್ಲ ದೊಡ್ಡ ಕಥೆ ಇದೆ, ಇವತ್ತೇ ಆಗಲ್ಲ, ಇನ್ನೊಂದ್ಸರಿ ಹೇಳೋಣ. ಅವರು ಯಾಕೆ ಬಂದ್ರು, ಅವನು ಆಕ್ಚುಲಿ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದು ಮಾಸ್ಟರ್ ಮಹಾಶಯ. ಒಳ್ಳೆ ಲೆಕ್ಚರರ್, ಒಳ್ಳೆ ಕಾಲೇಜಲ್ಲಿ, ಸಾಂಸಾರಿಕವಾದ ಕೆಲವು ಆತನ ಮಾನಸಿಕ ಸ್ಥಿತಿಯಿಂದ ಕೊನೆಗೆ ರಾಮಕೃಷ್ಣ ಪರಮಹಂಸರ ದರ್ಶನಕ್ಕೆ ಬರ್ತಾನೆ. ಅವರ ಭಾವ ಕರ್ಕೊಂಡ್ ಬರ್ತಾನೆ, ಸಿದ್ದು ಅಂತ ಹೇಳಿ. ಅವರ ಆ ಸಮಾಧಿ ಸ್ಥಿತಿಯನ್ನ, ಅವರ ಭಗವಂತನ ಪ್ರೇಮವನ್ನ ನೋಡಿ, ಅವರು ಆ ಭಗವಂತನ ಪ್ರೇಮದಲ್ಲಿ ತಾವೇ ತಾವಾಗುವುದನ್ನು ನೋಡಿ ಆಶ್ಚರ್ಯಪಟ್ಟು ಬಿಡ್ತಾನ ಅವನು. ಮಾರನೇ ದಿನನೂ ಬರ್ತಾನ ಅವನು, ಅವರನ್ನು ನೋಡುವುದೇ ಬರುತ್ತ. ಮಾರನೇ ದಿನ ಮಾಸ್ಟರ್ ಬಂದಾಗ ಹೀಗೆ ನಡೆಯುತ್ತೆ. ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸುವುದ ತಡ ಪರಮಹಂಸರು ಗಟ್ಟಿಯಾಗಿ ನಗುತ್ತಾ ಯುವಕರಿಗೆ ಹೇಳುತ್ತಿದ್ದಾರೆ, ಅಲ್ಲಿ ನೋಡಿ ಮತ್ತೆ ಬಂದಿದ್ದಾನೆ. ನಗಲಾರಂಭಿಸಿದರು. ಮಾಸ್ಟರ್ ಸಾಷ್ಟಾಂಗ ಪ್ರಣಾಮ ಮಾಡಿ ಕುಳಿತುಕೊಂಡ. ಪರಮಹಂಸರು ತಮ್ಮ ನಗುವಿಗೆ ಕಾರಣವೇನೆಂಬುದನ್ನು ಯುವಕರಿಗೆ ವಿವರಲಾರಂಭಿಸಿದ್ರು. ನೋಡಿ, ಒಮ್ಮೆ ಒಂದು ನವಿಲಿಗೆ ಅಪರಾಹ್ನ 4 ಗಂಟೆ ಸಮಯಕ್ಕೆ ಅಪೀಪ್ ತಿನ್ನಿಸ್ತಾ, ಮಾರನೇ ದಿನ ಸರಿಯಾಗಿ ಅದು 4 ಗಂಟೆಗೆ ಮತ್ ಬಂತು. ಅಫೀಮಿನ್ ತೆವಲ್ ಹಿಡಿದು ಬಿಟ್ಟಿತ್ತು. ಅದಕ್ಕಾಗಿ ಆ ಸಮಯಕ್ಕೆ ಸರಿಯಾಗಿ ಅದು ಅಫೀಮ್ ತಿನ್ನಲು ಬಂತು. ಎಲ್ಲರೂ ನಗ್ತಾ ಇದ್ದಾರೆ. ಮಾಸ್ಟರ್ ತನ್ನೊಳಗೆ ತಾನೇ ಭಾವಿಸ್ತಾ ಇದ್ದಾನೆ, ಇದು ತನಗೆ ಅನ್ವಯಿಸುವ ಸರಿಯಾದ ಉದಾಹರಣೆ. ಮನೆಯಲ್ಲೂ ಕೂಡ ಇವರ ಯೋಚನೆಯನ್ನ ಮಾಡದೆ ನಾನು ಇರಕ್ಕಾಗ್ತಾ ಇಲ್ವಲ್ಲ, ಏನ್ ಮಾಡ್ಲಿ ಅಂತ ಹೇಳಿ ಕೊನೆಗೆ ಮುಂದಕ್ಕೆ ಹೇಳ್ತಾನೆ. ಇಷ್ಟರಲ್ಲಿ ಪರಮಹಂಸರು ಆ ಯುವಕರು ತಮ್ಮ ಸಮವಯಸ್ಕರೋ ಏನೋ ಎಂಬಂತೆ ಹುಡುಗಾಟವಾಡಲು ಆರಂಭಿಸಿ ಬಿಟ್ಟರೋ. ಕೇಳ್ಕೋಬೇಕಾದ್ ನಾವಿಲ್ಲಿ ವಚನ ವೇದ 17ನೇ ಪೇಜಲ್ಲಿ. ಇಷ್ಟರಲ್ಲಿ ಪರಮಹಂಸರು ಆ ಯುವಕರು ತಮ್ಮ ಸಮವಯಸ್ಕರೋ ಏನೋ ಎಂಬಂತೆ ಹುಡುಗಾಟವಾಡಲು ಆರಂಭಿಸಿ ಬಿಟ್ಟರೋ. ಹಾಸ್ಯದ ಲಹರಿ ಸುಮ್ಮನೆ ಏಳುತ್ತಿದೆ, ಆನಂದದ ಕೂಟವೇ ಆಗಿ ಕಾಣುತ್ತಿದೆ. ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಈ ಅದ್ಭುತ ಸೋಜಿಗವನ್ನ ನೋಡ್ತಾ ಇದ್ದಾನೆ, ಭಾವಿಸ್ತಾ ಇದ್ದಾನೆ.
ಇವರು ಪ್ರೇಮೋತ್ಮರಾಗಿರುವುದನ್ನ ನಾನು ನಿನ್ನೆ ತಾನೇ ನೋಡಿದ್ದು. ಎಂದೂ ಕಾಣದ ಅಸದೃಶ ಪ್ರೇಮಾನಂದ ಸಾಗರದಲ್ಲಿ ಇವರು ಈಜಾಡುತ್ತಿರಲಿಲ್ಲವೇ? ಆ ಭಗವಂತನಲ್ಲಿ ಲೀನವಾಗಿರಲಿಲ್ಲವೇ? ಇಂದು ಸಾಮಾನ್ಯ ಪ್ರಾಕೃತರಂತೆ ವಹಿಸುತ್ತಿದ್ದಾರಲ್ಲ. ಮೊದಲನೇ ದಿನದ ದರ್ಶನ ನೀಡಿದಾಗ, ಉಪದೇಶ ಕೊಡುವಾಗ ನನ್ನನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡಿದವರು ಇವರೇ ಅಲ್ಲವೇ? ಅಷ್ಟೇ ಅಲ್ಲ, ಭಗವಂತನೊಬ್ಬನೇ ಸತ್ಯ, ಈ ಜಗತ್ತಿನ ಪ್ರತಿಯೊಂದು ಅನಿತ್ಯ ಎಂದು ಹೇಳಿದವರು ಇವರೇ ಅಲ್ಲವೇ? ಸಂಸಾರದಲ್ಲಿ ಶ್ರೀಮಂತರ ಮನೆಯ ದಾಸಿಯಲ್ಲಿ ಇರಬೇಕು ಎಂದು ಬುದ್ಧಿವಾದವಿತ್ತವರು ಇವರೇ ಅಲ್ಲವೇ? ಇದೆಲ್ಲ ಮಾಸ್ತರ್ ಮಹಾಶಯನಿಗೆ ಬರ್ತಾ ಇತ್ತು. ಯಾರು ಹಿಂದಿನ ದಿನ ಆ ಸಮಾಧಿ ಸ್ಥಿತಿಯಲ್ಲಿ ಏರಿದ್ರು ಅದನ್ನ ನೋಡಿದಂತ ಮಾಸ್ಟರ್ ಮಹಾಶಯನಿಗೆ ಅನ್ನಿಸ್ತಾ ಇದೆ, ಇವತ್ತೇನು ಇವ್ರು ಹೀಗಿದಾರಲ್ಲ, ಲಗ್ಗೆ ಹಾಕೊಂಡು ಆ ಹುಡುಗರ ಜೊತೆ ಕೂತ್ಕೊಂಡು ಕೇಕೆ ಹಾಕೊಂಡು ನಗ್ತಿದಾರಲ್ಲ ಅಂತ. ಆಧ್ಯಾತ್ಮ ಅನ್ಬಿಟ್ರೆ ಎಲ್ಲವನ್ನ ಬಿಟ್ಕೊಂಡು ಸಂಭೀರವಾಗಿ ಕೂತಿರೋದಲ್ಲ, ಎಲ್ಲರ ಜೊತೆ ನಗ್ತಾ ಇರ್ಬೇಕು, ಕುಣಿತಾ ಇರ್ಬೇಕು, ಖುಷಿಯಾಗಿರ್ಬೇಕು. ಆದ್ರೆ ತಾನು ಯಾರು ಅನ್ನುವ ಅರಿವಿರ್ಬೇಕಷ್ಟೇ. ಅಧ್ಯಾತ್ಮದ ನಿಜವಾದ ಒಳ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ವಿವೇಕಾನಂದ್ರ ಹೇಳಿದ ಹಾಗೆ, ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್ ಅಂಡ್ ಕಾಂಟ್ರಾಕ್ಷನ್ ಇಟ್. ನಮ್ಮ ಮನಸ್ಸಿನ ಮನೋಭಾವವನ್ನ ಬದಲಾಯಿಸ್ಕೊಳ್ಳೋದೇ ಹೊರತು ನಮ್ಮ ಬದುಕನ್ನ ಬದಲಾಯಿಸ್ಕೊಳ್ಳೋದಲ್ಲ ಅಧ್ಯಾತ್ಮ. ನಾವು ಯೋಚನೆ ಮಾಡ್ತಕ್ಕಂಥ ರೀತಿ, ನಮ್ಮ ಆ ಯೋಚನಾ ಲಹರಿಗಳು, ನಮ್ಮ ಪರ್ಸೆಪ್ಷನ್, ಇದನ್ನ ಬದಲಾಯಿಸ್ಕೊಳ್ತಕ್ಕಂಥದ್ದು ನಿಜವಾದ ಆತ್ಮ. ಇದರಲ್ಲಿ ಪ್ರಮುಖವಾದದ್ದೇನಪ್ಪಾ ಅಂತ ಹೇಳಿದ್ರೆ, ಇವತ್ತು ಬೇರೆ ವಿಚಾರಗಳನ್ನು ಸಾಕಷ್ಟು, ಇದಕ್ಕೆ ಬೇರೆ ಬೇರೆ ಮಾರ್ಗಗಳು, ಅದನ್ನ ರೀಚ್ ಆಗ್ತಕ್ಕಂಥ ನಿಜವಾಗಿ ಪ್ರಪಂಚದಲ್ಲಿ ಅತ್ಯಂತ ಸುಖಿಗಳು ಯಾರಪ್ಪ ಅಂತ ಹೇಳಿದ್ರೆ ಆಧ್ಯಾತ್ಮದ ವ್ಯಕ್ತಿಗಳು. ಆಧ್ಯಾತ್ಮಿಕ ವ್ಯಕ್ತಿಗಳು ಏನೇನೋ ಹಿಮಾಲಯದಲ್ಲೇ ಇರ್ಬೇಕಾದವರು ಅಂತಲ್ಲ, ಆದರೆ ಸಂಸಾರದಲ್ಲಿದ್ಕೊಂಡು ಅತ್ಯಂತ ಆನಂದದಲ್ಲಿ ಇರೋರಪ್ಪ ಅಂದ್ರೆ ಜ್ಞಾನಿಗಳು. ಅವ್ರಿಗೆ ಯಾಕೆಂದ್ರೆ ಸತ್ಯದ ಅರಿವಾಗ್ಬಿಟ್ಟಿರತ್ತೆ. ಯಾರಿಗೆ ಸತ್ಯದ ಅರಿವಾಗತ್ತೆ ಅವರು ಆನಂದದಲ್ಲಿ ಎಲ್ಲರ ಜೊತೆನೂ ಇರ್ತಾರೆ, ಎಲ್ರಿದ್ದಾಗೇನೂ ಇರ್ತಾರೆ, ಎಲ್ಲವನ್ನೂ ಮಾಡ್ತಿರ್ತಾರೆ. ಆದ್ರೆ ಬೇರೆಯವರಿಗಿಂತ ವಿಭಿನ್ನವಾದ ಆನಂದದಲ್ಲಿ ತಾವಿರ್ತಾರೆ. ಇದು ಬಹಳ ಮುಖ್ಯವಾದದ್ದು. ಹಾಗಾಗಿ ನಾವು ಆಧ್ಯಾತ್ಮಿಕ ಜೀವನವನ್ನ ನಡೆಸ್ಬೇಕು. ಹಾಗಂದ್ ಮಾತ್ರಕ್ಕೆ ಎಲ್ಲವನ್ನು ಬಿಟ್ಟು ಹೋಗ್ಬಿಡ್ಬೇಕು, ಅವ್ರನ್ನ ಬಿಡ್ಬೇಕು ಇಲ್ಲ, ಎಲ್ಲರ ಜೊತೆ ಇನ್ನೂ ಚೆನ್ನಾಗಿರ್ತಾನೆ ಆಧ್ಯಾತ್ಮಿಕ ವ್ಯಕ್ತಿ. ರಾಮಕೃಷ್ಣ ಪರಮಹಂಸರು ತಮ್ಮ ಹೆಂಡತಿಯನ್ನ ನೋಡ್ಕೊಂಡಾಗ ಬೇರೆ ಯಾರು ನೋಡ್ಕೊಳ್ಳಲ್ಲ, ಅವರ ಜೀವನ ಚರಿತ್ರೆಯನ್ನ ನೋಡ್ತಾ ಬಂದಾಗ. ಹಾಗಾಗಿ ನಾವು ಅದನ್ನ ಬಹಳ ವಿಶೇಷವಾಗಿ ಗಮನಿಸ್ತಾ ಹೋಗ್ಬೇಕು. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಎಲ್ಲವನ್ನು ಬಿಡ್ತಕ್ಕಂಥದ್ದಲ್ಲ, ಎಲ್ಲರ ಜೊತೆ ಇದೆ. ಇಲ್ಲಿ ಮುಖ್ಯವಾದ್ದೇನಪ್ಪಾ ಅಂದ್ರೆ ತನ್ನನ್ನ ತಾನು ಅರಿತಕ್ಕಂಥದ್ದೇ ಆಧ್ಯಾತ್ಮಿಕತೆ. ಟು ಫೈಂಡ್ ಒನ್ ಸೆಲ್ಫ್, ನಿಜವನ್ನ ಅರಿತಕ್ಕಂಥದ್ದು. ವಾಸ್ತವವಾಗಿ ನಾವೆಲ್ಲ ಆನಂದ ಸ್ವರೂಪಿಗಳಾದ್ರೆ ನಾವು ಆನಂದದಲ್ಲಿ ಯಾಕಿಲ್ಲ ಅಂದ್ರೆ ನಾವು ಭ್ರಮೆಯಲ್ಲಿ ಇದೀವಿ ಅಷ್ಟೇ. ಆ ಭ್ರಮೆಯನ್ನ ಕಳ್ಕೊಳ್ಳತಕ್ಕಂಥದ್ದೇ ಆಧ್ಯಾತ್ಮಿಕತೆ. ಯಾವಾಗ ಭ್ರಮೆ ಕಳೆದು ಹೋಗುತ್ತೆ ಆವಾಗ ನಿಜ ಗೋಚರ ಆಗತ್ತೆ. ನಿಜ ಯಾವಾಗ ಗೋಚರ ಆಗತ್ತೆ ಅವಾಗ ಆನಂದ ಇರುತ್ತೆ ಅಷ್ಟೇ. ಬಹಳ ಇದು ಹೊರಗಡೆಯಿಂದ ಏನು ತರ್ತಕ್ಕಂಥದ್ದಲ್ಲ, ಒಳಗಡೆ ನಾವು ತುಂಬ್ಕೊಂಡ್ಬಿಟ್ಟಿದೀವಿ ಭ್ರಮೆಯನ್ನ. ಆ ಭ್ರಮೆಯಿಂದ ಹೊರಕ್ಕೆ ಬರ್ತಕ್ಕಂಥದ್ದು ಇದೇ ನಿಜವಾದಂತಹ ಆಧ್ಯಾತ್ಮಿಕದ ಮಾರ್ಗದರ್ಶನ. ಒಂದು ಉದಾಹರಣೆ ಹೇಳಿದ್ರೆ ಮಾತ್ರ ಇದು ಅರ್ಥ ಆಗತ್ತೆ. ಸುಮ್ಮನೆ ಹಾಗೆ ಹೇಳ್ತಾ ಹೋದ್ರೆ ಬರೀ ಒಂದು ಲೆಕ್ಚರ್ ಆಗ್ಬಿಡತ್ತೆ. ಒಂದು ಸಣ್ಣ ಉದಾಹರಣೆಯನ್ನ ಹೇಳ್ಬೇಕು ಅಂತಂದ್ರೆ, ಒಬ್ಬ ಒಂದ್ಸರಿ ಮಿಮಿಕ್ರಿ ಮಾಡ್ತಾ ಇದ್ದ. ಅವಾಗ ಅವನು ಹಂದಿ ತರ ಕೂಗುದನ್ನ ತೋರಿಸ್ತಾ ಇದ್ದ. ಅಲ್ಲಿ ಕೂತಿದ್ದವರೆಲ್ಲ ಏನು ಚಪ್ಪಾಳೆ ಹೊಡೆದು ಒನ್ಸ್ ಮೋರ್ ಅಂತ ಇದ್ರು. ಯಾರೋ ಒಬ್ಬನಿಗೆ ಅನ್ನಿಸ್ತು ಇದೇನಿದು ಹುಚ್ಚಾಟ ಅಂತ ಹೇಳಿ ಅವನ್ ಹೊರಗಡೆ ಹೋಗಿ ಅಲ್ಲೇ ಮೈತಾ ಇದ್ದ ಒಂದು ಹಂದಿನ ಕರ್ಕೊಂಬಂದು ಚುಚ್ಚುದ. ಅದು ಕೂಗಕ್ ಶುರುವಾಯ್ತು. ಎಲ್ಲರೂ ಅವನ್ನ ಬೈದ್ರು, ಓಡ್ಸಿದ್ರು, ಓಡ್ಸು ಅಂತ. ಅದಕ್ಕೆ ಅವನ್ ಒಳಕ್ ಬಂದ ಆಮೇಲೆ ಹೇಳ್ದ, ಅಲ್ಲ ನಿಜವಾದ ಹಂದಿ ಕೂಗುದ್ರೆ ನಿಮಗೇನು, ನನ್ನನ್ನು ಓಡ್ಸುದ್ರೆ, ಇವನ್ ಹಂದಿ ತರ ಕೂಗುದ್ರೆ ನಿಮಗೆ ಸಂತೋಷ ಆಗತ್ತಲ್ವಾ? ಅಂದ್ರೆ ನಮಗೆ ನೈಜತೆ ಇಷ್ಟ ಆಗಲ್ಲ. ನಮಗೆ ಯಾವಾಗ್ಲೂ ಆ ಇನ್ನೊಬ್ರನ್ನ ಇಮಿಟೇಟ್ ಮಾಡೋದು, ಇನ್ನೊಬ್ರನ್ನ ನೋಡುದು ಬಹಳ ಸಂತೋಷ ಪಡ್ತೀವಿ. ಅದೆಲ್ಲ ಯಾಕೆಂದ್ರೆ ಭ್ರಮೆಯಲ್ಲಿ ಇರ್ತೀವಿ ನಾವು. ಇನ್ನೊಂದರಲ್ಲಿ ಭ್ರಮೆಯಲ್ಲಿ ಇರ್ತಕ್ಕಂಥದ್ದೇ ನಮ್ಮದು. ಇನ್ನೂ ಒಂದು ಉದಾಹರಣೆ ಹೇಳ್ಬೇಕು. ಬಹಳ ಇದೊಂದು ಹೋದ್ರು, ಗಂಡ ಹೆಂಡತಿ, ಒಬ್ಬನೇ ಮಗ, ಅಲ್ಲಿ ಕೆಲಸದಲ್ಲಿದ್ದ. 6 ತಿಂಗಳು ಇಲ್ಲಿರೋರು ಬೆಂಗಳೂರಲ್ಲಿ, 6 ತಿಂಗಳು ಅಮೆರಿಕದಲ್ಲಿ ಇರೋರು. ಒಂದ್ಸರಿ ಅವ್ರಿಗೆ ಹೇಳಿದಾಗ ಮಗ ಹೇಳ್ದ, ನೀವ್ ಯಾಕೆ ಸರಿ ಓಡಾಡ್ತೀರಿ, ಅಮೆರಿಕಾದಲ್ಲೇ ಇದ್ಬಿಡಿ ನನ್ ಜೊತೆನೆಯ ಅಂತ. ಅವರು ಹೂಂದ್ರು. ಮನೇನ ಅಲ್ಲಿ ಯಾರೋ ಒಬ್ರು ಕೇರ್ ಟೇಕರಿಗೆ ಕೊಟ್ಬಿಟ್ಟು, ಬೀಗ ಹಾಕ್ಬಿಟ್ಟು ಪಕ್ಕದ ಮನೆಗೆ ಕೀ ಕೊಟ್ಬಿಟ್ಟು ನೋಡ್ಕೊಳ್ಳಿ ನೀವು ಅಂತ ಬಂದ್ರು. ಅವ್ರು ಬಂದೊಂದು 3 ತಿಂಗಳಿಗೆ ಅವ್ರಿಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ಮನೆ ಸುಟ್ಟೋಗಿದೆ ಅಂತ ಹೇಳಿ. ಆಗ ಗಂಡ ಹೆಂಡತಿ ಇಬ್ರು ವಯಸ್ಸಾದವರು
ಬಿದ್ದು ಹೊರಳಾಡ್ತಾರೆ. ಅಯ್ಯೋ, ನಾ ಕಟ್ಟಿದ ಮನೆ ಅಂತ ಗಂಡ, ನಾನು ಬಂದು ಮದುವೆಯಾದ ಮನೆ ಅಂತ ಹೆಂಡತಿ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇರ್ತಾರೆ. ಆಮೇಲಿಂದ ಒಂದು 3 ತಿಂಗಳು ಕಳೆದ ಮೇಲೆ ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಬರುವಾಗ ಮಗ ಹೇಳ್ತಾನೆ, ಹೇಗಿದ್ರು ಆ ಮನೆ ಸುಟ್ಟೋಗಿದೆ, ಆದ್ರೆ ಜಾಗನ ಅತ್ಲಾಗ ಮಾರ್ಬಿಟ್ಟು ಬ್ಯಾಂಕಿಗೆ ದುಡ್ಡು ಹಾಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬಂದು ನೋಡ್ತಾರೆ, ಅವ್ರ ಮನೆ ಸುಟ್ಟೋ ಹೋಗಿಲ್ಲ. ಅದ್ಯಾವುದೋ ಬೇರೆ ಮನೆ ರಾಂಗ್ ಕಮ್ಯುನಿಕೇಶನ್ ಆಗಿ ಇವರಿಗೆ ಮೆಸೇಜ್ ಬಂದಿತ್ತು. ಆಮೇಲೆ ಅವರು ಬೆಂಗಳೂರಿಗೆ ಬಂದಾಗ ಆ ಮನೆಯನ್ನ ಮಾರಾಟ ಮಾಡಿಬಿಟ್ಟು ದುಡ್ಡನ್ನ ಬ್ಯಾಂಕ್ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಅಮೆರಿಕಕ್ಕೆ ಹೊರಟೋಗ್ತಾರೆ. ಅಷ್ಟೊತ್ತಿಗೆ ಟಿವಿಗಳು ಶುರುವಾಗಿತ್ತು. ಆಗ ಟಿವಿಲಿ ಒಂದಿನ ಬ್ರೇಕಿಂಗ್ ನ್ಯೂಸ್ ಬರುತ್ತೆ, ಇಂಥವ್ರ ಮನೆ ಸುಟ್ಟು ಹೋಗಿದೆ ಅಂತ ಹೇಳಿ. ಆಗ ಅವರು ಆ ಮನೆಯನ್ನ ನೋಡ್ತಾರೆ. ನಿಜವಾಗಿ ಅವ್ರದೇ ಮನೆ ಧಗ ಧಗ ಉರಿತಾ ಇದೆ. ಈಗಲೂ ದುಃಖ ಆಯ್ತು, ಆದ್ರೆ ಬಿದ್ದು ಹೊರಳಾಡ್ಲಿಲ್ಲ. ಅಯ್ಯೋ, ನಮ್ಮನೆ ಸುಟ್ಟೋಯ್ತಾ ಅಂತ ಅನ್ಕೊಂಡ್ರೆ ಹೊರತು ಅವತ್ತು ಬಿದ್ದು ಹೊರಳಾಡುದ್ರಲ್ಲ, ಆ ದುಃಖ ಆಗಿರ್ಲಿಲ್ಲ. ಈಗ ಇಲ್ಲ. ಯಾಕೆ? ಅವಾಗ ಅವ್ರಿಗೆ ನನ್ನದೂನು ಭಾವ ಇತ್ತು. ಆ ಮನೆ ನನ್ನದು, ಅಯ್ಯೋ ಹೊರಟೋಯ್ತು. ಈಗ ನನ್ನದು ಅನ್ನೋದಿಲ್ಲ, ಯಾಕೆಂದ್ರೆ ಮಾರ್ಬಿಟ್ಟಿದ್ರಲ್ಲ. ಮಾರ್ಬಿಟ್ಟು ದುಡ್ಡು ತಗೊಂಡ್ಮೇಲೆ ಅದು ತಮ್ದಲ್ವಲ್ಲ ಈಗ. ಹಾಗೆ ನಮ್ಮ ಭಾವಗಳನ್ನ ಬದಲಾಯಿಸ್ಕೊಳ್ಳೋದು ಹೇಗೆ ಅನ್ನೋದು ಆಧ್ಯಾತ್ಮಿಕತೆಯ ಹೊರತು ಎಲ್ಲವನ್ನು ಬಿಡ್ತಕ್ಕಂಥದ್ದು ಅಂತಲ್ಲ. ಇನ್ನು ನಮ್ಮ ಗುರುಗಳು ಹೇಳೋರು, ಅವರು ನನ್ನ ಒಂದ್ಸರಿ ಕರ್ಕೊಂಡು ಹೋಗಿದ್ರು. ಯಾರೋ ಒಬ್ರು ಅವರ ಭಕ್ತರು ಒಂದು ಫ್ಲಾಟ್ ತಗೊಂಡಿದ್ರು. ಗುರುಗಳೇ ಬನ್ನಿ ಇಂಥ ಕಡೆ ಅಂತ, ಗೃಹ ಪ್ರವೇಶಕ್ಕೆ ಬರಲ್ಲಪ್ಪ, ಇನ್ನೊಂದ್ ದಿನ ಬಂದು ನಿಮ್ಮ ಮನೆಯಲ್ಲಿ ಭಿಕ್ಷೆ ತಗೊಂಡು ಹೋಗ್ತೀನಿ ಅಂತ. ಆಯ್ತಪ್ಪ, ಎಷ್ಟನೇ ಮನೆ ನಿಂದು ಅಂದ್ರೆ, ಇಂಥ ಫ್ಲಾಟ್ ಅಲ್ಲಿ 505 ನನ್ನ ನಂಬರು, ಹೀಗೆ 5ನೇ ಫ್ಲೋರ್ ಅಲ್ಲಿ 5ನೇ ಮನೆ. ಗುರುಗಳು ಹೋದಾಗ ಪೂರ್ಣ ಕುಂಭ ಸ್ವಾಗತ ಆಯ್ತು. ಲಿಫ್ಟ್ ಅಲ್ಲಿ 5ನೇ ಮನೆ ಕರ್ಕೊಂಡು ಹೋಗ್ರು, 5th ಫ್ಲೋರ್ ಅಲ್ಲಿ. ಆಮೇಲೆ ಗುರುಗಳು ಮಾತಾಡ್ತಾ ಕೂತ್ಕೊಂಡಾಗ ಹೇಳಿದ್ರು, ಎಷ್ಟು ಕೊಟ್ಯಪ್ಪ ಅಂತ. ಗುರುಗಳೇ 80 ಲಕ್ಷ ಅಂತ. ಇದು ಬಹಳ ಹಿಂದಿನ ಮಾತು. 80 ಲಕ್ಷ, 3 ಬೆಡ್ರೂಮ್ ಇರೋದು. ಬಹಳ ಸಂತೋಷ ಅಪ್ಪ, ಬಹಳ ಸಂತೋಷ ಅಂತ ಹೇಳಿ ಮನೆಯೆಲ್ಲ ನೋಡ್ಕೊಂಬಂದ್ರು. ಕೇಳಿದ್ರು, ನಿನ್ನ ಮನೆಯ ನೆಲ ಎಲ್ಲಿದೆಯಪ್ಪ ಅಂತ. ಅದಕ್ಕೆ ಅವನು ಹೇಳ್ದ, ಗುರುಗಳು ಇದೇನ್ ಹೀಗಂತೀರಿ, ಇದೇ ನೆಲ ಅಂತ ತೋರಿಸ್ತಾ. ಅದಕ್ಕೆ ಅವ್ರು ಅಂದ್ರು, ಅಲ್ಲಪ್ಪ, ಇದು 4ನೇ ಮನೆಯ ಮಹಡಿಯೋನ RCC, ನಿಂದ್ ಹೇಗಾಯ್ತು ನೆಲ? ನೀನಿರೋದು 5ನೇ ಪ್ಲಾಟ್, 5ನೇ ಫ್ಲೋರ್ ಅಲ್ಲಿ, 4ನೇ ಮನೆಯವನ RCC ತಾನೇ ಇದು. ಸುಮ್ನಾದ. ಆಮೇಲೆ ನಿನ್ ಮನೆ RCC ಯಾವುದು ಅಂತ ಕೇಳಿದ್ರು, ಮೇಲ್ ತೋರಿಸ್ತಾ. ಅದಕ್ಕಂತ ಇದು 6ನೇ ಮನೆಯವನ ಫ್ಲೋರಿಂಗು, ನಿನ್ ಮನೆ RCC ಹೆಂಗಾಯ್ತು? ಪಕ್ಕದ ಮನೆಯದು ಗೋಡೆ ಯಾವ್ದೊಂದು, ಇದೇ ಗೋಡೆ, ಇದು ಪಕ್ಕದ ಮನೆಯವನ್ ಗೋಡೆ, ನಿಂದ ಹೇಗಾಯ್ತು? ಅಲ್ಲಪ್ಪ, ನೆಲವೂ ನಿಂದಲ್ಲ, RCCಯೂ ನಿಂದಲ್ಲ, ಗೋಡೆಯೂ ನಿಂದಲ್ಲ, ಮನೆ ನಮ್ದು 80 ಲಕ್ಷ ಕೊಟ್ಟೆ ಇಂದೆಲ್ಲ ಯಾರಿಗ್ ಕೊಟ್ಟಪ್ಪ? ಅಂದ್ರೆ ಹಾಗಂತಂದ್ರೆ ಜೀವನ ಮಾಡ್ಬಾರ್ದು ಅಂತಲ್ಲ, ಆದ್ರೆ ಸತ್ಯದ ಅರಿವು ಇರ್ಬೇಕು ನಮ್ಗೆ. ಆ ಸತ್ಯದ ಅರಿವನ್ನ ಮಾಡ್ಕೊಳ್ತಕ್ಕಂಥದ್ದೇ ನಿಜವಾದಂತಹ ಆಧ್ಯಾತ್ಮಿಕತೆ. ಈ ಸತ್ಯದ ಅರಿವು ಆಗ್ಬೇಕಾದ್ರೆ ನಾವೆಲ್ಲ ಯೋಗಿಗಳಾಗ್ಬೇಕು. ಯೋಗಿಗಳಾಗೋದು ಅಂದ್ರೆ ಏನು? ಗಡ್ಡ ಬಿಡೋದು, ರುದ್ರಾಕ್ಷಿ ಹಾಕೊಳ್ಳೋದು, ವಿಭೂತಿ ಪಡ್ಕೊಳ್ಳೋದು, ಮಣಿ ಜಪ ಇಟ್ಕೊಳ್ಳೋದಲ್ಲ. ಇದನ್ನ ಚಿನ್ಮಯಾನಂದ್ರು ಹೇಳ್ತಾ ಇದ್ರು, ನನಗೆ ಬಹಳ ಇಷ್ಟವಾಯ್ತು. ಅವ್ರು ಹೇಳೋರು, ಹೂ ಇಸ್ ಎನ್ ಯೋಗಿ? ಎನ್ ಇಂಟಿಗ್ರೇಷನ್ ಆಫ್ ಮೈಂಡ್ ಅಂಡ್ ದ ಇಂಟೆಲೆಕ್ಟ್ ಈಸ್ ಕಾಲ್ಡ್ ಯೋಗಿ. ಮನುಷ್ಯನಿಗೆ ವಿಶೇಷವಾಗಿ 2 ವಿಶೇಷವಾದಂತಹ ಉಪಕರಣವನ್ನ ಕೊಟ್ಟಿದ್ದಾನೆ ಭಗವಂತ. ಒಂದು ಮನಸ್ಸು, ಮತ್ತೊಂದು ಬುದ್ಧಿ. ಇದು ಯಾವ ಬೇರೆ ಪಶು ಪ್ರಾಣಿಗಳಲ್ಲಿಲ್ಲ. ಇದರ ಇಂಟಿಗ್ರೇಷನ್, ಸಾಮರಸ್ಯವೇ ಯೋಗಿ ಅಂತ. ಅವನ್ ಏನಿರ್ಬೋದು, ಅವ್ನು ಸೂಟ್ ಹಾಕೊಂಡಿರ್ಬೋದು, ಅವನ್ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು. ಹಿ ಮೇ ಬಿ ಎ ಯೋಗಿ. ಒನ್ ಹೂ ಹ್ಯಾಸ್ ದ ಇಂಟಿಗ್ರೇಷನ್ ಆಫ್ ಮೈಂಡ್ ಅಂಡ್ ದ ಇಂಟೆಲೆಕ್ಟ್, ಹಿ ಇಸ್ ಕಾಲ್ಡ್ ಎಸ್ ಎನ್ ಯೋಗಿ. ಇಂಟಿಗ್ರೇಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ ಅರ್ಥ ಆಗತ್ತೆ. ಎಲ್ಲ ಒಬ್ರು ಉಪನ್ಯಾಸ ಕೇಳಿದ್ರು, ಹೌದು ನಾಳೆಯಿಂದಾನೇ ನಾನು 4 ಗಂಟೆಗೆ ಹೇಳ್ಬೇಕು ಬೆಳಗಿನ ಜಾವ. ಯಾಕೆಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ 2ನ್ನ ಅರ್ಥ ಮಾಡ್ಕೋಬೇಕು. ಯಾವುದು ಸರಿ ಯಾವುದು ತಪ್ಪು ಅಂತ ನಿಷ್ಕರ್ಷೆ ಮಾಡಿ ಹೇಳ್ತಕ್ಕಂಥದ್ದು ಇಂಟೆಲೆಕ್ಟ್, ಬುದ್ಧಿ. ಅದನ್ನೇ ವಿವೇಕ ಅಂತ ಕರೆಯೋದು. ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತ. ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ, ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು ಮನಸ್ಸು. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತಕ್ಕಂಥದ್ದು ಇಂಟೆಲೆಕ್ಟ್ ಅಥವಾ ಬುದ್ಧಿ ಆದ್ರೆ, ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಮನಸ್ಸು. ಒಬ್ಬ ಎಲ್ಲ ಕೇಳ್ದ, ನಾಳೆ ಬೆಳಗ್ಗೆಯಿಂದ 4 ಗಂಟೆಗೆ ಎದ್ದು ನಾನು ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡ್ತೀನಿ ಅನ್ಕೊಂಡ. ಬೆಳಗ್ಗೆ ರಾತ್ರಿ ಮಲಗುವಾಗ 4 ಗಂಟೆಗೆ ಅಲಾರಂ ಇಟ್ಟ. ಅಂತ 4 ಗಂಟೆಗೆ ಅದು ಅಲಾರಂ ಹೊಡಿತು. ಅಲಾರಂ ಹೊಡೆದ ತಕ್ಷಣವ ಮನಸ್ಸು ಹೇಳ್ತು, ಅಯ್ಯೋ ದಿನಾ ಹೇಳದಿದ್ದೇ ಇದೆ, ಏನ್ ಪರವಾಗಿಲ್ಲ, 4ಕ್ಕೆ 5ಕ್ಕೆ ಎದ್ದು ಮಾಡಿದ್ರು ಅದೇ ಮೆಡಿಟೇಷನ್ ಅಂತ. ಆ ಅಲಾರಂ ತಲೆ ಮೇಲೆ ಹೊಡೆದ, ಮತ್ತೆ ಮಲಿಕಂಡ. ಅಂದ್ರೆ ಬುದ್ಧಿ ನೆನ್ನೆ ಹೇಳಿತ್ತು, ಇಲ್ಲಪ್ಪ ನೀ ಮಾರ್ಗದಲ್ಲಿ ಹೋಗ್ಬೇಕು, ಇದೆಲ್ಲ ಒಳ್ಳೇದು, ನೀ 4 ಗಂಟೆಗೆ ಹೇಳು ಅಂತ ಎಲ್ಲ ರೆಡಿ ಮಾಡ್ಬಿಟ್ಟಿತ್ತು ವಿವೇಕ. ಆದ್ರೆ ಮನಸ್ಸು ಬಿಡ್ಲಿಲ್ಲ, ಮಲಿಕೋ ನಿನ್ನ ಅಂತ ಮಲಗಿಸ್ತು. ನಮ್ಮೆಲ್ಲರ ಜೀವನದಲ್ಲಿ ನಡೆಯೋದು ಅಷ್ಟೇ. ಪ್ರತಿ ಕ್ಷಣದಲ್ಲಿ ನಾವು ನೋಡ್ತಾ ಹೋಗ್ಬೋದು.
ನಮ್ಮ ವಿವೇಕ ನಮಗೆ ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗುತ್ತೆ. ಆದ್ರೆ ವಿವೇಕವನ್ನ ಹೇಳಕ್ಕೆ ಬಿಡಲ್ಲ ಮನಸ್ಸು. ತನ್ನ ಕೆಲಸವನ್ನ ತಾನ್ ಮಾಡ್ತಾ ಇರತ್ತೆ. ಏನ್ ಹೇಳತ್ತೆ ಅಂತ ತಿಳ್ಕೊಳಕ್ಕೂ ಹೋಗಲ್ಲ ಅದು. ಮಾಡುದಿರ್ಲಿ. ವಿವೇಕ ಏನೇ ಎಲ್ಲರ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಕೂತ್ಕೊಂಡು ಅನಲೈಸ್ ಮಾಡ್ಬೇಕು. ನಮ್ಮ ವಿವೇಕ, ನಮ್ಮ ಬುದ್ಧಿ ಹೇಳಿದಾಗೆ ನಮ್ಮ ಮನಸ್ಸು ಎಷ್ಟ್ ಸರಿ ಕೇಳಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಯಾವಾಗ ಆ ಪರ್ಫೆಕ್ಷನ್ ಬಂದ್ಬಿಡತ್ತೆ ಇವೆರಡರ ನಡುವೆ, ಬುದ್ಧಿ ಹೇಳಿದಂತೆ ವಿವೇಕ ಹೇಳಿದಂತೆ ಮನಸ್ಸು ಕೇಳಕ್ಕೆ ಶುರು ಮಾಡುತ್ತೆ, ಹಿ ಬಿಕಮ್ಸ್ ಎ ನ್ಯೂ. ಬಟ್ ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್. ಹೇಳಿದಷ್ಟು ಸುಲಭ ಅಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದೇ ಆಧ್ಯಾತ್ಮಿಕದಲ್ಲಿ ನಾವು ಕಲಿತಕ್ಕಂಥದ್ದು ಇದನ್ನೆಯ. ಹೇಗೆ ನಮ್ಮ ವಿವೇಕವನ್ನ ಬಳಸ್ಕೋಬೇಕು, ಹೇಗೆ ನಮ್ಮ ಹೃದಯವನ್ನ ಪರಿವರ್ತನೆ ಮಾಡ್ಕೋಬೇಕು, ಹೇಗೆ ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು. ಆಧ್ಯಾತ್ಮಿಕತೆ ಅಂದ್ರೆ ಹೊರಗಡೆ ಬದಲಾಯಿಸೋದಲ್ಲ, ನಮ್ಮನ್ನ ನಾವು ಬದಲಾಯಿಸ್ಕೋತಕ್ಕಂಥದ್ದೇ ಆಧ್ಯಾತ್ಮಿಕತೆ. ನಾನ್ ಹಿಂದೆ ಒಂದು ಉದಾಹರಣೆ ಹೇಳ್ತಾ ಇದ್ದೆ. ಒಬ್ಬ ಶಿಲ್ಪಿ ಸುಂದರವಾದಂತಹ ಶಿಲ್ಪವನ್ನ ಬರಿತಾ ಇದ್ದ, ಮೂರ್ತಿಯನ್ನ ಕೆತ್ತುತ್ತಾ ಇದ್ದ. ಯಾರೋ ಬಂದ್ ಕೇಳಿದ್ರು, ಇಷ್ಟೊಂದು ಒಳ್ಳೆ ಮೂರ್ತಿ ಕೆತ್ತಿತೀರಲ್ಲ, ಹೇಗೆ ಸಾಧ್ಯ ನಿಮ್ ಕೈಲಿ ಅಂತ. ಅದಕ್ಕೆ ಅವನಂದ, ನಾನು ಮೂರ್ತಿಯನ್ನ ಕೆತ್ತುತ್ತಾ ಇಲ್ಲ, ಕಲ್ಲಿನೊಳಗೆ ಆಗ್ಲೇ ಮೂರ್ತಿ ಇದೆ, ನಾನದರ ಬೇಡದ ಭಾಗಗಳನ್ನ ಮಾತ್ರ ತೆಗಿತಾ ಇದ್ದೀನಿ. ಆ ಶಿಲ್ಪಿ ಹೇಳಿದ ಮಾತು. ಮೂರ್ತಿ ಕಲ್ಲೊಳಗಡೆ ಆಗ್ಲೇ ಇದೆ, ನಾನೇನು ಹೊಸದಾಗಿ ಮೂರ್ತಿ ಮಾಡ್ತಿಲ್ಲ, ಆದ್ರೆ ಅದರ ಬೇಡದ ಭಾಗಗಳನ್ನೆಲ್ಲ ತೆಗೆದುಹಾಕ್ತಿದ್ದೀನಿ, ಆಗ ಅದು ಸುಂದರವಾದ ಮೂರ್ತಿಯಾಗಿ ಕಾಣತ್ತೆ. ಹಾಗೆ ನಮಗ ಆನಂದ ಸ್ವರೂಪ ನಮಗ್ ಬರಬೇಕು ಅಂದ್ರೆ ಹೊಸದಾಗಿ ನಾವೇನನ್ನು ತುಂಬಕ್ಕಾಗಲ್ಲ, ತುಂಬಬೇಕಾದ ಅವಶ್ಯಕತೆನೂ ಇಲ್ಲ, ತುಂಬಕ್ಕಾಗದೂ ಇಲ್ಲ. ಆದ್ರೆ ನಮ್ಮಲ್ಲಿ ಬೇಡದ್ದು ಬೇಕಾದಷ್ಟಿದೆ. ಆ ಬೇಡದ್ದನ್ನ ತೆಗೆಯದೇ ನಿಜವಾದಂತಹ ಆಧ್ಯಾತ್ಮಿಕ. ಆ ಬೇಡದ್ದನ್ನ ತೆಗಿತಾದಾಗೆ ಹೇಗೆ ಇದು ಸುಂದರವಾದ ಮೂರ್ತಿ ಆಯ್ತು, ಹಾಗೆ ನಮ್ಮ ಮನಸ್ಸು ಸುಂದರವಾದ ಆನಂದದ ರೂಪಕ್ಕೆ ತಿರುಗತ್ತೆ. ಆಗಿನ ಜೀವನವೇ ಬೇರೆ, ಅದನ್ನೇ ಆಧ್ಯಾತ್ಮಿಕ ಜೀವನ ಅಂತಕ್ಕಂಥದ್ದು. ಅವನು ಆಫೀಸಲ್ಲಿ ಇರ್ತಾನೆ, ಇಂಡಸ್ಟ್ರಿಯಲಿಸ್ಟ್ ಆಗಿರ್ತಾನೆ, ಓಡಾಡ್ತಾನೆ, ಎಲ್ಲರ ಜೊತೆ ಇರ್ತಾನೆ, ನಗ್ತಾನೆ, ಕುಣಿತಾನೆ, ಆದ್ರೆ ಅವನ ವಿಕಸಿತವೇ ಬೇರೆ ಆಗಿರತ್ತೆ, ಅವನು ನೋಡುವ ದೃಷ್ಟಿಯೇ ಬೇರೆ ಆಗಿರತ್ತೆ. ಬೇರೆ ಜನಕ್ಕೂ ಆಧ್ಯಾತ್ಮಿಕ ಜನಕ್ಕೂ ಏನು ವ್ಯತ್ಯಾಸ ಇರತ್ತೆ ಅಂತ ಹೇಳಿದ್ರೆ, ಈಗ ಒಂದು ಬೇರೆ ಜನಗಳು, ಸಾಮಾನ್ಯ ಜನರು ಪ್ರತಿಯೊಂದು ವಸ್ತುವನ್ನ ಲೈಕ್ ಮಾಡ್ತಾರೆ, ಆದ್ರೆ ಆಧ್ಯಾತ್ಮಿಕ ಜೀವಿ ಲವ್ ಮಾಡ್ತಾನೆ. ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ಲೈಕ್ ಅಂಡ್ ದ ಲವ್. ಒಂದು ಸುಂದರವಾದ ಗುಲಾಬಿ ಹೂವಿದೆ, ಪಕ್ಕದ ಮನೆಯಿಂದ ಕಾಂಪೌಂಡ್ ಇಂದ ಬಂದು ಬೆಳೆದಿದೆ, ಸುಂದರವಾಗಿ ಹೂ ಬಿಟ್ಟಿದೆ. ಆ ಆಧ್ಯಾತ್ಮಿಕ ಜೀವಿ ಏನ್ ಮಾಡ್ತಾನೆ, ಹಿ ಲವ್ಸ್. ಆದ್ರೆ ಬೇರೆ ಜನ ಏನ್ ಮಾಡ್ತಾರೆ, ಹಿ ಲೈಕ್ಸ್. ಯಾರು ಲೈಕ್ ಮಾಡ್ತಾರೆ ಅವರು ಅದನ್ನ ಮೆತ್ತಿ ಕಿತ್ಕೋತಾರೆ, ಆದ್ರೆ ಯಾರು ಅದನ್ನ ಲವ್ ಮಾಡ್ತಾರೆ ಆ ಗಿಡಕ್ಕೆ ನೀರ್ ಹಾಕ್ತಾನೆ, ಕಿತ್ಕೊಳಕ್ ಹೋಗಲ್ಲ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎನ್ ಆರ್ಡಿನರಿ ಪೀಪಲ್ ಅಂಡ್ ಎ ಸ್ಪಿರಿಚುವಲ್ ಪರ್ಸನ್. ಅವನು ಇಲ್ಲಿ ನೀರ್ ಹಾಕ್ತಾನೆ, ಯಾಕೆ, ಹಿ ಲವ್ಸ್, ಲೈಕ್ ಮಾಡಲ್ಲ. ಈ ಆಧ್ಯಾತ್ಮಿಕ ಅಲ್ಲದೆ ಇರೋ ವ್ಯಕ್ತಿ ಏನ್ ಮಾಡ್ತಾನೆ, ಲೈಕ್ ಮಾಡ್ತಾನೆ. ದಟ್ ಈಸ್ ವೈ ಹಿ ಪ್ಲಸ್, ದಟ್ ಈಸ್ ದ ಡಿಫರೆನ್ಸ್. ಸಂತೋಷವನ್ನ ಹೇಗೆ ಪಡ್ತಾರೆ ಅಂತಕ್ಕಂಥ. ಇವನು ಇಲ್ಲಿ ಕಿತ್ಕೋತಾನೆ, ಅವನಲ್ಲಿ ನೀರ್ ಹುಯ್ದು ಅದನ್ನ ಬೆಳೆಸಿ ಸಂತೋಷ ಪಡ್ತಾನೆ. ಬಿಕಾಸ್ ಆರ್ಡಿನರಿ ಪೀಪಲ್ ಲೈಕ್ ದಟ್ ಅಂಡ್ ದ ಸ್ಪಿರಿಚುವಲ್ ಪೀಪಲ್ ಲವ್ಸ್ ದೆಮ್. ಇದೆಲ್ಲ ನಾವು ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳಿ. ಇದಕ್ಕೆ ಅನೇಕ ಮಾರ್ಗಗಳಿದೆ. ಜ್ಞಾನ ಮಾರ್ಗ, ಕಟ್ಟಾಯ್ತು ಮಾತ ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡೋದಾ? ಮಾಡಿ, ಕಂಟಿನ್ಯೂ ಮಾಡಿ. ಅಲ್ಲ, ಬ್ರೇಕ್ ಆಗ್ಲಿಲ್ವಾ? ಇಲ್ಲ, ಇನ್ನೊಂದು 2 minutes ಇದೆ. ಆಗ್ಲಿ. ಈಗ ಲೆಟ್ ಅಸ್ ಹ್ಯಾವ್ ಎ ಬ್ರೇಕ್. ನೀನ್ ಹೇಳ್ಬಿಡು. ಹೇಳಿದೀನಿ ಎಲ್ಲರಿಗೂ. ಈಗ ಇದು ಕಟ್ ಆದ ಮೇಲೆ 2 ನಿಮಿಷ ಬ್ರೇಕ್ ಇರುತ್ತೆ. ಇಮಿಡಿಯೇಟ್ ಜಾಯಿನ್ ಆಗ್ಬೋದು. 40 ನಿಮಿಷಕ್ಕೆ ಒಂದು ಸೆಷನ್ ಇದ್ರವ್ರು ಫಿಕ್ಸ್ ಮಾಡಿರೋದ್ರಿಂದ ಝೂಮ್ನವರು ಈಗ ಕಟ್ ಆಗತ್ತೆ. ಅದೇ ಲಿಂಕ್ ಅನ್ನ ಯೂಸ್ ಮಾಡಿ ಜಾಯಿನ್ ಆಗಿ. ನೆಕ್ಸ್ಟ್ ಸೆಷನ್ ಈಸ್ ಕ್ವಶನ್ ಅಂಡ್ ಆನ್ಸರ್, ಅದು ಹೇಳ್ಬಿಡು. ಅದೇ ಹೇಳಿದೀನಿ. ಅದೇ ಒಂದು 10 ನಿಮಿಷ ಮುಂದಕ್ಕೆ ಹಾಕ್ತಾ ಇದೀವಿ. ಇಲ್ಲ, ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಶುರುವಾಗ್ಲಿ. ಸರಿ. ನೆಕ್ಸ್ಟ್ ಕ್ವಶನ್ ಅಂಡ್ ಆನ್ಸರ್ಸ್. ಯಾರು ಮ್ಯೂಟ್ ನ ಓಪನ್ ಮಾಡಬೇಡಿ ಒಟ್ಟಿಗೆನೆ, ನನಗೆ ಹೇಳಿ. ಅಥವಾ ಯಾರು ಅಲ್ಲಿ ನಿಮ್ಮ ಮ್ಯೂಟ್ ಇದು ಚಾಟ್ ಬಾಕ್ಸ್ ಅಲ್ಲಿ ಹ್ಯಾಂಡ್ ಸಿಂಬಲ್ ಯಾರು ಕೊಡ್ತೀರಾ, ನಾವು ಅವ್ರನ್ನ ಮ್ಯೂಟ್ ಓಪನ್ ಮಾಡ್ತೀವಿ, ನೀವು ಮಾತಾಡ್ಬೋದು.
ಎಲ್ಲರೂ ಒಟ್ಟಿಗೆ ಬೇಡ, ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ. ಜೈ ಶ್ರೀಮಾತಾ. ಲೆಟ್ ಅಸ್ ಟೇಕ್ ಎ ಬ್ರೇಕ್ ನೌ. ನನ್ನದ್ರಲ್ಲಿ ಮೆಸೇಜ್ ಬರ್ತಿತ್ತು ವಿತೌಟ್ ಬ್ರೇಕ್ ಯುವರ್ ಇದು ಇಟ್ ವಿಲ್ ಬಿ ಕಂಟಿನ್ಯೂಡ್ ಅಂತ. ಹಾಗೆ ಕಂಟಿನ್ಯೂ ಮಾಡೋಣ. ಹಾಗೆ ಬರ್ತಾ ಇತ್ತು. ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್ ಗೊತ್ತಿಲ್ಲ, ಬಟ್ ಅದ್ರಲ್ಲಿ ಮೆಸೇಜ್ ಅಂತೂ ಬಂತು. ಮಾತಾಡಿ. ಕೇಳಿಸ್ತಾ ಇಲ್ವಲ್ವಾ? ಹಾ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಅಪ್ಪಾಜಿ, ಮಾತಾಡ್ಬೋದು. ಕೇಳಿಸ್ತಾ ಇದೆಯಾ? ಮಾತಾಡ್ತಾ ಇದೆ, ಕೆಟ್ಟಾದ್ರೆ ಇದಾಗಲ್ಲ. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ ಅಪ್ಪಾಜಿ. ಹಾಗಾಗಿ ಕೇಳಿಸ್ತಾ ಇದೆಯಲ್ಲ, ಇಡೀ ಜೀವನವನ್ನ ಇಡೀ ಜೀವನವನ್ನ ನಾವು ಪರಿವರ್ತನೆ ಮಾಡ್ಕೊತಾ ಹೋಗ್ಬೋದು. ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಂಡು ನಿಜವಾದಂತಹ ಜೀವನವನ್ನ ಸಾಗಿಸ್ಬೋದು. ಯಾಕೆಂತ ಹೇಳಿದ್ರೆ ಬಹಳ ವಿಶೇಷವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಅಮೂಲ್ಯವಾದಂತಹ ಮಾನವ ಜನ್ಮ. ನಾನು ದೊಡ್ಡ ದೊಡ್ಡ ಪದವನ್ನ ಉಪಯೋಗಿಸಕ್ಕೆ ಇಷ್ಟಪಡಲ್ಲ. ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ, ಸತ್ವರೂಪ ದರ್ಶನ, ಇದನ್ನ ನಿಜವಾದ ಆನಂದವನ್ನ ಪಟ್ಬಿಟ್ಟು ನಾವು ತೆರಳಬೇಕು ಬಹುದಾದದ್ದು ಹೇಗೆ? ದಟ್ ಈಸ್ ರಿಯಲಿ ದ ಸ್ಪಿರಿಚುಯಾಲಿಟಿ. ಅದನ್ನ ನಾವು ಹೇಗೆ ಪಡಿಬೇಕು? ಮತ್ತೆ ಅದಕ್ಕೆ ಬೇರೆ ಬೇರೆ ಮಾರ್ಗಗಳು ಯಾವುದು? ಕರ್ಮಯೋಗ ಅಂದ್ರೆ ಅಲ್ಲೇ ಹಾಗೆ, ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೊಡ್ಬೋದು. ಆದ್ರೆ ದೊಡ್ಡ ಸಮಸ್ಯೆ ಏನು ಅಂದ್ರೆ ನಮ್ಮಲ್ಲಿ ಆಧ್ಯಾತ್ಮಿಕತೆ ಅಂದ್ರೆ ಏನೋ ಒಂದು ಬೇರೆ ಅರ್ಥವನ್ನ ನಾವು ನಿರೂಪಿಸ್ಬಿಟ್ಟು ಮತ್ತೆ ಅದೇನೋ ಒಂದು ಗಹನವಾದದ್ದು, ಮತ್ತೆ ಅದು ಸಾಮಾನ್ಯರಿಗೆ ರೀಚ್ ಆಗದೆ ಇರ್ತಕ್ಕಂಥದ್ದು ಅಂತ ಅನ್ಕೊಂಡ್ಬಿಟ್ಟಿದೀವಿ ಮತ್ತೆ ಮಾಡ್ಬಿಟ್ಟಿದೀವಿ. ದಟ್ ಈಸ್ ಆಲ್ ದ ಡಿಫರೆನ್ಸ್, ಬಟ್ ಇಟ್ ಈಸ್ ನಾಟ್ ಸೋ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಜೀವನದಲ್ಲಿ ಆಧ್ಯಾತ್ಮಿಕತೆ ಅದನ್ನ ಸ್ವಲ್ಪ ಫಾಲೋ ಮಾಡ್ಬಿಟ್ರೆ ಸಾಕು. ಅವಾಗ ಇಡೀ ಜೀವನವೇ ಆನಂದಮಯವಾದಂತಹ ಜೀವನ ಆಗತ್ತೆ. ಅದು ಬಹಳ ವಿಶೇಷವಾದ್ದು. ಈಗ ನಾವು ಲೆಟ್ ಅಸ್ ಗೋ ಫಾರ್ ಎ ಕ್ವಶನ್ ಅಂಡ್ ಆನ್ಸರ್ ಸೆಷನ್. ಯಾಕೆಂತ ಹೇಳಿದ್ರೆ ಇದರಲ್ಲಿ ಬರೀ ಸುಮ್ಮನೆ ಒಂದ್ ಕಡೆಯಿಂದ ಕೇಳ್ತಾ ಇರೋದು, ಒಂದ್ ಕಡೆ ಹೇಳ್ತಿರೋದು ಚೆನ್ನಾಗಿರಲ್ಲ. ದೇರ್ ಆರ್ ಸೋ ಮೆನಿ ಡೌಟ್ಸ್. ಮತ್ತೆ ಇದನ್ನ ಯಾವ್ದನ್ ಕೇಳಬೇಕು, ಯಾವ್ದನ್ ಕೇಳಬಾರ್ದು ಅಂತಲೂ ಅನ್ಕೋಬಾರ್ದು. ಮತ್ತೆ ಇದೇನು ಸಿಲ್ಲಿ ಕ್ವಶನ್ ನ ಕೇಳಬಹುದಾ ಅಂತ ಅನ್ಕೋಬಹುದು. ಎಂಡ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ ಆ ಸಿಲ್ಲಿಯಿಂದಲೇ ನಮಗೆ ನಿಜವಾದ ಇದು ಗೊತ್ತಾಗೋದು, ರಿಯಾಲಿಟಿ ಗೊತ್ತಾಗೋದು. ನಾವ್ ಯಾನು ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ಕೋಬೇಕಾಗಿಲ್ಲ. ಹಾಗಾಗಿ ಲೆಟ್ ಇಟ್ ಬಿ ಎ ಸಿಲ್ಲಿ ಕ್ವಶನ್, ನೋ ಪ್ರಾಬ್ಲಮ್. ಲೆಟ್ ಅಸ್ ಹ್ಯಾವ್ ಎ ಕ್ಲಾರಿಫಿಕೇಶನ್ ಅಂಡ್ ನೌ ಲೆಟ್ ಅಸ್ ಸ್ಟಾರ್ಟ್ ದಟ್ ಆಲ್ಸೋ. ದ ವೆರಿ ಇಂಪಾರ್ಟೆಂಟ್ ಪರ್ಪಸ್ ಇಸ್, ಇವತ್ತು ಬೇರೆ ಇದಕ್ಕೆಲ್ಲ ಯಾತಕ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದೇ ಒಂದು ಕ್ವಶನ್ ಅಂಡ್ ಆನ್ಸರ್ ಫೇಸ್ ಟು ಫೇಸ್ ಸೆಷನ್ ಇರ್ಲಿ, ಮುಖವತಃ ಇರ್ಲಿ ಅಂತ ಹೇಳಿ. ಸ್ವಾತಿ ಅವರು ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ದಾರೆ. ವರ್ಷಿತಾ, ಸ್ವಾತಿದು ಅನ್ಮ್ಯೂಟ್ ಮಾಡಮ್ಮ. ಅಪ್ಪಾಜಿ ಜೈ ಶ್ರೀ ಮಾತಾ. ಅಪ್ಪಾಜಿ ಹೇಳು ಪುಟ. ನಂದು ಕ್ವೆಶ್ಚನ್ ಏನಂದ್ರೆ ಅಪ್ಪಾಜಿ, ಆಧ್ಯಾತ್ಮಕ್ಕೂ ಮತ್ತೆ ನಮ್ಮ ಬಾಡಿಲಿರೋ ಚಕ್ರಗಳಿಗೂ ಏನ್ ಸಂಬಂಧ ಅಪ್ಪಾಜಿ? ವೆರಿ ಗುಡ್. ಅನೇಕ ಮಾರ್ಗಗಳಿದೆ. ನಾವು ಆನಂದವನ್ನ ರೀಚ್ ಆಗ್ಲಿಕ್ಕೆ ಅದನ್ನೇ ಈಗ ಹೇಳ್ತಾ ಇದ್ದಿದ್ದು. ಯೋಗ ಮಾರ್ಗ, ಧ್ಯಾನ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಅಂತ ಹೇಳಿ. ಅದರಲ್ಲಿ ಯೋಗ ಮಾರ್ಗದಲ್ಲಿ ನಾವು ಪ್ರೊಸೀಡ್ ಆಗ್ತೀವಿ ಅಂತಕ್ಕಂಥವ್ರು ಈ ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನ ಮತ್ತೆ ಅದನ್ನ ಸಹಸ್ರಾರದವರೆಗೆ ತಗೊಂಡು ಹೋಗ್ತಕ್ಕಂಥ ಮಾರ್ಗಕ್ಕೆ ಹೋಗ್ತಾರೆ. ಹಾಗಾಗಿ ಅದು ಒಂದು ಮಾರ್ಗ. ಅದೇ ಮಾರ್ಗ ಅಲ್ಲ, ಅದು ಒಬ್ಬೊಬ್ಬರ ಅವರವರ
ಮನೋ ಬಲ, ಮನೋ ಇಚ್ಛೆ ಅದಕ್ಕೆ ತಕ್ಕ ಹಾಗೆ ಹೋಗ್ತಕ್ಕಂಥದ್ದು. ಯೋಗ ಮಾರ್ಗ ವಾಸ್ತವವಾಗಿ ಅತ್ಯಂತ ಕಠಿಣವಾದಂತಹ ಮಾರ್ಗ. ಹಾಗಾಗಿ ಅದನ್ನ ಕಠಿಣವಾಗಿ ಕೆಲವು ನಿಯಮಗಳನ್ನ ಮಾಡಿಕೊಂಡು ಹಿಂದೆ, ಅದಕ್ಕೆ ಹಿಮಾಲಯಕ್ಕೆ ಹೋಗಿ ಯೋಗಿಗಳು ತಮ್ಮ ಮನೋನಿಗ್ರಹವನ್ನ ಮಾಡಿಕೊಂಡು ಅದು ಒಂದು ಮಾರ್ಗನೇ ಅಷ್ಟೇ. ಮತ್ತೆ ಕೆಲವು ಟೈಮ್ ಏನಾಗತ್ತೆ ಅಂದ್ರೆ ವಿತೌಟ್ ದ ನಾಲೆಡ್ಜ್ ಅದು ತಾನಾಗಿ ಸರಿಯಾಗಿ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡುತ್ತೆ, ಹೋಗ್ತಾ ಹೋಗುತ್ತೆ ಮೇಲಕ್ಕೆ. ಹೇಳ್ಬೋದಪ್ಪ ರಾಜೇಶ್ವರಿನ? ರಾಜೇಶ್ವರಿ ಭಟ್. ಅಪ್ಪಾಜಿ, ಸಂಸಾರದಲ್ಲಿದ್ದು ಆಧ್ಯಾತ್ಮಿಕವಾಗಿರೋದು ಭ್ರಮೆಯಿಂದ ಹೊರಗೆ ಬರೋದು ಅಂದ್ರಲ್ಲ, ಅದು ಮನಸ್ಸಿನಲ್ಲೇ ಹೆಚ್ಚಾಗಿ ಇದ್ ಮಾಡೋದು ಹೆಂಗೆ? ಹೌದು, ಆಧ್ಯಾತ್ಮಿಕತೆ ಇಡಿಯಾಗಿ ಆಧ್ಯಾತ್ಮಿಕತೆ ಇರ್ತಕ್ಕಂಥದ್ದೇ ಮನಸ್ಸಿನಲ್ಲಿ. ಯಾಕೆಂದ್ರೆ ಮನಯೇವ ಕಾರಣಂ ಮನುಷ್ಯಾಣಂ ಬಂಧನಂ ಮೋಕ್ಷಂ. ಬಂಧನ ಮೋಕ್ಷಕ್ಕೆಲ್ಲವೂ ಕಾರಣವೂ ಕೂಡ ಮನಸ್ಸೇ ಹೊರತು ಹೊರಗಡೆ ಎಲ್ಲೂ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ನಮ್ಮ ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರು ಆ ಕಾಲದಲ್ಲಿ IPS ಮತ್ತು IAS ಆಫೀಸರ್ಸ್ಗೆ 3 ದಿನದ ಕ್ಲಾಸಸ್ ತಗೊಳ್ಳೋರು. ನಿಶ್ಚಲ ಮನೋಯೋಗ ಅಂತ, ಸೈಲೆಂಟ್ ಮೈಂಡ್ ಅಂತ. ಅವರು ಒಂದು ಸೆಷನ್ಗೆ ನಾನು ಹೋಗಿದ್ದೆ. ಅವಾಗ ಕೇಳಿದ್ರು, ಅಲ್ಲೆಲ್ಲ ಕೂತಿದ್ರು, ಈಗ ನೀವು ನನ್ನನ್ನ ನೋಡ್ತಾ ಇದ್ದೀರಲ್ಲ, ಎಲ್ಲಿ ನೋಡ್ತಾ ಇದ್ದೀರಿ ಹೇಳಿ ಅಂತ. ಎಲ್ಲರೂ ನಿಮ್ಮನ್ನ ಸ್ಟೇಜ್ ಮೇಲೆ ನೋಡ್ತಿದೀವಿ ಅಂತಂದ್ರು. ಇಲ್ಲ ಹಾಗಲ್ಲ, ನನಗೆ ಬೆರಳು ಮಾಡಿ ತೋರಿಸಿ, ನನ್ನ ಕಡೆಗೆ ಬೆರಳು ಮಾಡಿ ತೋರಿಸಿ, ನೀವು ನನ್ನನ್ನು ಎಲ್ಲಿ ನೋಡ್ತಿದ್ದೀರಿ ಅಂತ. ಎಲ್ಲರೂ ಕೂಡ ಸ್ಟೇಜ್ ಕಡೆಗೆ ಬೆರಳು ಮಾಡಿ ತೋರಿಸಿದ್ರು, ಇಲ್ಲಿ ನೋಡ್ತಿದೀವಿ ನಿಮ್ಮನ್ನ ಅಂತ. ನಮ್ಮ ಸ್ವಾಮೀಜಿ ನಕ್ಬಿಟ್ರು. 1 ನಿಮಿಷ ಬಿಟ್ಟು ಹೇಳಿದ್ರು, ನೀವೆಲ್ಲ ಎಜುಕೇಟೆಡ್ಸ್, ನೀವೆಲ್ಲ ಹೇಳ್ತಾ ಇದ್ದೀರಿ ನನ್ನನ್ನ ಈ ಕಡೆ ಸ್ಟೇಜ್ ಅಲ್ಲಿ ನೋಡ್ತಾ ಇದ್ದೀನಿ ಅಂತ. ಆದ್ರೆ ನಿಜ ಹೇಳಿ, ನಿಮ್ಮ ಸೈನ್ಸ್ ಏನ್ ಹೇಳುತ್ತೆ? ಬೆಳಕು ನನ್ನ ಮೇಲೆ ಬೀಳ್ತಿದೆ, ಆ ಬೆಳಕು ನನ್ನ ಮೇಲೆ ಬಿಂದ್ರೆ ಅದರ ಪ್ರತಿಬಿಂಬ ನಿಮ್ಮ ಕಣ್ಣಲ್ಲಿ ಬರ್ತಾ ಇದೆ. ಆ ಕಣ್ಣಲ್ಲಿ ರೆಟಿನಾದ ಮೂಲಕ ನನ್ನ ಪ್ರತಿಬಿಂಬ ನಿಮಗೆ ತಳತಳಕವಾಗಿ ಅದು ಸ್ಕ್ರೀನ್ ಮೇಲೆ ಬಿಡತ್ತೆ. ಮತ್ತೆ ಅದು ಮೈಂಡ್ ಅಲ್ಲಿ ಹೋಗಿ ಅಲ್ಲಿ ನನ್ನ ಚಿತ್ರ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ. ಈಗ ಹೇಳಿ ನಮ್ಮನ್ನ ನೀವೆಲ್ಲಿ ನೋಡ್ತಾ ಇದ್ದೀರಿ ಅಂತ. ಆಗೆಲ್ಲ ಸಾರಿ, ನಿಮ್ಮನ್ನ ನಾವು ನೋಡ್ತಾ ಇರೋದು ನಮ್ಮ ಮನಸ್ಸಿನಲ್ಲಿ ಅಂತ ಹೇಳಿದ್ರು. ವಾಸ್ತವವಾಗಿ ನಮಗೆ ಹೊರಗಡೆ ನಾವು ನೋಡ್ತೀವಿ, ಹೊರಗಡೆ ಕೇಳ್ತೀವಿ, ಹೊರಗಡೆ ಪಂಚೇಂದ್ರಿಯಗಳದ್ದು ಪೂರ್ತಿ ಕೆಲಸ ಹೊರಗಡೆನೆ ಆದ್ರೂ ಕೂಡವಾ, ಆದ್ರೆ ನಿಜವಾಗಿ ಎಲ್ಲವೂ ಮಾಡ್ತಕ್ಕಂಥದ್ದು ಮನಸ್ಸಿನೊಳಗಡೆನೆ. ಅದರಿಂದ ಮನಸ್ಸು ಒಂದು ಪರಿವರ್ತನೆ ಆಗ್ಬಿಟ್ರೆ ಪರಿವರ್ತನೆನೂ ಆಗ್ಬೇಕಾಗಿಲ್ಲ, ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು ಮುಖ್ಯ ನಮ್ಗೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಮುಂದಿನ ತರಗತಿಗಳಲ್ಲಿ ಅದನ್ನೇ ನೋಡ್ತೀವಿ, ಹೌ ಟು ಟ್ರೈನ್ ಅವರ್ ಮೈಂಡ್ ಅಂತ. ಒಂದು ಸರಿ ನಾವು ಮನಸ್ಸನ್ನ ಬದಲಾಯಿಸ್ಕೊಂಡು ಅದಕ್ಕೆ ಒಳ್ಳೆ ಟ್ರೈನಿಂಗ್ ಕೊಟ್ಬಿಟ್ರೆ ತಾನಾಗಿ ಆಧ್ಯಾತ್ಮಿಕತೆಗೆ ಹೊರಟೋಗುತ್ತೆ. ಹೊರಗಡೆ ಬದಲಾಯಿಸ್ಬೇಕಾದೇನು ಇಲ್ಲ. ಈಗ ಹೇಗಿರ್ತೀವಿ ಹಾಗೆ ಇರುದೆ, ಯಾರ ಜೊತೆ ಹೇಗಿರ್ತೀವಿ ಹಾಗೆ ಇರುದೆ. ಒಳಗಡೆ ಮಾತ್ರ ಮಾನಸಿಕವಾಗಿ ನಿಜವಾಗಿ ಆಧ್ಯಾತ್ಮಿಕತೆ ಇರ್ತಕ್ಕಂಥದ್ದೇ ಮನಸ್ಸಿನಲ್ಲಿ. ನೆಕ್ಸ್ಟ್ ಸರಿತಾ ಅವರು. ಜೈ ಶ್ರೀ ಮಾತಾ ಅಪ್ಪಾಜಿ. ಹೇಳು ಪುಟ. ಅಪ್ಪಾಜಿ, ಈಗ ನಾವು ಏಕಾಗ್ರತೆಯಿಂದ ಲಲಿತಾ ಸಹಸ್ರನಾಮ ಪಠಣ ಮಾಡ್ಬೇಕಂತ ಕೂತಿರ್ತೀವಿ. 2 ನಿಮಿಷ ಮಾತ್ರ ನಮ್ಮ ಮನಸ್ಸು ಜಗನ್ಮಾತೆಯಲ್ಲಿ ಇರುತ್ತೆ. ಮತ್ತಾಗ್ಲೇ 3ನೇ ನಿಮಿಷಕ್ಕೆ ಪ್ರಪಂಚ ಎಲ್ಲ, ಲಲಿತಾ ಸಹಸ್ರನಾಮ ಮುಗಿಯೋದ್ರೊಳಗೆ ಪ್ರಪಂಚ ಎಲ್ಲ ಸುತ್ತಾಡ್ಕೊಂಡ್ ಬರುತ್ತೆ. ಇದರಿಂದ ಎಷ್ಟು ಹೊರಗ್ ಬರ್ಬೇಕಂದ್ರೂ ಆಗ್ತಾ ಇಲ್ಲ ಅಪ್ಪಾಜಿ. ಯಾಕೆ ಹೊರಗ್ ಬರ್ಬೇಕು ಅಂದ್ರೆ ಏಕಾಗ್ರತೆಯಿಂದ ನಾವು ಲಲಿತಾ ಸಹಸ್ರನಾಮ ಪಠಣ ಮಾಡ್ಬೇಕು, ಜಗನ್ಮಾತೆಯಲ್ಲೇ ಲೀನವಾಗ್ಬೇಕು, ಮುಗಿಯೋವರೆಗೂ ಅಲ್ಲೇ ಇರ್ಬೇಕು ನಮ್ಮ ಮನಸ್ಸು ಅಂತ ನಾವ್ ಎಷ್ಟು ಟ್ರೈ ಮಾಡಿದ್ರು ಯಾವ್ದ್ಯಾವ್ದೋ ಎಲ್ಲೆಲ್ಲೋ ಹೋಗಿ ಬರುತ್ತೆ. ಸಂಸಾರದ್ದು, ಲೌಕಿಕವಾಗಿ ಎಲ್ಲಾ ಕಡೆ ಹೋಗಿ ಬಂದ್ಬಿಡುತ್ತೆ. ಮನಸ್ಸಿನ ನಿಜವಾದ ಲಕ್ಷಣವೇ ಚಂಚಲತೆ ಅಂತ. ಒಂದ್ ವೇಳೆ ಮನಸ್ಸು ಚಂಚಲವಾಗದೆ ಇದ್ರೆ ಅದು ಮನಸ್ಸೇ ಅಲ್ಲ. ನಮ್ ಗುರುಗಳಿಗೆ ನಾನು ಈ ಪ್ರಶ್ನೆಯನ್ನ ಕೇಳಿದಾಗ ನನಗೆ ಬೈದು ಬಿಟ್ಟಿದ್ರು. ಮನಸ್ಸು ಚಂಚಲವಾಗದೆ ಇರೋದು 2 ಸರಿ, ಒಂದು ಮೂರ್ಛೆ ರೋಗ ಬಂದಾಗ, ಇನ್ನೊಂದು ಸತ್ತೋದಾಗ ಅಂತಂದ್ರು. ನಾನು ಅವರು ಹೇಳಿದ ಮಾತನ್ನೇ ನಿಂಗೆ ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ. ದಿಸ್ ಆರ್ ನಾಟ್ ಮೈ ವರ್ಡ್ಸ್. ನಾನು ಗುರು ಸ್ವಾಮಿ ವಿರಜಾನಂದ ಸರಸ್ವತಿ ಅವರು ನನಗೆ ಇದೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ. ಅವರಿಗೆ ಕೇಳಿದಾಗ ನಾನು ಹೇಳಿದ್ರು, ನಾಗೇಂದ್ರ, ನಿನ್ನನ್ನ ಯೋಗಿ ಮಾಡಕ್ ನಾನು ಹೊರಟಿಲ್ಲ, ನಿನ್ನನ್ನ ಒಬ್ಬ ಭಕ್ತನನ್ನ ಮಾಡಕ್ ಹೊರಟಿದ್ದೀನಿ. ಯೋಗ ಮಾರ್ಗದಲ್ಲಿ ಈಗ ಸ್ವಾತಿ ಹೇಳಿದಾಗೆ ಯೋಗ ಮಾರ್ಗಕ್ಕೆ ಹೋಗೋದಾದ್ರೆ ಅಲ್ಲಿ ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡು ಏಕಾಗ್ರತೆಯನ್ನ ಸ್ಥಾಪನೆ ಮಾಡಿಕೊಂಡು ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನ ಸಹಸ್ರಾರದಕ್ಕೆ ಅದು ಯೋಗ ಮಾರ್ಗ. ನಾನಿರೋದು ಯೋಗ ಮಾರ್ಗ ಅಲ್ಲ, ಭಕ್ತಿ ಮಾರ್ಗ. ಭಕ್ತಿ ಮಾರ್ಗಕ್ಕೆ ಏಕಾಗ್ರತೆಯೇ ಬೇಕಿಲ್ಲ. ಏಕಾಗ್ರತೆ ಅನ್ನೋ ಪದಕ್ಕೂ ಭಕ್ತಿ ಮಾರ್ಗಕ್ಕೂ ಸಂಬಂಧವೇ ಇಲ್ಲ. ಹೇಗೆ ಏಕಾಗ್ರತೆಗೆ ಅನ್ನತಕ್ಕಂಥದ್ದು ಯೋಗ ಮಾರ್ಗ, ವಿಚಾರ ಅಂತಕ್ಕಂಥದ್ದು ಜ್ಞಾನ ಮಾರ್ಗ, ಹಾಗೆ
ಪ್ರೇಮ ಅಂತಕ್ಕಂಥದ್ದು ಭಕ್ತಿ ಮಾರ್ಗ. ನೀ ಲಲಿತಾ ಸಹಸ್ರನಾಮವನ್ನ ಪ್ರೇಮ ಪೂರ್ವಕವಾಗಿ ಹೇಳು ಸಾಕು, ಮನಸ್ಸು ಓಡಾಡ್ಕೊಳ್ಳಿ, ಅದ್ರ ಪಾಡ್ಗೆ ಅದು ಓಡಾಡತ್ತೆ. ಮನಸ್ಸನ್ನ ನಾವು ಕಟ್ಟಾಕಿ ಅದು ಅವಳ ಜೊತೆ ಇಡ್ಬೇಕಾಗಿಲ್ಲ. ಯು ಲವ್ ಗಾಡ್, ಪ್ರೇಮ ಪೂರ್ವಕವಾಗಿ ಹೇಳ್ತಾ ಹೋಗು, ಮನಸ್ಸು ಪಾಡಿಗೆ ಮನಸ್ಸು ಹೋಗ್ಲಿ, ಅದ್ರ ಪಾಡಿಗೆ ಅದು ಕೆಲಸ ಅದು ಮಾಡ್ಲಿ. ನಾನು ಪ್ರೀತಿಸೋದು, ನಾನು ಅದನ್ನ ಒಂದು ಉದಾಹರಣೆ ಬಿಗಿನಿಂಗ್ ಅಲ್ಲೇ ಲಲಿತಾ ಸಹಸ್ರನಾಮದಲ್ಲೂ ಹೇಳಿದ್ದೆ. ಈಗ ಒಬ್ಬನೇ ಮಗ ಇದ್ದಾನೆ, ಅಮೆರಿಕಕ್ಕೆ ಕಳಿಸ್ತಾಳೆ ತಾಯಿ. ಅವಳು ಏನ್ ಮಾಡಿದ್ರು ಅವಳ ಮನಸ್ಸು ಮಗು ಮೇಲೆ ಇರತ್ತೆ. ಅಯ್ಯೋ ಇವತ್ ಏನ್ ಮಾಡ್ಕೊಂಡಿದ್ ದೋಸೆ ಮಾಡ್ತಾ ಇದ್ದಾಳೆ ಇಲ್ಲಿ ಅನ್ಕೋತಾಳೆ, ಅಯ್ಯೋ ಈ ಮಗು ಏನ್ ಮಾಡ್ಕೊಂತೋ ಏನೋ, ಏನ್ ತಿಂತೋ ಏನ್ ಬಿಡ್ತೋ. ಇಲ್ಲಿ ಚಳಿ ಆದ್ರೆ ಸಾಕು ಅವಳು ಅನ್ಕೋತಾಳೆ, ಅಯ್ಯೋ ಇಲ್ಲೇ ಇಷ್ಟು ಚಳಿ, ಪಾಪ ಅಲ್ಲಿ ಏನ್ ಇದೆಯೋ ಇಲ್ವೋ ಅವನಿಗೆ. ಯಾವಾಗಲೂ ಅವಳ ಮನಸ್ಸು ಆ ಮಗನ ಕಡೆಗೆ ಹೊರಡುತ್ತೆ, ಯಾಕೆಂದ್ರೆ ಆ ಮಗನನ್ನ ಅಷ್ಟು ಪ್ರೇಮ ಮಾಡ್ತಾಳೆ. ಹಾಗೆ ನಾವು ಭಗವಂತನನ್ನ ಪ್ರೇಮ ಮಾಡ್ಬಿಟ್ರೆ ಸಾಕು, ಏಕಾಗ್ರತೆ ಸಾಧಿಸ್ಬೇಕಾದ ಅವಶ್ಯಕತೆಯೇ ಇಲ್ಲ. ಇವಳು ದೋಸೆನೋ ಹಾಕ್ತಾಳೆ, ಕಸ ಗುಡಿಸ್ತಾಳೆ, ಆದ್ರೆ ಯಾವಾಗ್ಲೂ ಮನಸ್ಸು ಮಗನ ಮೇಲೆ ಇರತ್ತೆ. ಹಾಗೆ ಮಗನ ಬದಲು ನಾವು ಭಗವಂತನ ಕಡೆಗೆ ಲಲಿತಾ ಸಹಸ್ರನಾಮ ಹೇಳಿದ್ರು ಕಡೆಯಲ್ಲಿ ಲಲಿತೆ ಕಡೆಗೆ ಇದ್ಬಿಡ್ಬೇಕು. ಭಗವಂತನನ್ನ ಪ್ರೀತಿಸುವುದೇ ನಿಜವಾದಂತಹ ಭಕ್ತಿ ಮಾರ್ಗ. ಏಕಾಗ್ರತೆ ಖಂಡಿತ ಬೇಕಿಲ್ಲ, ಅದ್ರ ಪ್ರಯತ್ನನೂ ಪಡ್ಬೇಕಾಗಿಲ್ಲ. ಏಕಾಗ್ರತೆ ನಮಗೆ ನಾವೇನು ಯೋಗಿ ಆಗ್ಬೇಕಾಗಿಲ್ಲ. ಹೆಚ್ಚು 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 ಪ್ರೇಮ ಆದಂತೆಲ್ಲ ತಾನೇ ಮನಸ್ಸು ಅದ್ರ ಕಡೆಗೆ ಹೋಗ್ತಾ ಇರತ್ತೆ. ನಾವ್ ಎಳ್ಕೊಂಡು ಹೋಗಿ ಕೂರಿಸ್ಬೇಕಾಗಿಲ್ಲ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೇಮಿಸಕ್ ನೋಡಲ್ಲ, ಎಳೆದು ತರಕ್ ನೋಡ್ತೀವಿ, ಅದು ಬರಲ್ಲ. ನೀವ್ ಪ್ರೇಮಿಸಿದ್ರೆ ತಾನೇ ತಾನಾಗಿ ಹೋಗುತ್ತೆ. ಯಾವ ವಸ್ತುವಿನ ಮೇಲೆ ನಮಗೆ ಪ್ರೇಮ ಇರತ್ತೆ ಆ ವಸ್ತುವಿನ ಕಡೆಗೆ ತಾನೇ ತಾನಾಗಿ ನಮ್ ಗುರುಗಳು ಇನ್ನೊಂದು ಉದಾಹರಣೆ ಹೇಳೋರು. ಈಗ 2,000 ರೂಪಾಯಿಂದ ಒಂದ್ ಸಣ್ಣ ಬಂಡ್ಲು, 2,000 ರೂಪಾಯಿ ನೋಟಿರೋದು ಒಂದ್ ಸಣ್ಣ ಬಂಡ್ಲು ಕೊಟ್ಬಿಟ್ಟು ನಾಗೇಂದ್ರ ಇದ್ರೊಳಗೆ ನೀ ಕರೆಕ್ಟ್ ಆಗಿ ಎಷ್ಟಿದೆ ಎಣಸ್ ಹೇಳು, ನಿನಗೆ ಕೊಡ್ತೀನಿ ಅಂತಂದ್ರೆ ಪಕ್ಕದಲ್ಲಿ ದೆವ್ವ ಬಂದ್ ನಿಂತ್ಕೊಂಡ್ರು ನಿಂಗೆ ಗೊತ್ತಾಗಲ್ಲ, ಎಣಿಸ್ತಾ ಹೋಗ್ತೀಯ. ಯಾಕೆ? ಅದು ನಿನಗ್ ಕೊಟ್ಟು ಬಿಡ್ತೀನಿ ಅನ್ನುವ ಆ ಭಾವನೆ ಇದೆಯಲ್ಲ, ನನಗ್ ಸಿಗತ್ತೆ ಅಂತ. ಹಾಗೆ ಭಗವಂತನನ್ನು ನನಗ್ ಸಿಗತ್ತೆ ಅನ್ನೋ ಭಾವನೆ ಇದ್ರೆ ನಿಂಗೆ ಪ್ರಶ್ನೆನೇ ಬರಲ್ಲ. ಯು ಲವ್ ಗಾಡ್, ಡೋಂಟ್ ಟ್ರೈ ಫಾರ್ ಎನಿ ಫೋಕಸ್, ವೈ ಯು ಹ್ಯಾವ್ ಟು ಫೋಕಸ್ ಆನ್ ದ ಗಾಡ್. ಎಳೆದು ತರೋ ಪ್ರಯತ್ನವೇ ಬೇಡ. ಭಗವಂತನನ್ನ ನಾವು ಮುಂದೆ 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 ಹೋಗ್ತಾ, ನಾನು ಯಾಕೆಂದ್ರೆ ನಾನು ಭಕ್ತಿ ಮಾರ್ಗದವನು, ಬೇರೆ ಎಲ್ಲವನ್ನ ಹೇಳ್ಕೊಂಡ್ಬಂದು ಆ ಭಕ್ತಿ ಮಾರ್ಗದಲ್ಲಿ ಬಂದಾಗ ಇದೆಲ್ಲವೂ ಕೂಡ ಬರುತ್ತೆ. ಅದರಿಂದ ಭಕ್ತಿ ಮಾರ್ಗಕ್ಕೆ ಏಕಾಗ್ರತೆಯ ಅವಶ್ಯಕತೆ ಖಂಡಿತವಾಗಿ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಬೇಕಾಗುವುದು ಪ್ರೇಮ ಮಾತ್ರ. ಲಲಿತಾ ಸಹಸ್ರನಾಮವನ್ನೇ ಆಗ್ಲಿ ಮತ್ತೊಂದನ್ನೇ ಆಗ್ಲಿ ಪ್ರೇಮ ಪೂರ್ವಕವಾಗಿ ಪ್ರೀತಿಸುವುದನ್ನ ಕಲಿ. ಜೈ ಶ್ರೀಮಾತ್. ನೆಕ್ಸ್ಟ್ ಮಂಜುಳಾ ಮಂಜು. ಸಂಧ್ಯಾ ಸಂಧ್ಯಾ ಕೇಳ್ತಾ ಇದ್ದಾಳೆ ನೋಡು. ಇಲ್ಲ, ಒಂದೊಂದಾಗಿ ಇದ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಮಂಜುಳಾ ಮಂಜು ಅವರು ಕ್ವಶನ್ ಮಾಡಿರ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಸುಪ್ರಿಯಾ ಅವರು ರೆಡಿ ಇದ್ದಾರೆ ಅಂತ ಹೇಮಮ್ಮ ಅವ್ರು ಮಾಡಿದ್ದಾರೆ. ಕೇಳಿ. ಸುಪ್ರಿಯಾ. ನಮಸ್ತೆ ಅಪ್ಪಾಜಿ. ಅಪ್ಪಾಜಿ ನನ್ಗೊಂದೇ ಪ್ರಶ್ನೆ, ಮೋಹ ಅನ್ನೋದಿದೆಯಲ್ಲ, ಅಟ್ಯಾಚ್ಮೆಂಟ್, ಅದರಿಂದ ಮನಸ್ಸು ಸ್ವಲ್ಪ ದುಃಖಕ್ಕೀಡಾಗತ್ತೆ. ಏನೋ ಒಂಚೂರು ಫ್ಯಾಮಿಲಿ ಆಗ್ಲಿ ಅಥವಾ ಜನಗಳಾಗ್ಲಿ ಸ್ನೇಹಿತರಾಗ್ಲಿ ಯಾರಿಗಾರು ಒಂಚೂರು ಇದಾದ್ರೆ ತುಂಬಾ ವಿಚಲಿತವಾಗತ್ತೆ ಮನಸ್ಸು. ಯಾಕೆ ಅಪ್ಪಾಜಿ? ಹೌದು ಮಗಳೇ, ಆ ಮೋಹದ ಮುಖ್ಯವಾದ ಲಕ್ಷಣವೇ ಅದು. ಆ ಮೋಹದಿಂದಯ ಎಲ್ಲವೂ ಕೂಡ ಶುರುವಾಗ್ತಕ್ಕಂಥದ್ದು. ಅದು ನಮ್ಮ ಒಂದು ಡಿಟೈಲ್ ಸಬ್ಜೆಕ್ಟ್. ಆ ಮೋಹವನ್ನ ಕಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡಬಾರ್ದು. ಮತ್ತೆ ಯಾರ ಕೈಲೂ ಮೋಹವನ್ನ ಕಳ್ಕೊಳಕ್ ಆಗೋದೂ ಇಲ್ಲ. ಮೋಹವನ್ನ ಕಳ್ಕೊಳ್ಳೋದು ಮುಖ್ಯ ಅಲ್ಲ, ಮೋಹವನ್ನ ಪರಿವರ್ತನೆ ಮಾಡ್ಕೋಬೇಕು. ರಾಮಕೃಷ್ಣ ಪರಮಹಂಸರು ನಮ್ದು ಮೇಜರ್ ಪ್ರಿನ್ಸಿಪಲ್ಸ್ ಎಲ್ಲ ಅದೇ ಆಗಿರೋದ್ರಿಂದವ ಅವ್ರು ಹೇಳುದು ಇಷ್ಟೇ, ನಿನಗೆ ಅರಿಷಡ್ವರ್ಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇರ್ಲಿ, ತಪ್ಪೇನಿಲ್ಲ, ಇದನ್ನ ತೆಗೆದುಹಾಕಕ್ಕಾಗಲ್ಲ. ಆದ್ರೆ ಇವೆಲ್ಲವನ್ನು ಭಗವಂತನ ಕಡೆಗೆ ತಿರುಗಿಸು ಅಂತಕ್ಕಂಥದ್ದು. ಭಗವಂತನ ಕಡೆಗೆ ಮೋಹವನ್ನ ತೆಗೆದುಹಾಕಕ್ಕಾಗಲ್ಲ, ಆದ್ರೆ ಅದನ್ನ ಪರಿವರ್ತನೆ ಮಾಡಬಹುದು. ಆ ಪರಿವರ್ತನೆ ಮಾಡಿ ಭಗವಂತನ ಕಡೆಗೆ ನಾವು ಮೋಹವನ್ನ ಹೋಗ್ಸಿದ್ರೆ ಸಾಂಸಾರಿಕವಾಗಿ ಬರ್ತಕ್ಕಂಥ ದುಃಖ ನಮಗಾಗದೇ ಇಲ್ಲ. ಯಾಕೆಂದ್ರೆ ಮೋಹದ ಅಟ್ಯಾಚ್ಮೆಂಟ್ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಬಿಟ್ಟಿದೀವಿ. ಈಗಾಗ್ಲೇ ಒಂದು ಉದಾಹರಣೆ ಹೇಳಿದೆ, ತನ್ನ ಮನೆ ಸುಡದೇ ಇದ್ದಾಗ್ಲೂ ಅವನ ಹತ್ತು ಗೋಳಾಡ್ಬಿಟ್ರು ಇಬ್ರು ಗಂಡ ಹೆಂಡತಿ. ಆದ್ರೆ ನಿಜವಾಗಿ ಸುಟ್ಟಾಗ ಅವ್ರಿಗೆ ಅಳು ಬರ್ಲಿಲ್ಲ. ಯಾಕೆ? ಮೋಹ ಇರ್ಲಿಲ್ಲ. ಯಾಕೆ? ಮಾರ್ಬಿಟ್ಟಿದ್ರು. ಮಾರ್ಬಿಟ್ಟಿದ್ರಿಂದ ಮೋಹ ಟ್ರಾನ್ಸ್ಫರ್ ಆಯ್ತು. ಮನೆಯ ಮೇಲಿದ್ದ ಮೋಹ ದುಡ್ಡಿಗೆ ಟ್ರಾನ್ಸ್ಫರ್ ಆಯ್ತು. ಈಗ ಆ ದುಡ್ಡನ್ನು ತಗೊಂಡು ಹೋಗಿ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ. ಆ ಬ್ಯಾಂಕ್ ಏನಾದ್ರು ಪಾಪರ ಆಯ್ತು ಅಂದ್ರೆ ಮತ್ತೆ ಹೇಳ್ತಾರೆ,
ಬಿದ್ದು ಹೊರಳಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೇ ಅಟ್ಯಾಚ್ಮೆಂಟ್ ಅಲ್ಲಿ ಇದೆ, ದುಡ್ಡಿನ ಮೇಲೆ ಇದೆ. ಆ ಬ್ಯಾಂಕಿನ ಮೇಲೆ, ಬ್ಯಾಂಕ್ ಒಳಗೆ ಇಟ್ಟಿದಾರಲ್ಲ ದುಡ್ಡು, ಈಗ ಮನೆ ಮೇಲೆ ಏನಿಲ್ಲ, ಯಾಕೆಂದ್ರೆ ಅವರದ್ದಲ್ಲ ಮನೆ. ಇಲ್ಲಿ ಮೋಹವನ್ನ ದುಡ್ಡಿಗೆ ಟ್ರಾನ್ಸ್ಫರ್ ಮಾಡೋದು. ಹಾಗೆ ಮೋಹವನ್ನ ಒಂದರಿಂದ ಒಂದಕ್ಕೆ ಬದಲಾಯಿಸ್ತಾ ಹೋಗ್ಬೋದು. ಹಾಗೆ ಕಟ್ಟ ಕಡೆಗೆ ಬದಲಾಯಿಸಬಹುದಾದ ಎಲ್ಲಿಗಪ್ಪ ಅಂದ್ರೆ ಭಗವಂತ. ಆ ಭಗವಂತನ ಕಡೆಗೆ ಮೋಹವನ್ನ ಅಲ್ಲಿ, ಯಾಕೆ ಅಂತ ಹೇಳಿದ್ರೆ ಅದು ಹಾಳಾಗಲ್ಲ, ಸತ್ಯವಾದ ವಸ್ತು, ಯಾವಾಗ್ಲೂ ಇರ್ತಕ್ಕಂಥ ವಸ್ತು. ಹಾಗಾಗಿ ನಮ್ಮ ಪ್ರಯತ್ನಗಳನ್ನೆಲ್ಲ ಇದು ಒಂದು ದಿನದಲ್ಲಾಗಲ್ಲ, ಇಡೀ ಜೀವನ ಪೂರ್ತಿ ಇದನ್ನೇ ಸಾಧನೆ ಅಂದ್ರೆ ಇದನ್ನೇ. ಒಂದಿನ ಇವತ್ತೆಲ್ಲ ನಾ ಬಿಟ್ಬಿಟ್ಟೆ ಮೋಹ, ನಾ ಭಗವಂತ ಅಲ್ಲ, ಬಾಯಲ್ಲಿ ಮಾಡ್ಬೋದು, 1 ಗಂಟೆ ಭಾಷಣ ಮಾಡ್ಬಿಡ್ಬೋದು. ಆದ್ರೆ ನಿಧಾನವಾಗಿ ನಾವು ಅದನ್ನ ತಗೊಂಡೋಗಿ ಪ್ರತಿಯೊಂದು ಮೋಹವನ್ನ ತಗೊಂಡೋಗಿ ಭಗವಂತನಿಗೆ ಅಟ್ಯಾಚ್ ಮಾಡೋದನ್ನ ಕಲಿಬೇಕು. ಹಾಗೆ ಮೋಹವನ್ನ ತಗೊಂಡು ಹೋಗ್ಬೇಕಾದ್ರೆ ಮೊದಲು ಪ್ರೇಮಿಸ್ಬೇಕು. ಎಲ್ಲಿ ಪ್ರೇಮ ಇರತ್ತೆ ಅಲ್ಲಿ ಮಾತ್ರ ನೀನು ಮೋಹವನ್ನ ಶಿಫ್ಟ್ ಮಾಡಬಹುದೇ ಹೊರತು ಪ್ರೇಮ ಇಲ್ಲದ ಕಡೆ ಮೋಹವನ್ನ ಶಿಫ್ಟ್ ಮಾಡಕ್ ಆಗಲ್ಲ. ಮೋಹ ಯಾಕೆ ಬರುತ್ತೆ? ಮಕ್ಕಳ ಮೇಲಿನ ಪ್ರೇಮದಿಂದ, ಗಂಡನ ಮೇಲಿನ ಪ್ರೇಮದಿಂದ, ಮನೆಯ ಮೇಲಿನ ಪ್ರೇಮದಿಂದಲೇ ಮೋಹ ಉಂಟಾಗಿರ್ತಕ್ಕಂಥದ್ದು. ಅದರಿಂದ ಪ್ರೇಮ ಇವರನ್ನು ಪ್ರೀತಿ ಮಾಡಬಾರ್ದು ಅಂತಲ್ಲ, ಮೋಹವನ್ನ ಶಿಫ್ಟ್ ಮಾಡಿ. ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಅಟ್ಯಾಚ್ಮೆಂಟ್ ಅಂಡ್ ಲವ್. ಸತ್ಯ ಏನು ಅಂತ ಹೇಳಿದ್ರೆ, ಕೊನೆಯ ಮಾತು ಈ ಪ್ರಶ್ನೆಗೆ, ಮೋಹವನ್ನ ನಾವು ಒಬ್ಬರಿಂದ ತೆಗೆದು ಬಿಟ್ರೆ ಅವರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದಟ್. ನನ್ನ ಹೆಂಡತಿ ಸಾಯುವಾಗ ಈಗ 7 ವರ್ಷದ ಹಿಂದೆ ಭಾಗ್ಯಮ್ಮ ನಮ್ಮ ಮೇಲಿದ್ದ ಅಟ್ಯಾಚ್ಮೆಂಟ್ ನ ತೆಗೆದು ಬಿಟ್ರು. ಆದ್ರೆ ಅವರ 1000 ಪಟ್ಟು ಪಾಲು ನಮ್ಮ ಮೇಲಿದ್ದ ಪ್ರೀತಿ ನಾನು ಅನುಭವಿಸ್ತೆ 1000 times, ನಾಟ್ 100 times. ಮೋಹವನ್ನ ತೆಗೆದ್ರೆ ಪ್ರೀತಿ ಜಾಸ್ತಿ ಆಗತ್ತೆ, ಪ್ರೀತಿ ಕಡಿಮೆ ಆಗಲ್ಲ. ಅದರಿಂದವ ಮೋಹವನ್ನ ತೆಗೆಯೋದು ಅಂದ್ರೆ ಶಿಫ್ಟ್ ಮಾಡ್ತಕ್ಕಂಥದ್ದು. ಅವ್ರು ಭಗವಂತನ ಮೇಲೆ ಶಿಫ್ಟ್ ಮಾಡಿದ್ರು. ನಾನು ಏನ್ ಇವತ್ತೆಲ್ಲ ಹೇಳ್ತಿದ್ದೀನಿ, ಐ ಹ್ಯಾವ್ ಸೀನ್ ಪ್ರಾಕ್ಟಿಕಲಿ ವಿತ್ ಹರ್. ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ ತಕ್ಷಣ ನಮ್ಮ ಮೇಲೆ, ಗಂಡ ಹೆಂಡತಿ ಮಕ್ಕಳು ಮನೆ ಮೇಲೆ ಇದ್ದಿಲ್ಲ, ಪ್ರೀತಿ ಇತ್ತಷ್ಟೇ. ಪ್ರೀತಿ 1000 times ಆಯ್ತು, ಆದ್ರೆ ಅಟ್ಯಾಚ್ಮೆಂಟ್ ಇರ್ಲಿ. ದಿಸ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ ಅಪ್ಪಾಜಿ. ನೆಕ್ಸ್ಟ್ ರಾಜೇಶ್ವರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಅಲ್ಲಿ ನ್ಯೂಯಾರ್ಕ್ ಇಂದ ಅನ್ಸುತ್ತೆ. ಕೇಳಿಸ್ತಾ ಇದೆಯಾ ರಾಜೇಶ್ವರಿ? ನಮಸ್ಕಾರ ಅಪ್ಪಾಜಿ. ಪಾಪ ನಿಮ್ಗೆ ಎಷ್ಟು ಗಂಟೆ ಈಗಲ್ಲೇ? ಇವಾಗ 8:15 ಆಗ್ತಾ ಇದೆ ಅಪ್ಪಾಜಿ. 3 ನಿಮಿಷ ಬೆಳಗ್ಗೆನ ರಾತ್ರಿನಾ? ಬೆಳಗ್ಗೆ. ಬೆಳಗ್ಗೆ. ಆಗ್ಲಿ ಮಗಳೇ, ಹೇಳು ಮಗಳೇ. ಅಪ್ಪಾಜಿ ನಿಮ್ ಎದುರುಗಡೆ ಮಾತಾಡ್ತಾ ನಿನ್ ಫೋಟೋ ಕಾಣಿಸ್ತಿಲ್ವಲ್ಲ ನನಗೆ? ನನ್ಗೂ ಗೊತ್ತಾಗ್ತಿಲ್ಲ, ಅದು ಕಾಣಿಸ್ತಾ ಇಲ್ಲ, ಏನಾಯ್ತು ಅಂತ ಅರ್ಥ ಆಗ್ಲಿಲ್ಲ ನನ್ಗೆ. ಹೋಗ್ಲಿ ಬಿಡು, ಮಾತ್ ಕೇಳಿಸ್ತಾ ಇದೆಯಲ್ಲ. ಓಕೆ. ತುಂಬಾ ಸಂತೋಷ ಆಯ್ತು ಅಪ್ಪಾಜಿ. ನೀವ್ ಹೇಳ್ದಂಗೆ ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ರೆ ಒಂದೊಂದಾಗಿ ಅರ್ಥ ಆಗ್ತಾ ಇರುತ್ತೆ ಹೇಗೆ ಜೀವನ ಅಂತ. ಆದ್ರೆ ಒಂದು ಕ್ವಶನ್ ನಂಗೆ, ನೀವ್ ಒಂದ್ರಲ್ಲಿ ಹೇಳಿದ್ರಿ ಪ್ರೇಕ್ಷಕನಾಗಿರ್ಬೇಕು, ವಿಟ್ನೆಸ್ ಮಾಡು ಅಷ್ಟೇ ಅಂತ. ಅದ್ರ ಬಗ್ಗೆ ಚೂರ್ ಹೇಳಿ ಅಪ್ಪಾಜಿ. ಎಲ್ಲಿ ಈ ಮೋಹವನ್ನ ತೆಗಿಬೇಕಂತದ್ದು ಇದೆಲ್ಲವನ್ನು ಹೇಳುವಾಗ್ಲೂ ಕೂಡವ ಇಡೀ ಜೀವನವನ್ನ ನಾವು ವಿಟ್ನೆಸ್ ಆಗಿ ನೋಡುದನ್ನ ಕಲಿಬೇಕಷ್ಟೇ. ಬಹಳ ಇಂಪಾರ್ಟೆಂಟ್ ಅದು, ಬಹಳ ಅಷ್ಟೇ. ಅದೇ ಒಂದು ಫೈನಲ್ ಸ್ಟೇಜ್ ಅಂತ ಹೇಳ್ಬೋದು. ಲಾಸ್ಟ್ ಬಟ್ 1 ಸ್ಟೇಜ್ ಅಂತ ಹೇಳಿದ್ರೆ ಟು ಬಿಕಮ್ ಎ ವಿಟ್ನೆಸ್. ಈ ಪ್ರಪಂಚವನ್ನ ಇಡೀ ನಾವು ಏನು ನಡೆಸ್ತಾ ಇದೀವಿ ಇದನ್ನೆಲ್ಲವ ನಾವು ಇದುವರೆಗೆ ನಮ್ಗೆಲ್ಲವೂ ಬರ್ತಿರೋದು ಯಾಕೆಂದ್ರೆ ನಾನು ಓನರ್ ಅನ್ಕೊಂಡ್ಬಿಟ್ಟಿದ್ದೀನಿ. ಐ ಆಮ್ ನಾಟ್ ದ ಓನರ್, ಐ ಆಮ್ ಓನ್ಲಿ ಎ ಟ್ರಸ್ಟಿ. ಐ ಆಮ್ ಓನ್ಲಿ ಎ ಟ್ರಸ್ಟಿ ಇನ್ ದಿಸ್ ವರ್ಲ್ಡ್. ಗಂಡ ಹೆಂಡತಿ ಮಕ್ಕಳು ಮನೆ ಕೆಲಸ ಎಲ್ಲವೂ ಕೂಡ ನಾವು ಅದನ್ನ ನನ್ನದು ಅನ್ಕೊಳ್ಳೋದಲ್ಲ, ನಾನು ಇವರ ಟ್ರಸ್ಟಿಯಾಗಿ ಮಾಡ್ತಿದ್ದೀನಿ ಅಂತ ಹೇಳಿ ನಮ್ಮೆಲ್ಲ ಕೆಲಸವನ್ನ ಮತ್ತು ನಮ್ಮ ಎಲ್ಲವನ್ನು ಕೂಡ ನಾವು ವಿಟ್ನೆಸ್ ಆಗಿ ನೋಡ್ತಾ ಇರ್ಬೇಕು. ಅದು ನಿಜವೂ ಹೌದು. ಆದ್ರೆ ನಾವ್ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಇದೆಲ್ಲ ನನ್ನಿಂದಲೇ ನಡೀತಾ ಇದೆ, ನನ್ನಿಂದಲೇ ನಡೀತಿದೆ ಅಂತ ನಾನು ಅನ್ನೋದನ್ನ ನಾವು ಇಟ್ಕೊಂಡಿದೀವಿ. ಬಟ್ ಆಕ್ಚುಲಿ ವಿ ಆರ್ ನಾಟ್ ಸೋ. ವಿ ಹ್ಯಾವ್ ಟು ಬಿ ವಿಟ್ನೆಸ್. ಯಾವಾಗ ನೀನು ವಿಟ್ನೆಸ್ ಆಗ್ತೀಯ ನಿಂಗೆ ಸಂತೋಷ ಇರತ್ತೆ, ನೀನೇ ಇನ್ವಾಲ್ವ್ ಆಗ್ತೀಯ, ದುಃಖ ಆಗುತ್ತೆ. ಈಗ ಒಂದ್ ಸಣ್ಣ ಉದಾಹರಣೆ ಹೇಳ್ಬೇಕು ಅಂದ್ರೆ ಅದ್ಯಾವುದು, ಜೊತೆಯಲ್ಲಿ ಇಂತ ಒಂದ್ ಸೀರಿಯಲ್ ಬರ್ತಾ ಇದೆ. 25 ವರ್ಷದ ಹುಡುಗಿ ಒಂದು 50 ವರ್ಷದ ಹುಡುಗನ್ನ ಒಬ್ಬನ್ನ ಪ್ರೀತಿಸ್ತಾ ಇರೋದು ಅಂತ ಎಲ್ಲರೂ ನೋಡ್ತಾರೆ. ಅದಕ್ಕೆ TRP ಜಾಸ್ತಿ ಇದೆ ಅಂತ ಕೇಳಿದೆ, ಯಾಕಂದ್ರೆ ನಾನು ಊಟಕ್ಕೆ ಹೋಗೋ ಟೈಮ್ ಅದೇ ಬರ್ತಾ ಇರತ್ತೆ. ಆದ್ರೆ ನನ್ ಮನೆಯಲ್ಲೇ ಅದ್ ನಡೆದ್ರೆ ನಾನು ಒಪ್ಕೊಳಕ್ ತಯಾರಿದ್ದೀನಾ? ಇಲ್ಲ. ಆದ್ರೆ
ಸೀರಿಯಲ್ಗೆ TRP ಇರತ್ತೆ, ಎಲ್ರು ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಯಾಕೆ? ದೇ ಆರ್ ಆಲ್ ವಿಟ್ನೆಸ್. ಆದ್ರೆ ತನ್ನ ಮನೇಲಿ hurting them. ಬಂದಾಗ್ಬಿಡತ್ತೆ. ಹಾಗಾಗಿ ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಇಟ್ ಇಸ್ ನಾಟ್ ಸೋ ಈಸಿ ಆಸ್ ಐ ಸೇ. ಅದಷ್ಟು ಸುಲಭ ಅಲ್ಲ. ಬಟ್ ಇದನ್ನೇ ಯಾವುದು ಸಾಧನೆ ಅಂದ್ರೆ ಯಾವುದು? ಯಾವುದನ್ನ ನಾವು ನೇರವಾಗಿ ರೀಚ್ ಆಗಕ್ಕಾಗಲ್ಲ, ಸಾಮಾನ್ಯರ ಕೈಲಿ ಆಗಲ್ಲ, ಅದನ್ನ ನಾವು ಮಾಡ್ತಕ್ಕಂಥದ್ದನ್ನೇ ನಿಜವಾಗಿ ಸಾಧನೆ ಅಂತ ಕರೆಯೋದು. ಹಾಗಾಗಿ ನಾವು ಪ್ರತಿಯೊಂದು ಇದರಲ್ಲೂ ಕೂಡ ನಾವು ವಿಟ್ನೆಸ್ ಆಗೋಕೆ ಟ್ರೈ ಮಾಡ್ತಾ ಇರ್ಬೇಕು. ಬಟ್ ಇಟ್ ಇಸ್ ನಾಟ್ ಸೋ ಈಸಿ. ನಾನು ಹೇಳ್ಬಿಡ್ಬಹುದು, ಹೇಳಿದಷ್ಟು ಸುಲಭ ಅಲ್ಲ. ಅನಲೈಸ್ ಮಾಡ್ಕೋತಾ ಪ್ರತಿಯೊಂದರಲ್ಲೂ ಕೂಡ ನಾನು ಹೇಗೆ ಇನ್ನ ವಿಟ್ನೆಸ್ ಆಗ್ತಾ ಇರಬಹುದು ಅಂತ ಒಂದು ಸರಿ ಆ ಪರ್ಫೆಕ್ಟ್ ಇಡೀ ಜಗತ್ತನ್ನೇ ನಾನು ಸಾಕ್ಷೀಭೂತವಾಗಿ ನೋಡಕ್ಕೆ ಶುರುವಾದ ಮೇಲೆ ದಟ್ ಈಸ್ ದ ರಿಯಾಲಿಟಿ. ಅದೇ ನಿಜವಾಗಿ ಸ್ವಸ್ವರೂಪ ದರ್ಶನ ಅಂದ್ರೆ. ತಾನು ಸಾಕ್ಷಿಯಾಗಿ ನಿಂತ್ಕೋತಾನೆ, ಯಾವ್ದು ತಾನು ಇಲ್ವೇ ಇಲ್ಲ, ಮತ್ತು ಎಲ್ಲವೂ ತಾನಾಗೆ ಕಾಣಿಸ್ತಾನೆ. ಎಲ್ಲದರ ಒಳಗೂ ಕಣದಲ್ಲಿ ತಾನೇ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವನು ಬೇರೆ ಆಗದೇ ಇಲ್ಲ. ಯಾವಾಗ ಆ ಸಾಕ್ಷಿಯಾಗಿ ನಿಂತ್ಕೊಂಡು ಅದರಿಂದ ನೆಕ್ಸ್ಟ್ ಸ್ಟೆಪ್, ಅದಕ್ಕೆ ಲಾಸ್ಟ್ ಬಟ್ ಒನ್ ಸ್ಟೆಪ್ ಅಂತ ಹೇಳಿದ್ದು. ದ ವೆರಿ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಮಿಂಗಲ್ ವಿತ್. ಆ ಮಿಂಗಲ್ ಆಗ್ಬಿಟ್ಟಾಗ ದಟ್ ಈಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಸ್ವಸ್ವರೂಪ ದರ್ಶನ ಅಂತೇಳಿ. ಜೈ ಶ್ರೀಮಾತ. ತುಂಬಾ ಸಂತೋಷ ಆಯ್ತು ಮಗಳೇ. ಪಾಪ ಅಮೆರಿಕಾದಿಂದ ಅಪ್ಪಾಜಿ ನೀವ್ ಇಲ್ಲೇ ಇದ್ದೀರಾ ಅಪ್ಪಾಜಿ, ನನ್ನಲ್ಲೇ ಇದ್ದೀರಾ, ನಮ್ ಮನೇಲೇ ಇದ್ದೀರಾ. ಅದ್ರಿಂದಾನೇ ನಾನು ನಿಮ್ಮ ಪರಿಚಯ ಸೆಪ್ಟೆಂಬರ್ ಅಲ್ಲಿ ಆಯ್ತು, ಆಗಸ್ಟ್ ಎಂಡ್ ಆವಾಗ ಆಯ್ತು. ಅವಾಗಿಂದ ಇದುವರೆಗೂ ನನ್ನ ಜೀವ ಉಸಿರಿರೋವರೆಗೂ ನೀವ್ ನನ್ನಲ್ಲೇ ಇರ್ತೀರಾ, ನನ್ ಜೊತೆನೇ ಇರ್ತೀರಾ ಅಪ್ಪಾಜಿ. ಸತ್ಯ ಮಗಳೇ, ಸತ್ಯ, ಖಂಡಿತ ಮಗಳೇ. ಆಗ್ಲಪ್ಪ. ಜೈ ಶ್ರೀಮಾತ. ನೆಕ್ಸ್ಟ್ ನಾಗೇಂದ್ರ ಪ್ರಸಾದ್. ನಮಸ್ತೆ ಗುರೂಜಿ. ಜೈ ಶ್ರೀಮಾತ. ನಿಮ್ಮ ಪದಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸರ್ವೇ ಜನವು ಸುಖನೋ ಭವಂತು ಎಂದ ಎಲ್ಲರನ್ನು ಆಶೀರ್ವಾದ ಮಾಡಿ ಮನ ಕೃಪೆ ಮತ್ತು ನಿಮ್ಮ ಕೃಪೆ ನನ್ನ ಮೇಲಿದೆ. ಅಷ್ಟೇನಾ? ಕೇಳ್ಬೇಕಾ? ನನ್ನಲ್ಲಿ ಏನು ಪ್ರಶ್ನೆಯೇ ಬರುತ್ತಿಲ್ಲ ಗುರುಜಿ. ಬಹಳ ಒಳ್ಳೆ ಸ್ಟೇಜ್ ಅದು. ಪ್ರಶ್ನೆ ಇಲ್ಲೇ ಇರ್ತಕ್ಕಂಥ ಸ್ಟೇಜ್ ಬಹಳ ಒಳ್ಳೆ ಸ್ಟೇಜ್ ಅದು. ಆಗ್ಲಪ್ಪ, ಪೂರ್ಣ ಆಶೀರ್ವಾದ ಇದೆ. ಜೈ ಶ್ರೀಮಾತ. ಜೈ ಶ್ರೀಮಾತ. ಜೈ ಶ್ರೀಮಾತ ಗುರುಜಿ. ನೆಕ್ಸ್ಟ್ ಮಂಜುಳಾ. ಮಂಜುಳಾ, ಮಂಜುಳಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಪ್ಪಾಜಿ ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಕರುಣಾ. ಜೈ ಶ್ರೀಮಾತ ಅಪ್ಪಾಜಿ. ಜೈ ಶ್ರೀಮಾತ ಕರುಣಾ. ಅಪ್ಪಾಜಿ ಕ್ವಶನ್, ಭ್ರಮೆ ಮತ್ತೆ ರಿಯಾಲಿಟಿ ಅದಕ್ಕೆ ಹೆಂಗ್ ಅಪ್ಪಾಜಿ ಡಿಫ್ರೆನ್ಸ್ ತಿಳ್ಕೊಳ್ಳೋದು? ಇವಾಗ ನಂದು ಟ್ರೂ ಸೆಲ್ಫ್ ಅಂತ ಒಂದಿದೆ, ಭ್ರಮೆ ಇರೋದು. ಆಮೇಲೆ ನಂದು ಟ್ರೂ ಸೆಲ್ಫ್ ಅಂತ ಒಂದಿದೆ ಅಲ್ವಾ? ಇವಾಗ ನಾವೆಲ್ರೂ ಭ್ರಮೇಲ್ ಬದುಕ್ತಿದೀವಿ, ನಮ್ಮನ್ನ ನಾವ್ ಮರ್ತ್ಬಿಟ್ಟು. ಅದನ್ನ ಹೆಂಗ್ ಕಂಡ್ಕೊಳ್ಳೋದು ಅಪ್ಪಾಜಿ? ಎಲ್ಲಿಂದ ಶುರು ಮಾಡ್ಬೇಕು? ಹೆಂಗ್ ಅದು ಡಿಫ್ರೆನ್ಸ್ ಹೆಂಗ್ ಗೊತ್ತಾಗುತ್ತೆ? ಇಟ್ ಈಸ್ ಟ್ರೂ. ಭ್ರಮೆ ಮತ್ತು ಸತ್ಯ ಇವುಗಳ ಮಾರ್ಗ. ಭ್ರಮೆಯಲ್ಲಿ ಇದ್ಕೊಂಡೇ ನಾವು ಆ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ. ಮ್ಯೂಟ್ ಮಾಡಿದ್ಯಾ? ನಾವು ಭ್ರಮೆಯಿಂದನೇ ನಾವು ಸತ್ಯದ ಕಡೆಗೆ ಪ್ರಯಾಣ. ಅದಕ್ಕೆ ಪಾತ್ ಟುವರ್ಡ್ಸ್ ದ ಟ್ರೂತ್ ಅಂತಲಯ, ಸತ್ಯದ ಕಡೆಗೆ ಪ್ರಯಾಣ. ಇದೇ ನಿಜವಾದಂತಹ ಆಧ್ಯಾತ್ಮಿಕತೆ. ಮತ್ತೆ ಅದು ಎಲ್ಲಿಂದ ಶುರುವಾಗತ್ತೆ ಅಂತಂದ್ರೆ, ಫಸ್ಟ್ ನಮ್ಮನ್ನ ನಾವು ಕ್ವಶನ್ ಮಾಡ್ಕೊಳ್ಳೋದ್ರಿಂದ ಶುರುವಾಗತ್ತೆ. ಅದಕ್ಕೆ ಆಧ್ಯಾತ್ಮಿಕತೆ ಶುರುವಾಗದ ಎಲ್ಲ ಅಂತ ಹೇಳಿದ್ರೆ, ಹೂ ಯಾಮೈ, ನಾನ್ ಯಾರು ಅಂತ ಪ್ರಶ್ನೆ ಮಾಡ್ಕೊಳ್ಳೋದ್ರಿಂದಲೇ ಶುರುವಾಗತ್ತೆ. ಇದು ರಾಮಕೃಷ್ಣ ಪರಮಹಂಸರು ಕೂಡ ಅದನ್ನೇ ಹೇಳ್ತಾರೆ. ನೀನು ಭಕ್ತಿ ಮಾರ್ಗದಲ್ಲಿ ಹೋದ್ರೂ ಕೂಡ ಆಗಾಗ್ಗೆ ವಿಚಾರ ಮಾಡು,
ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ ಅಂತ ಹೇಳಿ ಸ್ವಲ್ಪ ದಿನ ಒಂದು 5 ನಿಮಿಷ ವಿಚಾರ ಮಾಡ್ತಾ ಹೋಗ್ಬೇಕು. ವಿ ಹ್ಯಾವ್ ಟು ಕಂಟೆಂಪ್ಲೇಟ್. ಇದನ್ನ ಕಂಟೆಂಪ್ಲೇಟ್ ಅನ್ನೋ ಪದ ಮನನ ಮಾಡ್ಬೇಕು. ನಾವು ಕೂತ್ಕೊಂಡು ನಮಗೆ ನಾವೇ ಯಾವುದು ಸತ್ಯ, ಯಾವುದು ಮಿಥ್ಯ ಅಂತಕ್ಕಂಥದ್ದು. ಇದನ್ನ ಎಲ್ಲ ಮಹಾತ್ಮರು ಮಾಡಿದ್ದಾರೆ. ಇವಾಗ ನಾನಿಲ್ಲಿದ್ದೀನಿ, ಈಗ 60 ವರ್ಷದ ಹಿಂದೆ ಈ ದೇಹ ಇರ್ಲಿಲ್ಲ, ಹಾಗಾದ್ರೆ ನಾನು ಇರ್ಲಿಲ್ವಾ? ಕೆಲವು ಕಾಲ ಕಳೆದ ಮೇಲೆ ಈ ದೇಹ ಹೋಗುತ್ತೆ, ಆಮೇಲೆ ಇದನ್ನ ತಗೊಂಡೋಗಿ ಸುಟ್ಟು ಹಾಕ್ತಾರೆ, ಆಮೇಲೆ ನಾನು ಇರಲ್ವಾ? ಹಾಗಾದ್ರೆ ಬರೀ ಇದೆ ನಾನಾ? ಇದು ನಿಜವಾದ ಆಧ್ಯಾತ್ಮಿಕತೆ ಕೆಳಗೆ ಹೊರದಾಗ ವೆದರ್ ಐ ಆಮ್ ದಿಸ್ ಬಾಡಿ, ಇದು ಕೇವಲ ವಿಚಾರದಿಂದ ಫಸ್ಟ್ ಶುರುವಾಗತ್ತೆ. ದಿನವೂ ಮತ್ತೆ ಪ್ರತಿಯೊಂದು ಒಂದು ಘಟನೆಯೂ ನಡೀತಾ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಘಟನೆಯನ್ನು ನಡೀತಿರುತ್ತೆ. ಆ ಘಟನೆಯಲ್ಲೂ ಕೂಡ ನಾವು ಇದ್ರೊಳಗೆ ಸತ್ಯತೆ ಎಷ್ಟಿದೆ, ಇದರಲ್ಲಿ ಭ್ರಮೆ ಎಷ್ಟಿದೆ. ಈ ಭ್ರಮೆಯಲ್ಲಿ ಇಲ್ಲದೆ ಇದ್ದಿದ್ರೆ ನಾನು ಇನ್ನೆಷ್ಟು ಆನಂದವಾಗಿರ್ತಿದ್ದೆ. ಆಟೋದವನ್ ಕೈಲಿ ಜಗಳ ಕಾದ್ಬಿಟ್ಟೆ, ಕರೋನಾ ಟೈಮು ಅಂತ ನಮ್ಮನ್ನ ಪ್ರಾಣ ಹಿಂಡ್ತಿದ್ದೀರಾ ಅಂತ ಅಂದೆ. ದಟ್ ಈಸ್ ಟ್ರೂ. ಆದ್ರೆ ಜಗಳ ಕಾದ್ ಬಂದ್ಮೇಲೆ ಅಟ್ಲೀಸ್ಟ್ ಇದನ್ನ ಇಂಟ್ರಾಸ್ಪೆಕ್ಷನ್ ಅಂತಾರೆ. ಅತ್ಯಂತ ಪ್ರಮುಖವಾದದ್ದು ನಮ್ಮನ್ನ ಕೂತ್ಕೊಂಡು ದಿನಾ ಒಂದು 5 ನಿಮಿಷ ಅನಲೈಸ್ ಮಾಡ್ಕೋಬೇಕು. ಅವತ್ತು ದಿನ ಏನೆಲ್ಲ ಘಟನೆ ನಡೀತೋ ಅದನ್ನ ನಡೆದಾಗ ಈ ಪ್ರತಿಯೊಂದು ಘಟನೆಯಲ್ಲಿ ಹೇಗೆ ನಾನು ಪರಿವರ್ತನೆ ಹೊಂದಬಹುದಿತ್ತು. ಇದು ಫಸ್ಟ್ ಬೇಸಿಕ್ ಸ್ಟೆಪ್ ಇನ್ನುವೆ ಪ್ರಿಲಿಮಿನರಿ. ಹಾಗೆ ಅದನ್ನ ಮಾಡ್ತಾ ಹೋದಾಗ ನಮಗೆ ನಿಜವಾಗಿ ಗೊತ್ತಾಗತ್ತೆ ನಾವು ಎಷ್ಟು ಭ್ರಮೆಯಿಂದ ಇಳಿದೀವಿ, ಭ್ರಮೆಯಿಂದ ಹೇಗೆ ಹೊರಗೆ ಬರ್ಬೇಕು ಅಂತ ತಾನಾಗೆ ಇದು ಎಲಿವೇಟ್ ಆಗ್ತಾ ಹೋಗುತ್ತೆ. ಇಟ್ಸ್ ಎ ವೆರಿ ಬಿಗ್ ಟಾಪಿಕ್. ಮುಂದಿನ ಕ್ಲಾಸ್ಗಳಲ್ಲಿ ಖಂಡಿತವಾಗಿ ಇದ್ರ ಬಗ್ಗೆನೇ ಇಂಪಾರ್ಟೆಂಟ್ ಆಗಿ, ಯಾಕೆಂತ ಹೇಳಿದ್ರೆ ವೆರಿ ಬೇಸಿಕ್ ಪಾಯಿಂಟೇ ಇದು. ನಾವು ಎಲ್ಲಿವರೆಗೆ ಭ್ರಮೆಯಲ್ಲಿ ಇರ್ತೀವಿ, ಕನಸು ಕಾಣೋವರೆಗೂ ಕನಸು ಕಾಣ್ತಾ ಇರೋನಿಗೆ ಅದು ನಿಜ ಅಂತಲೇ ಅನ್ಸತ್ತೆ. ಅವನು ಕನಸಿನಿಂದ ಎಚ್ಚರ ಆದ್ಮೇಲೆ ಮಾತ್ರವೇ ಅವನಿಗೆ ಭ್ರಮೆ ಅಂತ ಗೊತ್ತಾಗತ್ತೆ. ನಾವು ಎಲ್ಲಿಯವರೆಗೆ ಭ್ರಮಾಲೋಕದಲ್ಲಿ ಇರ್ತೀವಿ ಅಲ್ಲಿವರೆಗೆ ನಮಗೆ ಭ್ರಮೆ ಅನ್ಸಲ್ಲ. ಇದನ್ನ ರಾಮಕೃಷ್ಣ ಪರಮಹಂಸರು ಚೆನ್ನಾಗಿ ಹೇಳ್ತಾರೆ. ಯಾರಿಗೆ ದೆವ್ವ ಮೆಟ್ಕೊಂಡಿದೆ ಅವನೊಳಗೆ ದೆವ್ವ ಮೆಟ್ಕೊಂಡಿರುವವರೆಗೂ ಅವನ್ ದೆವ್ವ ಮೆಟ್ಕೊಂಡಿದೆ ಅಂತ ಅನ್ಸದೇ ಇಲ್ಲ. ಈ ಭ್ರಮೆದು ಇದೊಂದು ದೊಡ್ಡ ತಾಪತ್ರಯ ಏನು ಅಂತ ಹೇಳಿದ್ರೆ, ಇವತ್ತು ನಾನು 1 ಗಂಟೆ ಭಾಷಣ ಮಾಡ್ಬಿಡ್ಬಹುದು. ಭ್ರಮೆಯಿಂದ ಹೊರಗೆ ಬರಕ್ಕಾಗತ್ತೆ ಅಂದ್ರೆ ಆಗಲ್ಲ. ಯಾಕಾಗಲ್ಲ ಅಂತ ಹೇಳಿದ್ರೆ, ಯಾವುದ್ರೊಳಗೆ ನೀನ್ ಇದೆಯೋ ಅದ್ರೊಳಗೆ ಇರುವವರೆಗೂ ನೀನ್ ಅದರಿಂದ ಹೊರಗೆ ಬರಕ್ಕಾಗಲ್ಲ. ಅದರಿಂದ ಈ ಹೊರಗೆ ಬರ್ತಕ್ಕಂಥ ಸ್ಟೇಜ್ ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಹಾಗಾಗಿ ಅದನ್ನ ಡೀಟೈಲ್ ಆಗಿ ನೆಕ್ಸ್ಟ್ ಒನ್ ಬೈ ಒನ್ ವಾಟ್ ಆರ್ ದ ಸ್ಟೆಪ್ಸ್ ಮಹಾತ್ಮರು ಹೇಳಿದ್ದಾರೆ, ಗ್ರಂಥಗಳೇನಿದೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಗೆ ಹೇಳಿದಾನೆ, ನಾವು ಹೇಗೆ ಹೊರಗೆ ಬರಬೇಕು ಒಂದೊಂದು ಸ್ಟೆಪ್ ಆಗಿ. ದ ಫಸ್ಟ್ ಸ್ಟೆಪ್ ಫಾರ್ ದ ಟುಡೇ ಈಸ್ ಇಂಟ್ರಾಸ್ಪೆಕ್ಟ್. ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ಳೋದು. ಪ್ರತಿದಿನ 5 ನಿಮಿಷ 10 ನಿಮಿಷ ಜೀವನದಲ್ಲಿ ನಡೆದ ಘಟನೆನೇ ಸುಮ್ಮನೆ ಅವಲೋಕನ ಮಾಡುದು. ಇಟ್ ಇಸ್ ದ ಫಸ್ಟ್. ಜೈ ಶ್ರೀ ಮಾತಾ. ಧನ್ಯವಾದ ಅಪ್ಪಾಜಿ. ಜೈ ಶ್ರೀ ಮಾತಾ ಅಪ್ಪಾಜಿ. ಶ್ರೀಮತಿ ಸಂಧ್ಯಾ ಅವರು. ಜೈ ಶ್ರೀ ಮಾತಾ ಅಪ್ಪಾಜಿ. ಹೇಳು ಪುಟ್ಟ. ಅಪ್ಪಾಜಿ, ನೀವ್ ಹೇಳಿದ್ರಿ ಭಗವಂತನ ಹತ್ರ ಸೇರಕ್ಕೆ ಪ್ರೀತಿ ಭಕ್ತಿ ಇದ್ರೆ ಸಾಕು ಅಂತ. ಸೊ ಹಾಗಿದ್ದಾಗ ಪೂಜೆ ಜಪ ಅಂತವೆಲ್ಲ ಏನಕ್ ಮಾಡ್ಬೇಕು? ಎಷ್ಟೋ ಜನಕ್ಕೆ ಆ ಪ್ರೀತಿ ಭಕ್ತಿ ಅನ್ನೋದ್ ಇರುತ್ತೆ, ಆದ್ರೆ ಈ ಪೂಜೆ ಜಪ ಅವೆಲ್ಲ ಮಾಡಕ್ಕೆ ಅವ್ರಿಗೆ ಸಮಯ ಆಗಲ್ವೋ, ಇಲ್ಲ ಅವ್ರ ಆ ಪರಿಸ್ಥಿತಿಯಿಂದ ಅವ್ರಿಗೆ ಅದು ಅನುಕೂಲ ಆಗಲ್ವೋ ಅಂತ ಒಂದು ಪ್ರಶ್ನೆ ಇರುತ್ತೆ. ಅಂತವ್ರಿಗೆ ಹೆಂಗೆ ಅಪ್ಪಾಜಿ? ಮತ್ತೆ ಅವ್ರ ಅನ್ಕೋಬೋದಾಗ, ಅಯ್ಯೋ ಹಂಗ್ ಹೇಳ್ಬಿಟ್ರಲ್ಲ ಪೂಜೆ ಮಾಡ್ಬೇಕು ಅಂತ, ಹಂಗ್ ಮಾಡಕ್ ಆಗ್ತಿಲ್ಲ ಅಂತ, ಹಂಗಿದ್ರೆ ನಾವು ನಡ್ಕೊಳ್ಳೋದು ಕರೆಕ್ಟಾ ತಪ್ಪಾ ಅಂತ ಅದೊಂದು ಮನ್ಸಿನಲ್ಲಿ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಅದಕ್ಕೆ ಹಿಂಗೆ. ದಟ್ ಇಸ್ ಟ್ರೂ. ಬಟ್ ಆಕ್ಚುಲಿ ಇಟ್ಸ್ ಎ ವೆರಿ ಬಿಗ್ ಟಾಪಿಕ್. ಏನು ಅಂತ ಹೇಳಿದ್ರೆ, ನಾವು ಪೂಜೆಯ ವಿಚಾರಕ್ಕೆ ಬಂದಾಗ, ಭಕ್ತಿಯ ವಿಚಾರಕ್ಕೆ ಬಂದಾಗ ನಮಗೆ ಇಲ್ಲಿ ಬಹಳ ಮುಖ್ಯವಾದಂತ ಪ್ರಶ್ನೆ ಬರುತ್ತೆ. ವಾಟ್ ಈಸ್ ಮೈ ಪರ್ಪಸ್? ವಾಟ್ ಈಸ್ ಮೈ ಪರ್ಪಸ್? ನಾನ್ ಪೂಜೆ ಮಾಡ್ತಿದ್ದೀನಿ, ಧ್ಯಾನ ಮಾಡ್ತೀನಿ, ಭಗವಂತನ ಕಡೆಗೆ ಎಲ್ಲ ಮಾಡ್ತಿದ್ದೀನಿ, ದಟ್ ಈಸ್ ಟ್ರೂ. ಬಟ್ ವಾಟ್ ಈಸ್ ದ ಪರ್ಪಸ್ ಬಿಹೈಂಡ್ ಇಟ್? ವೆದರ್ ಟು ಗೆಟ್ ಸಮ್ ವರ್ಲ್ಡ್ಲಿ ಕಂಫರ್ಟ್ಸ್ ಆರ್ ಟು ರೀಚ್ ದ ಗಾಡ್. ಇದು ಬಹಳ ಮುಖ್ಯವಾದದ್ದು. ಇಫ್ ಯು ವಾಂಟ್ ಟು ಸಮ್ ವರ್ಲ್ಡ್ಲಿ ಕಂಫರ್ಟ್ಸ್, ನಾವೆಲ್ಲ 199 ಜನ ಅರ್ಥಾರ್ಥಿಗಳೆಯ. ಇವರಿಗೆ ಆ ಪೂಜೆ ಪುನಸ್ಕಾರವನ್ನು ಮಾಡ್ಲೇಬೇಕು, ಹೊಂದಿಸ್ಕೊಂಡಾರು ಮಾಡ್ಬೇಕು. ಅಪ್ಪಾಜಿ ಮ್ಯೂಟ್ ಆಯ್ತು. 1 ಸೆಕೆಂಡ್. ಆದ್ರೆ ಕೇಳಿಸ್ತದ್ಯಮ್ಮ? ಹಾ ಕೇಳಿಸ್ತದೆ. ಆದ್ರೆ
ಪರ್ಪಸ್ ಈಸ್ ಇಂಪಾರ್ಟೆಂಟ್. ನನಗೆ ಭಗವಂತನೇ ಸಾಕು ಅಂತ ಅನ್ನೋರ್ಗೆ ಈ ಪೂಜೆ ಪುನಸ್ಕಾರ ಬೇಕಿಲ್ಲ. ಅವ್ರದ್ದು ಅದೇ ಆದ ರೀತಿಯಲ್ಲಿ ಮಾನಸಿಕವಾದ ಪೂಜೆಗಳು ನಡೀತಾರೆ. ನಿಜವಾಗಿ ಭಗವಂತನೇ ಬೇಕು ಅನ್ನೋರ್ಗೆ ಯಾವ ಪೂಜೆನೂ ಬೇಕಿಲ್ಲ, ಯಾವ ಧ್ಯಾನವೂ ಬೇಕಿಲ್ಲ. ಆ ಪ್ರೇಮ ಒಂದೇ ಸಾಕು. ರಾಮ 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 ಅನ್ಕೊಂಡು ಮುದುಕಿ ಆದ್ಲು, ರಾಮ ಬಂದಾಗ ಎಂಜಲ್ ಮಾಡಿ ತಿನ್ಸಿದ್ಲು, ರಾಮನ್ನ ಕಂಡ್ಕೊಂಡ್ಲು. ಕಲ್ಲಾಗಿ ಬಿದ್ದಿದ್ದಂತ ಅಹಲ್ಯೆ ಎದ್ ನಿಂತ್ಕೊಂಡ್ಲು. ಇಲ್ಲಿ ನಮಗೆ ಇಲ್ಲಿ ದೊಡ್ಡ ಸಮಸ್ಯೆ ಇರೋದು, ಆಕ್ಚುಲಿ ದಿಸ್ ಇಸ್ ದ ಮೇನ್ ಸಬ್ಜೆಕ್ಟ್. ಈಗ ಇದುವರೆಗೆ ನಾವು ಲಲಿತಾ ಸಹಸ್ರನಾಮದ ಗ್ರೂಪ್ ಅಲ್ಲಿ ಏನ್ ಹೇಳ್ಕೊಡ್ತಾ ಇದೀವಿ, ಇದೆಲ್ಲವೂ ಕೂಡ ವರ್ಲ್ಡ್ಲಿ ಲೈಫ್ಗೆ ನಮ್ಗೆ ಏನೇನು ಕೊಡಬಹುದು ಅಂತ. ಇವಾಗ ನಿಮ್ ಕೈಲಿ ಇಲ್ಲಿ ಮಾತಾಡ್ತಾ ಇರೋದು ಅದನ್ನ ಮಾತಾಡಲ್ಲ ನಾನು, ಭಗವಂತನ ರೀಚ್ ಆಗೋದು ಹೇಗೆ ಅಂತ ಹೇಳಿ. ಎರಡರಲ್ಲೂ ಭಕ್ತಿ ಬೇಕು, ಎರಡರಲ್ಲೂ ಪೂಜೆ ಬೇಕು, ಆದ್ರೆ ಎರಡು ವಿಧಾನ ಚೇಂಜ್ ಆಗ್ಬಿಡತ್ತೆ. ವೇದಗಳು ಕೂಡ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸ್ವರ್ಗವನ್ನ, ಫಲವನ್ನ, ಇಹದ ಸೌಭಾಗ್ಯವನ್ನ, ಇಹದ ಭೋಗಗಳನ್ನ ಸಿಗ್ಬೇಕಾದ್ರೆ ಏನು ಪೂಜೆ ಮಾಡ್ಬೇಕು, ಯಾವ ಯಜ್ಞ ಮಾಡ್ಬೇಕು ಅಂತ ಹೇಳ್ಕೊಡೋದೇ ವೇದ. ಆದರೆ ಭಗವಂತನನ್ನ ಸೇರಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡೋದು ವೇದಾಂತ. ಅದರಿಂದವಾಗ ನಾವಿಲ್ಲಿ ಬಹಳ ಮುಖ್ಯವಾದ ನಾವು ಡಿಸೈಡ್ ಮಾಡ್ಕೋಬೇಕು ವಾಟ್ ಫಾರ್ ಗಾಡ್ ಈಸ್. ಇದೊಂದು ದೊಡ್ಡ ಸಬ್ಜೆಕ್ಟ್ ಮಗಳೇ. ಇವತ್ ನಾನೆಲ್ಲ ಪೂಜೆ ಮಾಡಬಹುದು, ದಿನ ರಾತ್ರಿ ಪೂಜೆ ಮಾಡಬಹುದು, ದಿನ ಜಪ ಮಾಡಬಹುದು, 13 ಕೋಟಿ ರಾಮನಾಮ ಜಪ ಮಾಡಬಹುದು, ಓಂ ಹ್ರೀಂ ಪರಾಶಕ್ತಿ ನಮ ಹೇಳ್ಕೊಂಡಿರ್ಬೋದು, ಐ ಮೇ ಗೆಟ್ ಅಣಿಮಾದಿ ಅಷ್ಟಸಿದ್ಧಿ ನಾನು ಹೇಳಿದ್ದು ನಿಜ ಆಗ್ಬಿಡುತ್ತೆ, ಆಗತ್ತೆ, ನಿಜ ಆಗತ್ತೆ. ವೆದರ್ ಇಟ್ ಈಸ್ ಮೈ ಪರ್ಪಸ್, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಪೂಜಾ, ವಾಟ್ ಈಸ್ ಮೈ ಇನ್ಕ್ಲಿನೇಷನ್. ಹಾಗಿದ್ದೊಂದು ಏನು ಬೇಡ. ಒಂದ್ ಕಣ್ಣನ್ನ ಕೊಟ್ಟಿದ್ದೀನಿ ಶಿವ, ಇನ್ನೊಂದು ಕಣ್ ಕೊಡ್ಬೇಕಾದ್ರೆ ತೆಗೆದು ಬಿಟ್ರೆ ನಿನ್ ಕಣ್ ಕಾಣಲ್ಲ ಅಂತ ಶಿವಲಿಂಗದ ಮೇಲೆ ಕಾಲಿಟ್ಟು ತನ್ನ ಕಣ್ಣನ್ನು ಕಿಟ್ಕೊಡ್ತಾನೆ ಬೇಡರ್ ಕಣ್ಣಪ್ಪ. ಪೂಜೆ ವಾಟ್ ಈಸ್ ದ ಪರ್ಪಸ್ ಫಾರ್ ಯು. ನಾನ್ ಮುಂದೆ ಅದನ್ನ ಹೇಳ್ತೀನಿ. ಭಕ್ತಿ ಮಾರ್ಗಕ್ಕೆ ಹೋದಾಗ ಈ ಕ್ಲಾಸ್ಗಳಲ್ಲಿ ಭಗವಂತನ ಸೇರ್ಬೇಕಾದ್ರೆ ನಮ್ಮ ಆಟಿಟ್ಯೂಡ್ ಹೇಗಿರ್ಬೇಕು ಅಂತ, ಭಗವಂತನಿಂದ ಪಡಿಬೇಕಾದ್ರೆ ಬೇರೆ ಮಾರ್ಗದಲ್ಲಿ ಇರುತ್ತೆ. ನಾವೇನಾದ್ರು ಕೇಳ್ಕೋಬೇಕಾದ್ರೆ ಅದ್ ಕೊಡು ಇದ್ ಕೊಡು ಅಂತ, ಅದು ಬೇರೆ. ಅದನ್ನು ಮಾಡ್ಲೇಬೇಕು, ಅದು ಕೊಡ್ತಾನೆ. ಭಗವದ್ಗೀತೆಯಲ್ಲೂ ಹೇಳಿದಾನೆ ಕೃಷ್ಣ, ನಾ ಕೊಡ್ತೀನಿ ಅಂತಲೂ ಹೇಳಿದಾನೆ. ಆದ್ರೆ ನೀನೇ ಬೇಕು ಅಂತ ಹೇಳುವಾಗ ಮಾರ್ಗ ಬೇರೆ ಆಗ್ಬಿಡುತ್ತೆ. ಈ ಮಾರ್ಗ ಬೇಕಿಲ್ಲ, ಸದಾ ಗಣಾನ ಅಥವಾ ಗಂಟೆ ಹೊಡಿಬೇಕಾಗಿಲ್ಲ. ಆ ಹೃದಯದೊಳಗಿರ್ತಪ್ಪ ಅಂತ ಭಕ್ತಿ. ಅದ್ರಿಂದವ ಎಷ್ಟೋ ಜನಕ್ಕೆ ಮಾಡಕ್ಕಾಗದೇ ಇರೋರ್ಗೂ ಕೂಡ ಅವರ ಪರ್ಪಸ್ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ದ ಪರ್ಪಸ್ ಈಸ್ ಟು ಗೆಟ್ ದ ಗಾಡ್, ಹಿ ನೀಡ್ ನಾಟ್ ಡೂ ಎನಿಥಿಂಗ್. ಜೈ ಶ್ರೀಮಾತಾ. ಜೈ ಶ್ರೀಮಾತಾ. ಶ್ರೀಮತಿ ರೇಖಾ ಅವರೇ ಕೇಳಿ ಪ್ರಶ್ನೆ. ರೇಖಾ ಅವರೇ ಅನ್ಮ್ಯೂಟ್ ಮಾಡ್ಬೇಕು, ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಅನ್ಮ್ಯೂಟ್ ಮಾಡಿ ಅಂತ ಹೇಳಪ್ಪ. ರೇಖಾ ಅವರೇ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾಡಿದೆ. ಅಪ್ಪಾಜಿಗೆ ನಮಸ್ಕಾರ. ಅಪ್ಪಾಜಿ ಹೇಳು ಕಂದ. ನಮಸ್ಕಾರ ಅಪ್ಪಾಜಿ. ಮೈಸೂರಲ್ಲೇ ಇದ್ರು ತುಂಬಾ ಚೆನ್ನಾಗಿತ್ತು. ಹೌದೌದು. ಮತ್ತೆ ನೀವ್ ಇವತ್ತು ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀರಿ ಅಪ್ಪಾಜಿ ಆಧ್ಯಾತ್ಮಿಕ ಇದ್ರದ್ದು. ಮತ್ತ ಆಗ್ಲೇ ಕೇಳಿದಾರೆ ಒಂದ್ ಕ್ವಶನ್, ಅದ್ ಮತ್ತೆ ನಾನ್ ಕೇಳ್ತಾ ಇದ್ದೀನಿ. ಬಟ್ ಅದೇ ಭ್ರಮೆ ಬಗ್ಗೆ. ಬಟ್ ಒಂದ್ ಸಣ್ಣ ಸಮಸ್ಯೆ ಇದ್ರು ಅದು ಭ್ರಮೆ ಅನ್ಸತ್ತೆ. ಅದನ್ನ ಭ್ರಮೆಯಿಂದ ಈಚೆ ಬರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಅನ್ಸತ್ತೆ. ಹಾಗಾಗಿ ಅದಕ್ಕೆ ಏನ್ ಮಾಡ್ಬೇಕು, ಆ ಭ್ರಮೆಯಿಂದ ಸ್ವಲ್ಪ ಒಂದ್ ಸಣ್ಣ ಸಮಸ್ಯೆನೇ ಆಗ್ಲಿ. ಹಾಗಾಗಿ ನೀವ್ ಹೇಳಿದಿರಿ ಮನಸ್ಸು ಬುದ್ಧಿ ಎರಡನ್ನೂ ಇದು ಮಾಡಿದ್ರು ಈ ಭ್ರಮೆನ ಸ್ವಲ್ಪ ಇದ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ ಅನ್ಸುತ್ತೆ, ನನ್ನ ಅನುಭವಕ್ಕೆ ಬಂದಿರೋದು. ಹಾಗಾಗಿ ಅದಕ್ಕೊಂಚೂರು ಏನಾದ್ರು ಹೇಳಿಯಪ್ಪ. ಇಲ್ಲಿ ನಾನು ಮುಂಚೆ ಹೇಳಿದೆ, ಆಧ್ಯಾತ್ಮಿಕತೆ ಅಂತಕ್ಕಂಥದ್ದೆಲ್ಲವೂ ಕೂಡ ನಮ್ಮ ಒಳಗಡೆಯ ಪರಿವರ್ತನೆ ಅಂತ ಹೇಳಿ. ಆಧ್ಯಾತ್ಮಿಕತೆ ಇಡೀ ಕೂಡ ನನ್ನನ್ನ ನಾನು ಬದಲಾಯಿಸ್ಕೊಳ್ಳೋದು ಅಂತ, ಹೊರಗಡೆ ನಾನೇನು ಬದಲಾವಣೆ ಮಾಡ್ತಿಲ್ಲ. ಆದ್ರಿಂದವ ಭ್ರಮಾಲೋಕದಲ್ಲಿ ವ್ಯವಹಾರವನ್ನ ಮಾಡ್ಬೇಕಾದ್ರೆ ಭ್ರಮೆಯಲ್ಲೇ ಮಾಡ್ಬೇಕು. ನಾನು ಅದ್ ಮಾಡಕ್ಕಾಗಲ್ಲ. ಭ್ರಮಾಲೋಕ ಏನಿದೆ, ಭ್ರಮಾಲೋಕದಲ್ಲಿ ಹೇಗೆ ಜನ ವರ್ತನೆ ಮಾಡ್ತಾರೆ, ಅದಕ್ಕೆ ಭ್ರಮಾಲೋಕದಲ್ಲೇ ಆನ್ಸರ್ಸು ಕೊಡ್ಬೇಕು. ಅದು ಯೋಗಿಯ ಲಕ್ಷಣ, ಅದೇ ಜ್ಞಾನಿಯ ಲಕ್ಷಣ. ನಮ್ ಸ್ವಾಮಿ ವಿರಜಾನಂದ್ರ ಹೇಳೋರು, ಒಬ್ಬ ಜ್ಞಾನಿ ಮೆಣಸಿನ್ಕಾಯಿ ತಿಂದ್ರು ಅವನಿಗೆ ಕಾರವೇ ಆಗತ್ತೆ.
ಅವನ್ ಜ್ಞಾನಿ ಅಂತೇನ್ ಖಾರ ಆಗದೆ ಇರಲ್ಲ ಅಂತ ಹೇಳೋರು. ಅದು ಸತ್ಯ. ಏನು ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ದಟ್ ಓನ್ಲಿ. ಈಗ ನಾನು ನಮ್ಮ ಭ್ರಮಾಲೋಕದಿಂದ ನಾನು ವಿಚಾರ ಮಾಡ್ತಾ ಹೊರಗ್ ಬರ್ತೀನಿ, ಅದು ನಿಜ ಅಂದ್ಬಿಟ್ಟು ಮಾತ್ರಕ್ಕೆ ಹೊರಗಡೆ ನಾನು ಅದನ್ನ ತೋರ್ಸಕ್ಕಾಗಲ್ಲ. ಹೊರಗಡೆ ನಾನು ಹೇಗ್ ಬಿಹೇವ್ ಮಾಡ್ಬೇಕು, ಯಾಕಂದ್ರೆ ಹೊರಗಡೆ ಪ್ರಪಂಚ ಇದ್ದೇ ಇರತ್ತೆ. ಆ ಭ್ರಮೆಯಲ್ಲಿ ಇರ್ತಕ್ಕಂಥದಕ್ಕೆ ಭ್ರಮೆಯಲ್ಲೇ ಇರ್ಬೇಕು. ಈಗ ಒಂದ್ ಸಣ್ಣ ಉದಾಹರಣೆ ಹೇಳಿ ನಾ ಮಾತಾಡ್ತೀನಿ, ಯಾಕಂದ್ರೆ ಇಟ್ಸ್ ಎ ಗುಡ್ ಸಬ್ಜೆಕ್ಟ್, ಇಟ್ ಟ್ರ್ಯಾಕ್ಸ್ ಟೈಮ್. ಹೇಗೆ ಅನಲೈಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಘಟನೆಯಲ್ಲೂ ಕೂಡ ಇದು ವೇದಾಂತದಲ್ಲಿ ಪ್ರತಿಯೊಬ್ಬರು ಹೇಳ್ತಕ್ಕಂತಹ ಘಟನೆ. ಏನು ಅಂತ ಹೇಳಿದ್ರೆ, ಒಬ್ಬ ಸಂಜೆ ಹೊತ್ತು ನಡ್ಕೊಂಡು ಬರ್ತಾ ಇದ್ದಾನೆ ಹಳ್ಳಿ ದಾರಿನಲ್ಲಿ, ಮೊಬ್ಬಗತ್ಲು, ಇದ್ದಕ್ಕಿದ್ದ ಹಾಗೆ ಸರಸರ ಶಬ್ದ ಆಗತ್ತೆ, ಹಾವು ಕಚ್ಚತ್ತೆ, ಕೂಕೋತಾನೆ ಹಾವು ಹಾವು ಅಂತ. ಊರಿನ ಜನ ಎಲ್ಲ ಓಡ್ ಬರ್ತಾರೆ. ಓಡ್ ಬಂದ್ಬಿಟ್ಟು ಎಲ್ ಕಚ್ಚಿತು ಅಂತಾರೆ, ತನ್ನ ಬೆರಳನ್ನು ತೋರಿಸ್ತಾನೆ. ಯಾರೋ ಒಬ್ಬ ಹೇಳ್ತಾನೆ, ಮೇಲ್ಗಡೆ ಬಟ್ಟೆ ಕಟ್ಟರೋ ವೇಷ ಮೇಲುಕ ಇರೋದ್ ಹಾಗೆ ಅಂತ. ಇವನು ಅಳ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಅಯ್ಯೋ ಹಾವು 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 ಅಂತ ಕೂಗ್ತಾ ಇದ್ದಾನೆ. ಆ ಹಾವು ಹಾವು ಅಂತ ಕೂಗಿ ಏನ್ ಏದುಸಿರು ಬಿಡ್ತಿದ್ದಾನೆ, ಕಣ್ಣಲ್ಲಿ ಧಾರಾಕಾರವಾದ ನೀರ್ ಹರಿತಿದೆ, ಕುಂಟ್ಕೊಂಡು ಹಳ್ಳಿ ಕಡೆ ಹೋಗ್ತಿದ್ದಾನೆ. ಆಗ ಒಬ್ಬ ಬುದ್ಧಿವಂತ ಕೇಳ್ದ, ಇಷ್ಟೊತ್ತು ನೀನು ಹಾವುಂದೆಲ್ಲ ಎಲ್ ನೋಡ್ದೆ ತೋರ್ಸು ಅಂತ. ಅವನೊಂದು ಟಾರ್ಚ್ ತಂದಿದ್ದ. ನೋಡು ಬಾ ಅಂತ ತೋರಿಸ್ಬಿಟ್ಟು ಅಲ್ಲಿ ತೋರಿಸ್ತಾನೆ. ಇವನಲ್ಲಿ ಟಾರ್ಚ್ ಬಿಟ್ಟು ನೋಡ್ತಾನೆ. ಟಾರ್ಚ್ ಬಿಚ್ಚಿ ನೋಡಿದಾಗ ಇದೇನಾ ಅಂತ ಕೇಳ್ತಾನೆ. ಹೌದು, ಇದೇ ಹಾವು ನನಗೆ ಕಚ್ಚಿದ್ದು ಅಂತ. ಆಗ ಅವನ್ ತೋರ್ಸಿ ಹೇಳ್ತಾನೆ, ನೋಡು ಇದು ಹಾವಲ್ಲ, ಇದೊಂದು ಹಗ್ಗ, ನೀನ್ ಯಾಕೆ. ಈಗ ಪ್ರಶ್ನೆ ಏನು ಅಂದ್ರೆ, ಈಗ ಅವನು ಅತ್ತಿದ್ದು ಸುಳ್ಳ, ಅವನು ಉದ್ವೇಗ ಆಗಿದ್ದು ಸುಳ್ಳ, ಅವನು ಕುಂಟ್ಕೊಂಡು ನಡೆದಿದ್ದು ಸುಳ್ಳ? ಯಾವುದು ಸುಳ್ಳಲ್ಲ, ಎಲ್ಲವೂ ನಡೆದಿದೆ. ಆದ್ರೆ ಇಷ್ಟೆಲ್ಲ ಯಾವ್ದಕ್ ನಡೀತೋ, ಆ ಹಗ್ಗವನ್ನ ಹಾವು ಅನ್ಕೊಂಡಿದ್ರೆ ನಡೀತು. ಹೀಗೆ ನಾವು ಭ್ರಮೆಯನ್ನ ತೆಗಿಬೇಕು ಅಂತ ಹೇಳಿದ್ರೆ ನಿಜವನ್ನ ತಿಳ್ಕೋಬೇಕು. ಅದನ್ನೇ ಜ್ಞಾನ ಅಂತ ಕರೆಯತ್ತ. ಈಗ ಇನ್ನೊಂದು ಮಾತು ಹೇಳ್ತೀನಿ, ಜ್ಞಾನ ಅಂದ್ರೆ ಹೊರಗಡೆಯಿಂದ ತಂದ್ಕೊಳ್ಳೋದಲ್ಲ. ಇದನ್ನ ಬಿಗಿನಿಂಗ್ ಅಲ್ಲಿ ನಾನು ಹೇಳಿದೆ. ನಿಜವಾದ ಜ್ಞಾನ ಅಂದ್ರೆ ಅಜ್ಞಾನವನ್ನ ತೆಗೆಯದೇ ಜ್ಞಾನ. ನಾವ್ ಇಲ್ಲೂ ಒಂದ್ ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಏನು ಅಂತ ಹೇಳಿದ್ರೆ, ಜ್ಞಾನ ಅಂದ್ರೆ ಏನೋ ನಾವು ಪಡ್ಕೋತೀವಿ ಅಂತ. ಇಲ್ಲ, ಪಡ್ಕೊಳ್ಳೋದಲ್ಲ, ಇರುವುದನ್ನ ತೆಗೆಯುವುದು. ನಮ್ಮಲ್ಲಿ ಅಜ್ಞಾನ ತುಂಬಿದೆ. ಆ ಅಜ್ಞಾನವನ್ನ ತೆಗೆದ ತಕ್ಷಣವ ಅದು ತಾನೇ ಜ್ಞಾನ ಅಲ್ಲಿದೆ. ಕತ್ತಲೆಯನ್ನ ತೆಗಿಬೇಕು ಅಂದ್ರೆ ಒಂದ್ ಬೆಳಕು ಬಂದ್ರೆ ಸಾಕು, ಒಂದ್ ದೀಪ ಇಟ್ಬಿಟ್ರೆ ಸಾಕು, ಕತ್ತಲೆ ತಾನೇ ಓಡೋಗುತ್ತೆ. ಹಾಗೆ ಜ್ಞಾನವನ್ನ ಪಡ್ಕೊಳ್ಳೋದು ಅಂದ್ರೆ ನಮ್ಮ ಅಜ್ಞಾನ. ಇದನ್ನ ನಾವು ಮುಂದೆ ಹೇಳ್ತಾ ಹೋಗ್ತೀವಿ. ಅಜ್ಞಾನಗಳು ಅಂದ್ರೆ ಹೇಗೆ, ಅದನ್ನ ಹೇಗೆ ತೆಗಿತಕ್ಕಂಥದ್ದು. ನಾನು ಅಷ್ಟು ದೊಡ್ಡ ಭಾಷೆಗಳಲ್ಲಿ ಹೇಳಲ್ಲ. ನಮ್ಮ ಈ ಉಪನಿಷತ್ಗಳಲ್ಲಿ ಹೇಳಿರುವುದು, ಬ್ರಹ್ಮಸೂತ್ರದಲ್ಲಿ ಹೇಳಿರೋದನ್ನ ತೆಗೆದು ತಲೆ ಕೆಡ್ಸಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ನಾವು ಹೇಗೆ ಈ ಭ್ರಮೆಯಿಂದ, ಸಣ್ಣ ಭ್ರಮೆಯಿಂದ ಹೊರಗೆ ಬರ್ತಾ ಇರಬಹುದು. ಇದನ್ನೇ ನಾನು ಹೇಳಿದ್ದು ಇಂಟ್ರಾಸ್ಪೆಕ್ಷನ್ ಅಂತ ಹೇಳಿದ್ದು. ನೀನು ಕೂತ್ಕೊಂಡು ಅವನು ನೋಡ್ದಾಗ ಅವನಿಗೆ ಗೊತ್ತಾಯ್ತು ಇದು ಹಾವಲ್ಲ ಹಗ್ಗ ಅಂತ. ಹಾಗೆ ನಾವು ಪ್ರತಿಯೊಂದು ಘಟನೆಯನ್ನ ವಿಶ್ಲೇಷಣೆ ಮಾಡಿ ನೋಡ್ತಾ ಒಂದೊಂದು ಹೆಚ್ಚಾಗಿ ಬಿಗಿನಿಂಗ್ ಅಲ್ಲಿ ಮುಂದಿಡ್ಬೇಕು. ಮುಂದೆ ಹೋಗ್ತಾ ಅದು ದೊಡ್ಡ ಪ್ರವಾಹವಾಗಿ ನಮ್ಮನ್ನ ಸೇರಿಸ್ಕೊತ್ತೆ. ಜೈ ಶ್ರೀಮಾನ್. ನೆಕ್ಸ್ಟ್ ಪ್ರಸನ್ನ ಕುಮಾರ್ ಅವ್ರು ಕೇಳಿ. ರೇಖಾ ಪುರುಷೋತ್ತಮ ಅವರು ಮ್ಯೂಟ್ ಮಾಡ್ಬಿಡಿ ತಾಯಿ. ಮಾಡ್ತೀನಿ ಸರ್, ಮಾಡ್ತೀನಿ. ಜೈ ಶ್ರೀಮಾತಾ. ಪ್ರಸನ್ನ ಕುಮಾರ್ ಅವರೇ ಅನ್ಮ್ಯೂಟ್ ಮಾಡಿ. ಅಪ್ಪಾಜಿ. ಜೈ ಶ್ರೀಮಾತಾ. ಪ್ರಸನ್ನ ಹೇಳಿ. ನಮಸ್ಕಾರ ಅಪ್ಪಾಜಿ. ಜೈ ಶ್ರೀಮಾತಾ. ಪ್ರಸನ್ನ ನನ್ನ ಕ್ಲಾಸ್ಮೇಟ್. ಧನ್ಯವಾದಗಳು ಗುರುಗಳೇ. ಅಪ್ಪಾಜಿ, ನಮ್ಮ ಮನೆಗೆ ನೀವು ಬಂದು ಹೋದ್ಮೇಲೆ ನಮ್ಗೆ ಪರಿವರ್ತನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅನ್ನೋ ಸ್ಟೇಜ್ ಅಲ್ಲಿ ನಾವು ಪ್ರತಿಯೊಂದನ್ನು ಕಲಿತಾ ಇದ್ದೀವಿ. ಆ ಕಲಿಕೆಯಲ್ಲಿ ನಾನು ಪ್ರಶ್ನೆ ಕೇಳೋದಕ್ಕೆ ಅರ್ಹನಲ್ಲ. ಆದ್ರೆ ಒಂದೇ ಒಂದು ಓಂ ರೀಂ ಪರಾಶಕ್ತಿಯೇ ನಮಃ ಅನ್ನೋದನ್ನ ಬೀಜಾಕ್ಷರ ಕರೆಕ್ಟ್ ಆಗಿ ಸ್ಫಟಿಸಬೇಕು ಅಂತ ನೀವ್ ಹೇಳಿರೋದನ್ನ ನಾನು ತುಂಬಾ ಮನದಟ್ಟು ಮಾಡ್ಕೊಂಡು ಅದ್ರ ಬಗ್ಗೆ ಪುಸ್ತಕದಲ್ಲೇ ಬರ್ಕೊಂಡು ಹೋಗ್ತಾ ಇದ್ರೆ ಅದರದ್ದು ಬೀಜಾಕ್ಷರ ಪ್ಲಸ್ ಮಂತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ದೃಷ್ಟಿಲಿ ನಿಮ್ಮಲ್ಲಿ ನನ್ನ ಇದೊಂದು ಬೇಡಿಕೆ. ಆಮೇಲೆ ಒಂದೇ ಒಂದು ನಿಮ್ಮ ಹತ್ರ ತುಂಬಾ ದಿವಸದಿಂದ ಮಾತಾಡ್ಬೇಕು ಅಂತ, ಈ ಕರೋನಾದಿಂದ ನಾನು ನಿಮ್ಮನ್ನ ಭೇಟಿ ಮಾಡಕ್ಕೂ ಆಗ್ತಾ ಇಲ್ಲ, ಬರೋಕ್ಕೂ ಆಗ್ತಾ ಇಲ್ಲ. ಆದ್ರೆ ನಾನು ತುಂಬಾ ಅನುಭವಗಳನ್ನ ಪಡ್ಕೊಳ್ತಾ ಇದ್ದೀನಿ. ಏನು ಅಂದ್ರೆ ಒಂದ್ ದಿವ್ಸ ರಾತ್ರಿ ಹಣೆಲೆಲ್ಲ ಪೂರ್ತಿ ದದ್ದೆ ತರ ಆಗೋಯ್ತು ಅಪ್ಪಾಜಿ. ಆವಾಗ ಅಪ್ಪಾಜಿನ ನೆನ್ಸ್ಕೊಂಡು
ನೀವು ಕೊಟ್ಟಂತ ಅರಿಶಿಣವನ್ನ ಹಚ್ಕೊಂಡು ಬೆಳಿಗ್ಗೆ ಆದ ತಕ್ಷಣ ನನ್ಗೆ ಇದೆಲ್ಲ ಹೊರಟೋಗ್ಬೇಕು ಅಂತ ನಿಮ್ಮನ್ನ ಪ್ರೇ ಮಾಡ್ಕೊಂಡು ನಾನು ಮನ್ಕೊಂಡೆ. ಬೆಳಿಗ್ಗೆ ಎದ್ದು ನೋಡ್ತೀನಿ ಹಣೆಯಲ್ಲಿ ಏನು ಇಲ್ದೇನೆ ಪೂರ್ತಿಯಾಗಿ ಸಂಪೂರ್ಣ ಗುಣ ಆಗಿದ್ದೆ. ಇದೊಂದೇ ನನಗೆ ಜೀವಂತ ಸಾಕ್ಷಿಯಾಗಿ ಪ್ರತಿಯೊಂದು ದಿನಾನು ನಿಮ್ಮ ಸ್ಮರಣೆ ಮಾಡ್ದೇನೆ ಮುಂದಿನ ಇದನ್ನ ಸ್ಟೆಪ್ ಇಡಕ್ ಆಗ್ತಾ ಇಲ್ಲ. ಅದರಿಂದ ನೀವು ಹೇಳ್ತಾ ಇರೋ ಪ್ರತಿಯೊಂದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಮೊನ್ನೆಯಿಂದ ನಾನು ನೆಗೆಟಿವಿಟಿ ಪೂಜೆಯನ್ನ ಪ್ರಾರಂಭ ಮಾಡಿರೋದನ್ನ ಫೋಟೋ ನಿಮ್ಮ ಇದಕ್ಕೆ ಹಾಕಿದ್ದೀನಿ ಗುರುಗಳೇ. ನಿಮ್ಮ ಆಶೀರ್ವಾದ ನಮ್ಮ ಮನೆಯವ್ರ ಎಲ್ಲಾರ ಮೇಲೂ ಇರ್ಲಿ ಅಂತ ಪುನಃ ತಮ್ಮಲ್ಲಿ ಕೇಳ್ಕೊತೀನಿ. ಬಹಳ ಸಂತೋಷ ಪ್ರಸನ್ನ, ಪೂರ್ಣ ಆಶೀರ್ವಾದ ಇದೆಯಪ್ಪ. ಜೈ ಶ್ರೀಮಾತಾ. ನೀವ್ ಹೇಳಿದ್ದು ಒಳ್ಳೇದು, ಲಿಖಿತ ಜಪನು ಪ್ರಾರಂಭ ಮಾಡೋಣ. ಇಟ್ ಇಸ್ ಗುಡ್. 1 ಸರಿ ಓದೋದಕ್ಕಿಂತ 10 ಸರಿ ಓದೋದಕ್ಕಿಂತ 1 ಸರಿ ಬರೆಯೋದು ಒಳ್ಳೇದು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ನಮ್ಮ ಗುರುಗಳು ಅಷ್ಟೇ ಲಿಖಿತ ಜಪ ಮಾಡೋರು. ದಿನಕ್ಕೆ 108ನ ಓಂ ಹ್ರೀಂ ಪರಾಶಕ್ತಿ ಇಷ್ಟು ಪುಸ್ತಕಗಳಿದೆ, ರಾಶಿ ರಾಶಿ ಪುಸ್ತಕ. ಎವ್ರಿ ಡೇ ಹಿ ವಾಸ್ ಡೂಯಿಂಗ್. ನೀವ್ ಹೇಳ್ದಾಗೆ ಅದನ್ನು ಕೂಡ ಖಂಡಿತ ಮಾಡೋಣ. ಬಹಳ ಇಟ್ಸ್ ಎ ವೆರಿ ಗುಡ್ ಐಡಿಯಾ. ಜೈ ಶ್ರೀಮಾತಾ. ಧನ್ಯವಾದಗಳು ಗುರುಗಳೇ. ಜೈ ಶ್ರೀ. ಶ್ರೀಮತಿ ಜಯಶ್ರೀ ಅವರು ನೆಕ್ಸ್ಟ್ ಕ್ವೆಶ್ಚನ್ ಕೇಳಿ. ನಮಸ್ತೆ. ಅನ್ಮ್ಯೂಟ್ ಮಾಡು ಮಗು ಜಯಶ್ರೀ. ಜೈ ಶ್ರೀ. ಸ್ವಲ್ಪ ಜೋರಾಗಿ ಮಾತಾಡಿ. ಜೈ ಶ್ರೀ ಮಾತಾ ಅಪ್ಪಾಜಿ. ಜೈ ಶ್ರೀ ಮಾತಾ. ಬಿಟ್ಟದವ್ರು ಅನ್ಮ್ಯೂಟ್ ಮಾಡಿ. ಅಪ್ಪಾಜಿ ನಾನು ಕಾಲ್ ಮಾಡಿದ್ದೇನೆ ನಿಮಗೆ. ಮಾಯೆ ದುಃಖ ಮಾಯೇನೆ ಅಂತ ನೀವು ದುರ್ಗಾ ಸಪ್ತಶತಿಯಲ್ಲಿ ಹೇಳ್ತೀರ. ನನ್ಗ ಹೋಗಿದ್ದು ನಿಮ್ಗೆ ಗೊತ್ತಿರ್ಬೋದು. ಸೆಮಿನಲ್ಲಿ ಎಷ್ಟು ನಾನು ಲಲಿತಾ ಸಹಸ್ರನಾಮ ಪರಾಶಕ್ತಿ ಬಹಳ ದುಃಖ ಆಗುತ್ತೆ ಅಜ್ಜಿ. ನೀವು ನಿಮ್ಮಿಂದ ನಾ ಆ ದುಃಖದಿಂದ ಬರ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ತಪ್ಪ ಅಪ್ಪಾಜಿ, ಕಣ್ಣ ನೀರ್ ಬಂದ್ಬಿಡುತ್ತೆ ಓದ್ತಾ ಇರ್ಬೇಕಾದ್ರೆ ಅಲ್ವಾ, ಮಾಡ್ತಾ ಇರ್ಬೇಕಾದ್ರೆ. ಬಹಳ ಒಳ್ಳೇದು, ಬಹಳ ಒಳ್ಳೇದು. ಭಗವಂತ ನಮ್ಮನ್ನು ಪ್ರೀತಿಸ್ತಿದ್ದಾನೆ ಕಣ್ಣೀರು ಬರುತ್ತೆ. ಆ ಮಗು ನೆನ್ಸ್ಕೊಂಡು ಬರುತ್ತೋ ಅಥವಾ ನನ್ ತಪ್ಪು ತಿಳಿತಾ ಇಲ್ಲ, ಅದು ಯಾತಿಕ್ಕಾದ್ರೂ ಬರ್ಲಿ, ದುಃಖದಿಂದಲೇ ಬರ್ಲಿ. ನಮ್ಮ ಗುರುಗಳು ಅದೇ ಹೇಳೋರು. ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರು, ನಿನಗೆ ದುಃಖ ಆದಾಗ ಸಮಾಧಾನ ಮಾಡ್ಕೋಬೇಡ, ಆ ದುಃಖವನ್ನ ಭಗವಂತನ ಕಡೆಗೆ ತಿರುಗಿಸ. ಅದು ಬಹಳ ಮುಖ್ಯವಾದದ್ದು. ಎಲ್ಲರ ಜೀವನದಲ್ಲೂ ಇರುತ್ತೆ. ಅದನ್ನ ಭಗವಂತನ ಕಡೆಗೆ ಯಾರು ತಿರುಗಿಸ್ತಾರೆ ಅವರು ಮುಕ್ತರಾಗ್ತಾರೆ. ಅವರಿಗೆ ಅದು ಸರಿಯಾದ ಮಾರ್ಗ. ದುಃಖ ತಪ್ಪಲ್ಲ, ಆದ್ರೆ ಶೋಕಕ್ಕೊಳಗಾಗಬಾರ್ದು ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಿರ್ತಾರೆ. ಬಲರಾಮ್ ಬೋಸ್ ಅನ್ನೋರು ದೇಹತ್ಯಾಗ ಆಯ್ತು ಅಂತ ಹೇಳಿ ಅವ್ರು ಇಂಗ್ಲೆಂಡ್ ಅಲ್ಲಿ ಇದ್ದಾಗ್ಲೋ ಏನೋ ತಿಳಿಯತ್ತೆ. ಅವಾಗ ಸ್ವಾಮಿ ವಿವೇಕಾನಂದರು ಬಿಕ್ಕಿ ಅಳ್ತಾರೆ. ಯಾಕೆಂದ್ರೆ ಅವರು ಅಷ್ಟು ಬಲರಾಮ್ ಬೋಸ್ ಅವರ ಎಲ್ಲರಿಗೆ ಸಹಾಯ ಮಾಡಿರ್ತಾರೆ. ಅಷ್ಟೊಂದು ರಾಮಕೃಷ್ಣರ ಪರಮ ಭಕ್ತರು, ಗೃಹಸ್ಥ ಭಕ್ತರಲ್ಲಿ. ಆಗ ಅವರು ಯಾರೋ ಕೇಳ್ತಾರೆ, ಏನ್ ಸ್ವಾಮೀಜಿ ನೀವು ಸನ್ಯಾಸಿಗಳಾಗಿ ಹೀಗೆ ಅಳ್ತೀರಾ ಅಂತ. ಅದಕ್ಕೆ ಅವ್ರು ಅಂತಾರೆ, ನಾನು ಸನ್ಯಾಸಿ ಅಂದ್ರೆ ಏನು, ನನ್ನ ಹೃದಯ ಕಲ್ಲಿಂದ ಮಣ್ಣಿಂದ ಮಾಡಿದೆ ಅನ್ಕೊಂಡ್ಯಾ? ನಂದು ಕೂಡ ಮಾಂಸದಿಂದ ಮಾಡಿರೋದು, ನನಗೂ ಇದೆ. ಆದ್ರೆ ನಾನು ದುಃಖ ಪಡ್ತೀನಿ ಹೊರತು ಶೋಕವನ್ನ ಪಡೆಯಲ್ಲ. ಹಾಗಾಗಿ ದುಃಖ ಸಹಜವಾಗಿ ಅದು ಸನ್ಯಾಸಿ ಆಗ್ಲಿ ಗೃಹಸ್ಥರಾಗ್ಲಿ ಅದು ಇರ್ತಕ್ಕಂಥದೆಯ. ಕೆಲವು ಏನ್ ಸನ್ನಿವೇಶ ಏನಂದ್ರೆ ನಾವು ಅದನ್ನ ಸರಿ ಮಾಡೋ ಸ್ಟೇಜಲ್ಲೂ ಇರಲ್ಲ. ಅಂಥದನ್ನ ನಾವು ಭಗವಂತನ ಕಡೆಗೆ ತಿರುಗಿಸಿ ಅದನ್ನ ಒಂದು ಮಾರ್ಗವಾಗಿ ತೆಗೆದು, ನಾನು ಹೇಳಿದಷ್ಟು ಸುಲಭ ಅಲ್ಲ. ನಾನು ಏನೇನ್ ಹೇಳ್ತೀನಿ ನನಗೆ ಗೊತ್ತಿದೆ. ಅದಕ್ಕೆ ಇದು ಸಾಧನಾ ಪಥ ಅಂತೆ. ಸಾಧನ ಅಂದ್ರೆ ಬಹಳ ಕಷ್ಟಪಟ್ಟು ಸಾಧಿಸ್ಬೇಕು. ಹಾಗಾಗಿ ನಾವು ಅದನ್ನ ಕಡೆಗೆ ಸಾಧಿಸುವ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಅದು ಒಂದು ಉತ್ತಮವಾಗ ಭಗವಂತನಿಗೆ ಮತ್ತು ಯಾರು ನಮ್ಮನ್ನ ಅಗಲಿದ್ದಾರೆ ಅವರು ನಿಜವಾದ ಆಗ್ಲಪ್ಪ. ಜೈ ಶ್ರೀಮಾನ್. ನೆಕ್ಸ್ಟ್ ಗ್ಯಾಲಕ್ಸಿ A7 ಯಾರು ಅವ್ರ ಕ್ವೆಶ್ಚನ್ ಕೇಳಿ.
ಹಲೋ ಜೈ ಶ್ರೀ ಒಂದು ಮಾತಾ. ನಿಮಿಷ ಅಪ್ಪಾಜಿ ಬಗ್ಗೆ ಒಂದು, ಆಮೇಲೆ ದಯವಿಟ್ಟು ಶಾಲಿನಿ ಮತ್ತೆ ಸುಧಾ ಇಬ್ರು ಕೂಡ ಮ್ಯೂಟ್ ಮಾಡಿ. ಜೈ ಶ್ರೀ ಮಾತಾ. ನಮಸ್ತೆ ಅಪ್ಪಾಜಿ, ನಾನ್ ಸ್ವರ್ಣ ತುಮಕೂರಿಂದ. ಹೇಳಪ್ಪ. ಹೇಳಿ ಅಪ್ಪಾಜಿ, ನಿಮ್ ನೋಡಿ ತುಂಬಾ ಖುಷಿ ಆಯ್ತು ಅಪ್ಪಾಜಿ. ಆಗ್ಲಪ್ಪ, ಬಹಳ ನಂದು ಒಂದ್ ಕ್ವಶನ್ ಇದೆ ಅಪ್ಪಾಜಿ. ನೀವು ಲಲಿತಾ ಸಹಸ್ರನಾಮ ಓದ್ಬೇಕಾರೆ ಆ ಭಾವಾರ್ಥಗಳು ನಿಮ್ ಮನಪಟ್ಟದ ಮೇಲೆ ಬರ್ಬೇಕು ಅಂತ ಹೇಳ್ತೀರಾ. ಆದ್ರೆ ಲಲಿತಾ ಸಹಸ್ರನಾಮ ಓದೋದನ್ನೇ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ 1 ವರ್ಷ ಆದ್ರೂವೆ. ಅದಕ್ಕೆ ಏನ್ ಪರಿಹಾರ ಅಂತ ಗೊತ್ತಿಲ್ಲ ಅಪ್ಪಾಜಿ. ಏನು ಇಲ್ಲ ಮಗಳೇ, ಆಮೇಲೆ ಅಭ್ಯಾಸ. ಹೇಳು ಮಗಳೇ. ಹೇಳಪ್ಪ, ಇನ್ನೇನು? ಆಮೇಲೆ ನೀವು ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಹೇಳಿಕೊಂಡ ತಕ್ಷಣ ಈ ಜೀವ ನಿಂದು ತಾಯಿ, ನೀನ್ ಕೈ ಹಿಡಿದ್ ನಡ್ಸು, ನೀನ್ ನಡ್ಸೋಂತ ಗೊಂಬೆ ನಾನು ಅಂತ ದಿನಾ ಅದ್ ಮಾಡ್ತೀನಪ್ಪಾಜಿ. ಆದ್ರೂವೆ ಏನೋ ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ಬಂದ್ಬಿಡುತ್ತೆ. ಆಮೇಲೆ ಅನ್ಸುತ್ತೆ ಅಯ್ಯೋ ಇದು ತಪ್ಪು ಅಂತ. ಇದಕ್ಕೆ ಜಗನ್ಮಾತೆದು ಅವಳು ಒಪ್ಪಿಗೆ ಇದೆಯಾ ಅಥವಾ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಪ್ಪಾಜಿ. ಹಾಗೇನಾಗತ್ತೆ ಅಂತ ಹೇಳಿದ್ರೆ, ಒಂದ್ ವೇಳೆ ನೀ ಹೇಳಿದ ತಕ್ಷಣನೇ ಹಾಗೆ ನೀನ್ ಎಡ್ಕೊಂಡ್ಬಿಟ್ಟಿದ್ರೆ ನೀನು ನಿಲ್ ನೋಡಕ್ ಆಗ್ತಿಲ್ಲ. ನಾನು ಹುಡ್ಕೊಂಡ್ ನೀನ್ ಹಿಮಾಲಯಕ್ಕೆ ಹುಡ್ಕೊಂಡ್ ಬರ್ಬೇಕಾಗೋದು. ಡಿಫೆಕ್ಟ್ ಇಸ್ ದೇರ್ ಫಾರ್ ಎವ್ರಿ ಹ್ಯೂಮನ್ ಬೈಯಿಂಗ್. ದ ಡಿಫೆಕ್ಟ್ ಇಸ್ ದೇರ್. ನಮ್ಮ ಗುರಿ ಚೆನ್ನಾಗಿರ್ಬೇಕು. ವಿವೇಕಾನಂದ್ರ ಅದೇ ಹೇಳ್ತಾರೆ, ಫೇಲ್ಯೂರ್ ಇಸ್ ನಾಟ್ ಎ ಕ್ರೈಮ್ ಬಟ್ ದ ಲೋ ಏಮ್ ಅಂತ ಹೇಳ್ತಾರೆ. ತುಂಬಾ ನಂಗೆ ಇಷ್ಟವಾದ್ದು. ಫೇಲ್ಯೂರ್ ಇಸ್ ನಾಟ್ ಎ ಕ್ರೈಮ್ ಬಟ್ ದ ಲೋ ಏಮ್ ಅಂತ ಹೇಳ್ತಾರೆ. ಅಂದ್ರೆ ಗುರಿ ಆದರ್ಶ ದೊಡ್ಡದಾಗಿರ್ಬೇಕು. ಕೆಲವು ಫೇಲ್ಯೂರ್ ಹಾಗೆ ಆಗತ್ತೆ, ಅದು ಸಹಜವಾದ್ದು. ಆದ್ರೆ ಸಹಜವಾದ ಫೇಲ್ಯೂರ್ ಅಲ್ಲಿ ನಾನು ಆಮೇಲೆ ತಪ್ಪಾಯ್ತು ಅಂತ ನನಗೆ ಅನ್ಸತ್ತೆ ಅಂದೆಲ್ಲ, ದಟ್ ಇಸ್ ಗ್ರೇಟ್. ದಟ್ ಈಸ್ ಗ್ರೇಟ್. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಹಾಗೆ ನಾನು ಅನ್ಕೊಂಡ ತಕ್ಷಣ ನಂದೇನು ಆಗ್ಲೇ ಇಲ್ಲ ಅಂತ ಹೇಳಿದ್ರೆ ಅಲ್ಲ ಅಪ್ಪಾಜಿ, ಅದ್ರಿಂದ ಬೇರೆಯವರಿಗೆ ಮನ್ಸಿಗೆ ನೋವಾಗತ್ತಲ್ಲ ಅಪ್ಪಾಜಿ, ನಮ್ ಈ ಬಿಹೇವಿಯರ್ ಇಂದ ಅದನ್ನ ಹಿಂಗ್ ಕಂಟ್ರೋಲ್ ಮಾಡ್ಬೇಕು? ಅದೇನಿಲ್ಲ, ಅದು ಸ್ಟೆಪ್ ಬೈ ಹೋಗ್ತಾ ತಾನೇ ರಿಯಲೈಸ್ ಆಗ್ತಾ ಹೋಗುತ್ತೆ ಮಗಳೇ. ಅದಲ್ಲಿವರೆಗೂ ನಾವು ಕಾಯ್ಬೇಕು, ಮತ್ ಅವರೂ ಕಾಯ್ಬೇಕು. ಅದು ಅನ್ಕೋತಾನೆ ಇರ್ತೀವಿ, ಅದು ಆಗ್ತಾನೆ ಇರುತ್ತೆ. ಅದನ್ನೇ ಸಂಸಾರ ಅನ್ನೋದು. ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಅದು ಸಂಸಾರ ಅನ್ನಲ್ಲ, ಸೀರಿಯಲ್ ಅಂತಾರೆ, ಧಾರಾವಾಹಿ ಅಂತಾರೆ. ಅಲ್ಲ, ಅದರಿಂದ ನಾನು ಇನ್ನಷ್ಟು ಡಿಫಿಕಲ್ಟೀಸ್ ಸಿಕ್ಕಾಕೋತಿದ್ದೀನಿ ಅನ್ಸುತ್ತೆ, ತೊಂದರೆಗಳಿಗೆ ಸಿಕ್ಕಾಕೋತೀನಿ. ಹೌದು, ಯಾವಾಗ ನಾವು ಸತ್ಯದ ಕಡೆಗೆ ಹೋಗ್ತೀವಿ ಡಿಫಿಕಲ್ಟೀಸ್ ಸಿಕ್ಕಾಕೊಳ್ಳೋದೇ ಸತ್ಯ. ಯಾಕೆ ಅಂತ ಹೇಳಿದ್ರೆ ಅದನ್ನೇ ನಾನು ಹೇಳಿದ್ದು, ಭ್ರಮಾಲೋಕದಲ್ಲಿ ಭ್ರಮೆಯಂತರನೇ ವ್ಯವಹಾರ ಮಾಡ್ಬೇಕು ಅಂದಾಗ ಸಹಜವಾಗಿ ನೇರ ನುಡಿಗಳು ಎಲ್ಲಿರತ್ತೆ ಅಲ್ಲಿ ಸಹಜವಾದಂತಹ ಇದು ಇರತ್ತೆ. ಹಾಗಂತ ನಾವು ಅದನ್ನ ತಪ್ಪಿಸ್ಕೊಳ್ಳಬಾರದು. ಅದರಿಂದ ಇಟ್ ಈಸ್ ಗುಡ್ ಮಗಳೇ, ಇಟ್ ಈಸ್ ಗುಡ್. ಲಲಿತಾ ಸಹಸ್ರನಾಮದ್ದು ಅಷ್ಟೇ ಬರಬೇಕು ಅರ್ಥ ಅಂತ ಹೇಳಿದ್ರೆ ಸ್ವಲ್ಪ ನಾವು ಅದಕ್ಕೆ ಕಡೆ ಹೆಚ್ಚಿನ ಗಮನವನ್ನ ಕೊಟ್ರೆ ಅದು ಬರ್ತಾ ಹೋಗುತ್ತೆ. ಮತ್ತೆ ಆಗ್ಲೇ ಹೇಳಿದಾಗೆ ಅದೆಲ್ಲ ಸಾಧನೆ ಮಾಡ್ತಾ ಹೋದ್ರೆ ಬರುವುದೇ ಹೊರತು ಒಂದು ದಿನದಲ್ಲಿ ಒಂದು ಕ್ಷಣದಲ್ಲಿ ಆಗಕ್ಕಾಗಲ್ಲ ಅದು. ಆದ್ರೆ ಗುರಿ ಗೊತ್ತಿರ್ಬೇಕು ನಮಗೆ, ಇದು ರೀಚ್ ಆಗ್ಬೇಕು ಅನ್ನೋದು ತಾನಾಗೆ ನಡೆಸ್ಕೊಂಡು ಹೋಗೋದು. ಇಷ್ಟೆಲ್ಲಾ ಮಾತಾಡಿದ್ರು ಕೊನೆಗೆ ನಡೆಸೋಳು ಅವಳಯ್ಯ. ಜೈ ಶ್ರೀಮಾತ. ಜೈ ಶ್ರೀಮಾತ. ಯೋಗಾನಂದ್ ಅವರೇ ಕ್ವೆಶ್ಚನ್ ಕೇಳಿ. ಅಪ್ಪಾಜಿ ನಮಸ್ತೆ ಅಪ್ಪಾಜಿ. ವಿತ್ ಯೋರ್ ಪರ್ಮಿಷನ್ ಕ್ಯಾನ್ ಐ ಆಸ್ಕ್? ಲಾಗಿನ್ ಆಗ್ಬೇಕು ಅಪ್ಪಾಜಿ, ಸಾರಿ. ಹೇಳ್ಬಿಡು ಮಗಳೇ. ಅಪ್ಪಾಜಿ, ನನ್ ಕ್ವೆಶ್ಚನ್ ಬಂದು, ನೀವು ಒಂದು ಆಡಿಯೋನಲ್ಲಿ ಹೇಳಿದ್ರಿ ದೇಹ ಭಾವನೆಯಿಂದ ಆಚೆ ಬರ್ಬೇಕು ಅಂತ ಅನ್ಬಿಟ್ಟು. ಈ ದೇಹ ನಂದಲ್ಲ, ಎಲ್ಲ ಜಗನ್ಮಾತೆದೆ ಅನ್ನುವಂತ ಒಂದು ಭಾವನೆಗೆ ಹೋಗ್ಬೇಕು. ಏನೇ ಬೈಗುಳ ಬಂದ್ರು ನಾವ್ ತಗೋಬೇಕು, ಏನೇ ಹೊಗಳಿಕೆ ಬಂದ್ರು ಅಂದ್ರೆ ಹೊಗಳಿಕೆನು ನಮ್ದಲ್ಲ, ತೆಗಳಿಕೆನು ನಮ್ದಲ್ಲ ಅಂತ ನೀವ್ ಹೇಳಿದ್ರಿ. ಸೊ ಇವಾಗ ಒಂದ್ ಲೆವೆಲ್ಗೆ ರೀಚ್ ಆಗಿದೀವಿ. ಹೊಗಳಿಕೆ ಬಂದ್ರೆ ಅದ್ ನಂದಲ್ಲ, ಖಂಡಿತ ಎಲ್ಲ ಭಗವತಿ ಇಚ್ಛೆ ಅವಳು ನಡೆಸ್ತಾ ಇದ್ದಾಳೆ ಅಂತ ಅನ್ನೋದು ಬಂದಿದೆ. ಬಟ್ ಯಾರಾದ್ರೂ ಒಬ್ರು ಈ ತರ ಏನದ್ ಅಷ್ಟೊಂದು ಪೂಜೆ ಮಾಡೋದು, ಅದಕ್ಕೊಂದು ಲಿಮಿಟೇಷನ್ಸ್ ಇರ್ಬೇಕು, ಎಲ್ಲ ಹುಚ್ಚರು ತರ ಆಡ್ತೀರಾ ಅಂತ ಸುಮಾರು ಜನ ನನಗೆ ಹೇಳಿದ್ದಾರೆ. ದೇವ್ರ ಬಗ್ಗೆ ನಾನ್ ಜಾಸ್ತಿ ಪೂಜೆ ಮಾಡೋದಾಗ್ಬೋದು, ಭಕ್ತಿ ತೋರ್ಸೋದಾಗ್ಬೋದು, ಅದನ್ನೆಲ್ಲ ನೋಡ್ಬಿಟ್ಟು. ಸೊ ಅವಾಗ ನಾನ್ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ, ತುಂಬಾ ರಿಯಾಕ್ಟ್ ಮಾಡ್ಬಿಡ್ತೀನಿ. ಕೆಲವೊಮ್ಮೆ ಅಂತೂ ಕೋಪನೇ ಬಂದ್ಬಿಡುತ್ತೆ ಅಪ್ಪಾಜಿ.
ನಮ್ಮಮ್ಮನ್ ಬೈತಾ ಇದಾರೆ, ನಮ್ ಬಾಬನ್ ಬೈತಾ ಇದಾರೆ ಅಂತ ಅನ್ಬಿಟ್ಟು ತುಂಬಾ ಒಂಥರ ರಿಯಾಕ್ಟ್ ಆಗುವಂತ ಇದು ಬಂದ್ಬಿಡತ್ತೆ ಅಪ್ಪಾಜಿ. ಸೊ ಆ ಒಂದು ತೆಗಳಿಕೆ ಕೂಡ ನನಗ್ ಹೇಳ್ತಾ ಇರೋದಲ್ಲ ಅನ್ನೋ ಲೆವೆಲ್ಗೆ ಯಾವ ತರ ರೀಚ್ ಆಗೋದು ಅಪ್ಪಾಜಿ? ಬೈ ಪ್ರಾಕ್ಟೀಸ್. ಹಾಗೆ ಈಗ ಏನು ಗೊತ್ತಾ ಮಗಳೇ, ದೊಡ್ಡದೇನು ಗೊತ್ತಾ, ನನಗೆ ನಿಮ್ ಕೈಲೆಲ್ಲ ಮಾತಾಡಕ್ಕೆ ಯಾಕೆ ಸಂತೋಷ ಆಗತ್ತೆ ಅಂತ ಹೇಳಿದ್ರೆ, ನಮಗೆ ಎಲ್ಲಿ ತಪ್ಪಾಗ್ತಿದೆ ಅಂತ ಈಗೆಲ್ಲ ಮಾತಾಡಿದವ್ರು ನೀ ಗಮನಿಸೋ, ಎಲ್ಲಿ ತಪ್ಪಾಗ್ತಿದೆ ಅಂತ ಎಲ್ರಿಗೂ ಗೊತ್ತಾಗ್ತಿದೆ, ಅಷ್ಟ್ ಸಾಕು. ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಇದುವರೆಗೂ ನಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮ್ಗೆ ಅದು ನಾವು ತಪ್ಪು ಮಾಡ್ತಿದೀವಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಮನುಷ್ಯರಿಗೆ ಯಾವುದೇ ಮಾರ್ಗದಲ್ಲಿ ಹೋದ್ರು ಅಷ್ಟೇ, ಒಂದು ಸರಿ ಎಸ್ ಸಮ್ವೇರ್ ಇಟ್ ಈಸ್ ಮಿಸ್ಸಿಂಗ್ ಅಂತ ಗೊತ್ತಾರೆ, ಇಟ್ ವಿಲ್ ಟೇಕ್ ಕೇರ್. ಇಟ್ ವಿಲ್ ಟೇಕ್ ಕೇರ್. ಅದೇ ಬಹಳ ಮುಖ್ಯವಾದ. ನಾನು ಎಷ್ಟೋ ಸರಿ ಹೇಳ್ತಿದ್ದೀನಿ, ನೀ ಪಾರಾಯಣ ಮಾಡಕ್ ಆಗದೆ ಇದ್ದ ದಿನ ಪಾರಾಯಣ ಮಾಡಕ್ ಆಗ್ಲಿಲ್ಲ ಅಂತ ಅನ್ಕೋತಿರ್ತೀಯಲ್ಲ, ಅದು ಪಾರಾಯಣ ಮಾಡಿದಕ್ಕಿಂತ ಜಾಸ್ತಿ. ಹಾಗಾಗಿ ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ಸ್. ಮತ್ತದು ಅಷ್ಟು ಸುಲಭವಾಗಿ ಆಗ್ಬಿಡಲ್ಲ ಮಗಳೇ. ಯಾಕೆ ಅಂತ ಹೇಳಿದ್ರೆ, ನಾವ್ ಇರ್ತಕ್ಕಂಥ ಸೊಸೈಟಿ, ನಾವು ತಿಂತಕ್ಕಂಥ ಆಹಾರ, ನಾವಿರ್ತಕ್ಕಂಥ ಪರಿಸರ ಎಲ್ಲತ್ರ ಮೇಲೂ ಸಹಜವಾಗಿ ನೀ ಹೇಳ್ದಾಗೆ ಒಳ್ಳೇದು ನಂದಲ್ಲ ಅಂತ ಬೇಕಾದ್ರೆ ಹೇಳ್ಬಿಡ್ಬೋದು. ಆದ್ರೆ ನಮ್ಮನ್ನ ಟೀಕೆ ಮಾಡಿದಾಗ ನಾವು ಅದು ಕೂಡ ನಂದಲ್ಲ ಅಂತ ನಮ್ಮ ಮನಸ್ಸಿಗೆ ಪೂರ್ತಿ ಪರ್ಫೆಕ್ಟ್ ಆದ ದಿನ ಅದು ನಾವು ಭಗವಾನ್ ಬುದ್ಧ ಆದ್ವಿ ಅಂತ, ಗೌತಮ ಬುದ್ಧ ಆದ್ವಿ ಅಂತ ಅವನೊಬ್ಬನೇ ಹಾಕಿ ಸ್ವೀಕಾರ ಮಾಡಿದ್ನ. ಹಿಸ್ಟ್ರಿಲಿ ನಾವು ನೋಡಿದಾಗ ಆ ತೆಗಳಿಕೆಯನ್ನು ತಂದಲ್ಲ ನಂದಲ್ಲ, ನಾನು ಇಸ್ಕೊಳ್ದೇ ಇದ್ಮೇಲೆ ಅದು ಅವನ ಹತ್ರ ಏನಿದೆ, ನಾನೇ ಕೊರಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಘಟನೆ ಎಲ್ಲ ಗೊತ್ತಿದೆ. ಹಾಗಾಗಿ ಆ ಲೆವೆಲ್ಗೆ ಹೇಳಿದ್ರೆ ಅದು ಬುದ್ಧ. ನಾವ್ ಯಾರ್ ಆನ್ ದಟ್ ಪ್ರೋಸೆಸ್ ಅಷ್ಟೇ, ತಾನೇ ತಾನಾಗಿ ನಡೆಯುತ್ತೆ ಮಗಳೇ. ಜೈ ಶ್ರೀಮಾತ. ಆಗ್ಲಪ್ಪ ಆಗಿನ್ನಾಗೋ ಹೋಗಿ. ಜೈ ಶ್ರೀಮಾತ ಅಪ್ಪಾಜಿ. ಯೋಗಾನಂದ್ ಅವರೇ. ಜೈ ಶ್ರೀಮಾತ. ಟೈಮ್ ಆಯ್ತಾ? ಇಲ್ಲ ಅಮ್ಮ, ಟೈಮ್ ಆಯ್ತು. ಆದ್ರೂ ಯೋಗಾನಂದ ಮ್ಯೂಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಯೋಗಾನಂದ. ನಮಸ್ತೆ ಅಪ್ಪ. ಜೈ ಶ್ರೀಮಾತ ಯೋಗಾನಂದ. ಯೋಗಾನಂದ ಎಲ್ಲೋ ಕಾಣಿಸ್ತಾ ಇಲ್ಲ. ನಮಸ್ತೆ ಅಪ್ಪಾಜಿ. ಹೇಳಿ ಯೋಗಾನಂದ್ಜಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಗುರುಜಿ. ನಮ್ಮೆಲ್ಲರ ಮೇಲೂ ನಿಮ್ಮ ಆಶೀರ್ವಾದ ನನಗೆ ಬೇಕಾಗಿದೆ ಗುರುಜಿ. ಬಹಳ ಸಂತೋಷ ಅಪ್ಪ, ಬಹಳ ಸಂತೋಷ. ಲಕ್ಷ್ಮೀ ದೇವಿಯ ಸುಪುತ್ರರು, ಶ್ರೀಮಾತ ಸುಪುತ್ರರು, ನಿಮ್ಮ ಆಶೀರ್ವಾದ ನನಗೆ ಯಾವಾಗ್ಲೂ ಇದೇ ರೀತಿ ಇರ್ಲಿ. ನಮ್ಮ ಎಲ್ಲಾ ಜನಗಳ ಎಲ್ಲಾ ಬಂಧುಗಳ ಮೇಲೂ ಈ ರೀತಿ ಆಶೀರ್ವಾದ ಇರ್ಲಿ ಗುರುಜಿ. ಒಂದೇ ಒಂದು ಪ್ರಶ್ನೆ ಬರ್ತಾ ಇದೆ. ಆಧ್ಯಾತ್ಮಿಕವಾಗಿ ಸಾಮಾಜಿಕ ಕಾರ್ಯದಲ್ಲಿ ತೊಡ್ಕೊಳ್ಳೋದು ಒಳ್ಳೇದು ಅಥವಾ ಸನ್ಯಾಸತ್ವದ ಒಳ್ಳೇದ? ವಾಸ್ತವವಾಗಿ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಅಂತ ವಿವೇಕಾನಂದರು ಹೇಳಿ, ಮತ್ತೆ ರಾಮಕೃಷ್ಣ ಆಶ್ರಮದ ಲೋಗೋ ಕೂಡ ಅದೇ. ಅವರು ಬರೀ ಆತ್ಮನೋ ಮೋಕ್ಷಾರ್ಥಂ ಅಂತ ನಿಲ್ಲಿಸ್ಲಿಲ್ಲ, ಜಗದ್ಹಿತಾಯ ಅಂತ. ಸರ್ವಿಸ್ ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ಸರ್ವಿಸ್ ಕೂಡ ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದನ್ನ ನಿಷ್ಕಾಮ ಕರ್ಮ ಅಂತ ಕರೀತಾರೆ, ನಂದಲ್ಲ ಅಂತಕ್ಕಂತ ಮಾಡೋದು. ಇದು ಕೂಡ ಬಹಳ ಮುಖ್ಯವಾದದ್ದು. ಸರ್ವಿಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆಧ್ಯಾತ್ಮ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ 3 ಗುಣಗಳಿದೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಹೇಳಿ. ಭಗವಂತನ ಕಡೆಗೆ ಹೋಗ್ತಕ್ಕಂಥ ಹೆಜ್ಜೆನಲ್ಲಿ ಸತ್ವಗುಣಕ್ಕೆ ಬಂದು ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್, ಆ ಗುಣವನ್ನು ಮೀರಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಆದ್ರೆ ಒಬ್ಬ ವ್ಯಕ್ತಿಯಲ್ಲಿ ರಜೋಗುಣ ಇರತ್ತೆ. ರಜೋಗುಣದ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ, ಅವನು ಏನಾರು ಮಾಡ್ಬೇಕು, ನಾನೇನಾರು ಮಾಡ್ಬೇಕು ಅಂತ ತುಡಿತಾ ಇರತ್ತೆ. ಅದು ರಜೋಗುಣದ ಲಕ್ಷಣ. ಅಂಥ ವ್ಯಕ್ತಿಯನ್ನ ಸೀದಾ ತಗೊಂಡು ಹೋಗಿ ತಮೋ ಗುಣದಿಂದ ಸತ್ವಗುಣದಿಂದ ಪಾಸ್ ಮಾಡಕ್ಕಾಗಲ್ಲ. ರಜೋಗುಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನಿಜವಾಗಿ ಆ ನಿಷ್ಕಾಮ ಕರ್ಮವನ್ನ ಮಾಡಿ ತನ್ಮೂಲಕ ಸಾತ್ವಿಕ ಗುಣಕ್ಕೆ ಬಂದು ಅನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಕ್ಕಂಥದ್ದು ಮಾರ್ಗ ಅಂತ ಹೇಳಿ ರಾಮಕೃಷ್ಣರು ಹೇಳ್ತಾರೆ, ವಿವೇಕಾನಂದರು ಕೂಡ ಹೇಳ್ತಾರೆ. ಅದಕ್ಕೋಸ್ಕರವೇ ಅಲ್ಲಿ ಸರ್ವಿಸ್ ಕಾನ್ಸೆಪ್ಟ್ ಅನ್ನ ಕೂಡ ಅವ್ರು ಮಾಡಿದ್ದು ಕೂಡ ಅಷ್ಟೇ. ಆದ್ರೆ ಮಾಡುವ ಸರ್ವಿಸ್ ಅಲ್ಲೂ ಕೂಡವ ಇದು ಭಗವಂತನದು, ಭಗವಂತನ ಕಾರ್ಯ ಅಂತ ಹೇಳಿ ಮನಸ್ಸನ್ನ ಸರ್ವಿಸ್ ಅಲ್ಲಿ ಪಳಗಿಸ್ತಕ್ಕಂಥದ್ದು.
ಇದು ಬಹಳ ಮುಖ್ಯವಾದಂಥದ್ದು. ಅದರಿಂದ ಇವನ್ ಸತ್ಯಸಾಯಿ ಬಾಬಾ ಕೂಡ ಸರ್ವಾಲ್ ಲವ್ ಆಲ್ ಅಂಡ್ ಸರ್ವಾಲ್ ಅಂತ ಹೇಳಿದ್ರು. ಎಲ್ಲಾ ಆರ್ಗನೈಸೇಷನ್ ಕೂಡ ಸರ್ವಿಸ್ ಇಂಪಾರ್ಟೆನ್ಸ್ ಕೊಡುತ್ತೆ. ಅದರಿಂದ ಸರ್ವಿಸ್ ಮಾಡಬಾರ್ದು ಅಂತಲ್ಲ, ಖಂಡಿತವಾಗ್ಲು. ಆದ್ರೆ ಸರ್ವಿಸ್ ಅನ್ನ ನಾವು ಯಾವ ಮನೋಭಾವದಲ್ಲಿ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ವೆದರ್ ಇಟ್ ಈಸ್ ಕಮರ್ಷಿಯಲ್ ಆರ್ ಇಟ್ ಈಸ್ ನಮ್ಮನ್ನ ನಾವು ಹೆಚ್ಚಿಸ್ಕೊಳಕ್ ಮಾಡ್ತಾ ಇದೀವಾ, ಅಥವಾ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನ ನಾವು ಮೆರೆಸ್ಕೊಳಕ್ ಮಾಡ್ತಾ ಇದೀವಾ. ಯಾಕೆಂದ್ರೆ ಈ ಆಸ್ಪೆಕ್ಟ್ ನಾನು ಅನಲೈಸ್ ಮಾಡ್ಕೊಡ್ತಿರ್ತೀನಿ. ಇಷ್ಟೆಲ್ಲಾ ನಡೀತಾ ಇದೆಯಲ್ಲ, ನಾನೆಲ್ಲಾರು ಜಾರ್ತಾ ಇದ್ದೀನಾ, ವೆದರ್ ಐ ಆಮ್ ಬಿಕಮಿಂಗ್, ನಾನು ಕಮರ್ಷಿಯಲ್ ಅಲ್ಲ ಅಂತ ಹೇಳ್ಕೊಂಡು ಏನಾದ್ರು ಕಮರ್ಷಿಯಲ್ ಆಗ್ತಿದ್ದೀನಾ, ನನಗೆ ಅಹಂಕಾರ ಇಲ್ಲ ಅನ್ಕೊಂಡು ನಾನು ಅಹಂಕಾರಿ ಆಗ್ತಿದ್ದೀನಾ, ನಾನು ಏನು ಅಲ್ಲ ಅಂತ ತಿಳ್ಕೊಂಡು ನನ್ನನ್ನು ನಾನು ಪ್ರದರ್ಶನ ಮಾಡ್ಕೋತೀನಿ, ನಾನು ಕೂಡ ಅನಲೈಸ್ ಮಾಡ್ಕೋತಿರ್ತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಸರ್ವಿಸ್ ಮಾಡುವಾಗ್ಲೂ ಕೂಡವಾ ಇದು ನಮಗೆ ಗೊತ್ತಿಲ್ಲದ ಹಾಗೆ ಕ್ರೀಪಿನ್ ಆಗ್ಬಿಡತ್ತೆ. ವಿದ್ಯಾಸಾಗರರ ಹತ್ರ ಮಾತಾಡುವಾಗ, ಕೇಶವ ಚಂದ್ರಸೇನನ ಹತ್ರ ಮಾತಾಡುವಾಗ ರಾಮಕೃಷ್ಣರು ಇದನ್ನ ಚೆನ್ನಾಗಿ ಹೇಳ್ತಾರೆ. ಆದ್ರಿಂದ ಸರ್ವಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಮತ್ ಅದ್ರ ಮೂಲಕ ಹೋಗ್ತಾ ನಿಷ್ಕಾಮ ಕರ್ಮವನ್ನ ಮಾಡ್ತಾ ಒಂದು ಹಂತದಲ್ಲಿ ಆ ಕರ್ಮವನ್ನ ಬಿಟ್ಟು ಸಾತ್ವಿಕ ಗುಣದಲ್ಲಿ ಹೋಗಿ ಆಮೇಲೆ ರೀಚ್ ಆಗ್ತಕ್ಕಂಥದ್ದು. ಅದರಿಂದ ಹೆಚ್ಚು ಜನ 100ಕ್ಕೆ 99 ಜನ 99.99 ಜನ ರಜೋಗುಣದಲ್ಲೇ ಇರೋದ್ರಿಂದ ಸತ್ಕಾಮ ಕರ್ಮವನ್ನ ಮಾಡ್ತಕ್ಕಂಥದ್ದು, ನಿಷ್ಕಾಮ ಕರ್ಮವನ್ನ ಮಾಡ್ತಕ್ಕಂಥದ್ದು ಇದು ಪ್ರಥಮವಾದ ಹೆಜ್ಜೆ. ಆದ್ರೆ ಮಾಡುವಾಗ ಆ ಗಮನ ಮಾತ್ರ ಇರ್ಬೇಕು. ಜೈ ಶ್ರೀನಾಥ್. ಆ ಆಶೀರ್ವಾದ ನನಗೆ ಬೇಕು ಗುರುಜಿ, ನಿಮ್ಮಿಂದ ಪೂರ್ಣ ಆಶೀರ್ವಾದ ಇದೆ. ನೀವು ಅದೇ ಕಾರ್ಯದಲ್ಲಿ ಇದ್ದೀರಿ, ನನಗೆ ಅದಕ್ಕೆ ಸಂತೋಷನೂ ಆಗ್ತಾ ಇದೆ. ಹಾಗೆ ಮುಂದುವರಿಸಿ, ಮನೋಭಾವ ಇನ್ನಷ್ಟು ಗಟ್ಟಿ ಮಾಡ್ಕೊತಾ ಎಲ್ಲವೂ ದತ್ತನಿಗೆ ಸೇರಿದ್ದು ಅಂತ ಮಾಡ್ಬಿಡಿ. ಮಾಡ್ತಾ ಇದೀರಿ, ಇನ್ನೊಂಚೂರು ಗಟ್ಟಿ ಆಗ್ಬೇಕದು. ಅದು ಪೂರ್ತಿ ಇಲ್ಲಿ ಕಾರ್ಯಕ್ರಮಗಳು ಮುಂದಕ್ಕೆ ಹೋಗ್ತಾ ಅದು ಗಟ್ಟಿ ಆಗ್ತಾ ಹೋಗ್ಬೇಕು. ಜೈ ಶ್ರೀಮಾನ್. ಜೈ. ನೆಕ್ಸ್ಟ್ ಕಲ್ಯಾಣಿ ಮುರಳೀಕೃಷ್ಣ. ಸಂಗಮೇಶ್ 6:36 ಆಯ್ತು. ಇದೊಂದಾದ್ಮೇಲೆ ಸ್ಟಾಪ್ ಮಾಡಬಹುದಾ? ಇಲ್ಲ ಯಾರಪ್ಪ ನೆಕ್ಸ್ಟ್? ಅಪ್ಪಾಜಿ ಇನ್ನೊಂದ್ 4-5 ಇದೆ ಅಷ್ಟೇ, ಅದಾದ್ಮೇಲೆ ನೀವ್ ಬೇಕಂದ್ರೆ ಸ್ಟಾಪ್ ಮಾಡ್ಬೋದು. ಹೌದು ಸ್ಟಾಪ್ ಮಾಡೋಣ. ನಮಸ್ಕಾರ ಗುರುಗಳೇ. ಜೈ ಶ್ರೀಮಾತಾ. ನಿಮ್ ಜೊತೆ ಮಾತಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ನಂದು ಯಾವುದೇ ಪ್ರಶ್ನೆ ಇಲ್ಲ, ಎಲ್ಲದಕ್ಕೂ ಉತ್ತರ ನೀವೇ ಕೊಟ್ಟಿರ್ತೀರಾ. ನಾಗೇಂದ್ರ ಪ್ರಸಾದ್ ಅಂತ ಮಾತಾಡಿದ್ರಲ್ಲ, ಅವ್ರು ನಮ್ ತಂದೆಯವರು. ಹೌದಪ್ಪ, ಬಹಳ ಸಂತೋಷ. ಅವ್ರು ತುಂಬಾ ಭಾವುಕರಾಗ್ಬಿಟ್ರು. 1 ವರ್ಷದಿಂದ ಅವ್ರು ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಇತ್ತು. ಇವತ್ತು ದೇವಿ ದಯೆಯಿಂದ ನನ್ಗ ಆ ಭಾಗ್ಯ ಸಿಕ್ತು, ಅವ್ರ ಆಸೆ ನೆರವೇರಿಸೋ ಇದು. ತುಂಬಾ ಸಂತೋಷ ಆಯ್ತು. ನಿಮ್ ಕರುಣೆ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ. ನಮ್ ತಂದೆಗೆ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಿ. ಏನು ಕೇಳಲ್ಲ. ಆಗ್ಲಿ ಮಗಳ. ಜೈ ಶ್ರೀಮಾತ. ಸಂತೋಷ ಆಯ್ತು. ಪೂರ್ಣ ಆಶೀರ್ವಾದ ಇದೆ. ಬಹಳ ಸಂತೋಷ. ಗಾಯತ್ರಿ ಬಸವರಾಧ್ಯ ನೆಕ್ಸ್ಟ್. ಅಜ್ಜಿ ನಮಸ್ಕಾರ. ಜೈ ಶ್ರೀಮಾತ. ಜೈ ಶ್ರೀಮಾತ. ಜೈ ಶ್ರೀಮಾತ. ಅಪ್ಪಾಜಿ ಇಲ್ಲ, ಎಲ್ಲಾರ್ಗು ಆಶೀರ್ವಾದ ಮಾಡಿ. ಎಲ್ಲಾರ್ಗು ಆಶೀರ್ವಾದ. ಪೂರ್ಣ ಆಶೀರ್ವಾದ ಇದೆ ಮಗಳೇ. ನೆಕ್ಸ್ಟ್ ವರಲಕ್ಷ್ಮಿ GC. ಜೈ ಶ್ರೀಮಾತ. ಇಲ್ಲಪ್ಪ ಇಲ್ಲಿ. ನೆಕ್ಸ್ಟ್ ವರಲಕ್ಷ್ಮಿ GC. ಹಲೋ. ಜೈ ಶ್ರೀಮಾತ. ಹಲೋ. ಅನ್ಮ್ಯೂಟ್ ಮಾಡೋದಿಯಾ? ಮ್ಯೂಟ್ ಮಾಡಿದೀನಿ. ಸಂಗಮೇಶ್ ಅವ್ರಿಗೆ ಕೇಳಿಸ್ತಾ ಇಲ್ಲ ನನಗೆ. ಕೇಳಿಸ್ತಾ ಇದೆ ನನಗೆ. ನನಗೆ ಕೇಳಿಸ್ತಾ ಇಲ್ಲ. ನಿಮ್ದೇನೋ ಪ್ರಾಬ್ಲಮ್ ಆಗಿದೆಯಾ ನೋಡಿ ತಾಯಿ. ನಿಮ್ದೇನೋ ಪ್ರಾಬ್ಲಮ್ ಆಗಿದೆಯಾ ನೋಡಿ. ಹೌದಾ? ಸರಿಯಾಗಿ ಕೇಳಿಸ್ತಾ ಇಲ್ಲ. ತುಂಬಾ ದೂರದಲ್ಲಿ ಲೋ ಇದೆ ವಾಯ್ಸ್. ಒಂದ್ ನಿಮಿಷ. ನಮಸ್ತೆ ಅಪ್ಪಾಜಿ. ಇಲ್ಲ ಇಲ್ಲಿ ವಾಟ್ಸಪ್ ಅಲ್ಲಿ ಯಾವ್ದಾದ್ರು ಕಾಲ್ ಬಂದಿದ್ರೆ ಇದಕ್ಕಿದ್ದಂಗೆ ಡೌನ್ ಆಗ್ಬಿಡುತ್ತೆ. ಕ್ವಿಕ್ ಆಗಿ ಮತ್ತೆ ಮೇಲೆ ಬರ್ಬೇಕು, ಅಥವಾ ಒಂದ್ 5 ನಿಮಿಷ ವೆಯ್ಟ್ ಮಾಡ್ಬೇಕಾಗತ್ತೆ. ಬೇರೆ ಯಾರಿಗಾರು ಕೊಡಿ, ಆಮೇಲೆ ವರಲಕ್ಷ್ಮಿ ಅವ್ರಿಗೆ ಕೊಡೋರಂತೆ. ಓಕೆ
ವರಲಕ್ಷ್ಮಿ ಮಾತಾಡು ಪುಟ್ಟ, ಪರವಾಗಿಲ್ಲ, ಕೇಳ್ತಾ ಇದೆ. ಅಪ್ಪಾಜಿ ನೀವ್ ಮಾತಾಡ್ತಾರದು ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ, ತುಂಬಾ ಕಡಿಮೆ ಕೇಳಿಸ್ತಾ ಇದೆ, ಆದ್ರೂ ಹೇಳ್ತೀನಿ ಅಪ್ಪಾಜಿ. ನಮಸ್ತೆ ಅಪ್ಪಾಜಿ. ಅಪ್ಪಾಜಿ, ಅದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನೆ, ಇದು ಏನು ಫಲಾಪೇಕ್ಷೆ ಇಲ್ಲದೆ ನಿನ್ನ ಕರ್ತವ್ಯ ನೀನ್ ಮಾಡು ಅಂತ. ಆದ್ರೆ ನಿಮ್ ಹತ್ರ ಮಾತಾಡುವಾಗ ನಾವ್ ಒಂದ್ಸಲಿ ಹೇಳಿದ್ರಿ ನೀವು, ಇದು ಏನಾದ್ರು ಸ್ವಾರ್ಥ ಇದ್ರೇನೆ ಆ ವ್ಯಕ್ತಿ ಕೆಲಸ ಮಾಡ್ತಾನೆ, ಸ್ವಾರ್ಥ ಇರೋ ವ್ಯಕ್ತಿಯಿಂದಾನೇ ಕೆಲಸ ಕಾರ್ಯ ಆಗತ್ತೆ ಅಂತ. ಅದೊಂದ್ ಸ್ವಲ್ಪ ಗೊಂದಲ ಆಯ್ತು ಅಪ್ಪಾಜಿ. ಕರೆಕ್ಟ್ ಮಗಳೇ, ಭಗವಂತ ಹೇಳಿದ್ದು ಪ್ರತಿಫಲಾಪೇಕ್ಷೆ ಇಲ್ಲದೆಯೇ ಕರ್ಮವನ್ನ ಮಾಡೋ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಹೇಳ್ತಾ ಹೋಗ್ತಾನೆ. ಆದ್ರೆ ನಿಜವಾದ ಸ್ಥಿತಿಯಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಅರ್ಜುನನಿಗೆ ಅವನಿಗೆ ಹೇಳುವಾಗ ಅರ್ಜುನ ನಾನು ಗೆಲ್ಬೇಕು ಅಂತ ಯುದ್ಧ ಮಾಡ್ಬೇಕೋ, ಕೃಷ್ಣ ಹೇಳ್ದ ಅಂತ ಯುದ್ಧ ಮಾಡ್ಬೇಕೋ? ಗೆಲ್ಬೇಕು ಅಂತ. ಗೆಲ್ಬೇಕು ಅನ್ನೋದು ಸ್ವಾರ್ಥ ಅಲ್ವಾ? ಹೌದಪ್ಪಾಜಿ, ಗೆಲ್ಬೇಕು ಅನ್ನೋದು ಸ್ವಾರ್ಥ. ಎಲ್ಲ ಕೆಲಸವನ್ನು ಮಾಡುವಾಗ್ಲೂ ಕೂಡವ ಇಲ್ಲಿ ಏನು ಹೇಳಿದ್ದು ಅಂದ್ರೆ, ಕೃಷ್ಣನ ಮಾತನ್ನ ನಾವು ಇಂಟರ್ಪ್ರಿಟ್ ಹೇಗ್ ಮಾಡ್ಬಿಡ್ತೀವಿ ಅಂದ್ರೆ ಹೀಗೆ ಇಂಟರ್ಪ್ರಿಟ್ ಮಾಡ್ತೀವಿ. ಬಟ್ ಕೃಷ್ಣ ನಿಜವಾಗಿ ಹೇಳಿದ್ದೇನು ಅಂತ ಹೇಳಿದ್ರೆ, ನೀನು ಮಾಡುವ ಕೆಲಸವನ್ನೆಲ್ಲವನ್ನೂ ಕೂಡ ನೀನು ಮಾಡು, ಸಮರ್ಥವಾಗಿ ಮಾಡು. ಸಮರ್ಥವಾಗಿ ಮಾಡು ಅಂತ ಹೇಳಿದ್ರೆ ಮಾಡೋನು ನಾನು ಭಾವ ನಿನ್ನಲ್ಲಿರತ್ತೆ, ಆದ್ರೆ ಒಳಗಡೆ ಗೊತ್ತಿರ್ಬೇಕು ಆಂತರ್ಯದಲ್ಲಿ ಇದು ಭಗವಂತಂದು ಅಂತ. ಆದ್ರೆ ಭಗವಂತ ಕೃಷ್ಣನೇ ಜೊತೆಲಿದ್ರು ಕೂಡ ಅರ್ಜುನ ಹೇಗೋ ಬಾಣ ಬಿಡಕ್ಕಾಗಲ್ಲ, ಸಮರ್ಥವಾಗಿ ಯುದ್ಧ ಮಾಡ್ಬೇಕು. ಕೃಷ್ಣನೇ ಸಾರ್ಥಿ ಕೃಷ್ಣ ಕೂತಿದಾನ್ ಮುಂದ್ಗಡೆ ಅಂತ ಇವ್ನು ಹೇಗೋ ತೆಗೆದು ಬಾಣ ಬಿಡ ಹಾಗಿಲ್ಲ, ಸಮರ್ಥವಾಗಿ ಮಾಡ್ಬೇಕು. ಆ ಸಮರ್ಥ ಮಾಡುವಾಗ ಅವನ ಮನಸ್ಸಲ್ಲಿ ಉದ್ದೇಶ ಇರತ್ತೆ, ಇಂಥವ್ನು ನನ್ನ ಎದುರುಗಡೆ ನಿಂತಿದ್ದಾನೆ, ಅವನನ್ನ ನಾನು ಹರಣ ಮಾಡ್ಬೇಕು ಇವತ್ತು ಅಂತ ಹೇಳಿ. ಇದನ್ನೇ ಸ್ವಾರ್ಥ ಅಂತ ಕರೀತಕ್ಕಂಥದ್ದು. ಆ ದಿಸೆಯಲ್ಲೇ ಮಾಡ್ಬೇಕು. ಆದ್ರೆ ಭಗವಂತ ಇಲ್ಲಿದ್ದಾನೆ ಅಂತಕ್ಕಂಥ ಸ್ಮರಣೆ ಮಮನುಸ್ಮರ ಅಂತ ಹೇಳಿ ಭಗವಂತನು ಹೇಳಿರ್ತಾನೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸನೂ, ಅದಕ್ಕೆ ನಾನು ಫಸ್ಟೇ ಹೇಳಿದೆ, ನಾವು ಹೊರಗಡೆ ಪ್ರಪಂಚದಲ್ಲಿ ಕೆಲಸ ಮಾಡುವಾಗ ನಾವು ಭ್ರಮಾಲೋಕದಲ್ಲೇ ಮಾಡ್ಬೇಕು. ನಾನು ಇಲ್ಲಿ ನನಗೆ ಆಧ್ಯಾತ್ಮ ಗೊತ್ತಿದೆ ಅಂತ ಹೇಳಿ ನೀನು ಆಧ್ಯಾತ್ಮಿಕವಾಗಿ ರೀತಿಯಾಗಿ ನಡೆದ್ರೆ ಏಟು ಬೀಳತ್ ಹೊರಗಡೆ. ಅದನ್ನ ಆಧ್ಯಾತ್ಮಿಕ ಒಳಗಡೆ ನಿನ್ನ ಭಾವನೆಗಳಲ್ಲಿ, ನಿನ್ನ ಹೃದಯಗಳಲ್ಲಿ, ನಿನ್ನ ಮನಸ್ಸಿನ ಆಲೋಚನೆಗಳಲ್ಲಿ ಆಧ್ಯಾತ್ಮಿಕತೆ ತುಂಬಿರ್ಬೇಕು. ಅದನ್ನ ಎಕ್ಸಿಕ್ಯೂಟ್ ಮಾಡುವಾಗ ನೀನು ಹಾಗೆ ಮಾಡಿ. ಇದೇ ಪ್ರಶ್ನೆಯನ್ನ ರಾಮಕೃಷ್ಣರನ್ನು ಕೇಳ್ತಾರೆ, ಈಗ ನೀವು ಎಲ್ಲವನ್ನ ಹೇಳ್ಬಿಟ್ರಲ್ಲ, ಹಾಗಾದ್ರೆ ನಮಗೆ ದುಷ್ಟರನ್ನ ಕಂಡಾಗ ಅವರು ನಮಗೆ ಕೇಡ್ ಮಾಡ್ತಾ ಇದ್ದಾಗ್ಲೂ ನಾವು ಸುಮ್ನಿರ್ಬೇಕಾ ಅಂತ ಕೇಳ್ತಾನೆ. ಇಲ್ಲ ಇಲ್ಲ ಇಲ್ಲ, ನೀನ್ ಹಾಗೆ ಮಾಡಬಾರ್ದು. ಖಂಡಿತವಾಗಿ ಆ ದುಷ್ಟನನ್ನ ದೂರ ಇಡ್ಬೇಕಾದ್ರೆ ನೀನು ನಿನ್ನ ತಮೋಗುಣವನ್ನ ಪ್ರದರ್ಶನ ಮಾಡ್ಬೇಕು. ಆದ್ರೆ ಮುಂದಕ್ಕೊಂದು ಮಾತು ಹೇಳ್ತಾರೆ, ಆದ್ರೆ ನೀನು ದ್ವೇಷವನ್ನ ಸಾಧಿಸಬಾರ್ದು. ಹಾಗೆ ಇದೆಲ್ಲ ಇಟ್ ಇಸ್ ಎ ಮಿಕ್ಸ್ಚರ್, ವಿ ಕೆನಾಟ್ ಅಲೂಫ್. ಪೂರ್ತಿಯಾಗಿ ನಾನು ಆತರ ಮಾಡ್ಬೇಕಾದ್ರೆ ಯಾರ ಸಂಪರ್ಕವೂ ಇಲ್ದ ಹಾಗೆ ಕಾಡಿನೊಳಗೆ ಹಿಮಾಲಯದ ಒಂದು ಗುಹೆ ಒಳಗಿದ್ರೆ ಮಾತ್ರವೇ ಹಾಗಲ್ಲ, ಸಮಾಜದೊಳಗೆ ಇದ್ದಾಗ ಯು ಹ್ಯಾವ್ ಟು ಮೇಂಟೈನ್ ಎ ಬ್ಯಾಲೆನ್ಸ್ ಆಫ್ ದೀಸ್ ಟು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನಾವು ಸಂಸಾರದಲ್ಲಿರುವಾಗ, ಸಮಾಜದಲ್ಲಿರುವಾಗ, ಜನದ ಜೊತೆ ಇರುವಾಗ ನಾವು ಎಲ್ಲವನ್ನೂ ನೋಡ್ತಾ ಇರ್ಬೇಕು. ನಾನು ಅದನ್ನೇ ಹೇಳಿದ್ದು, ನೋಡ್ದವ್ರಿಗೆ ಇವನೇನ್ ಸ್ವಾರ್ಥಿನ ಅನ್ಸುತ್ತೆ, ನನ್ನ ನೋಡ್ದವ್ರಿಗೂ ಅನ್ಸುತ್ತೆ ಇದೇನಿವ್ರು ಆಧ್ಯಾತ್ಮ ಅಂತ ಇಷ್ಟೆಲ್ಲ ಮಾತಾಡ್ತಾರೆ, ಅಲ್ಲ ಹಾರ ತುರಾಯಿಗಳು ಸಾವಿರಾರು ಜನನ್ನ ಸೇರಿಸ್ಕೊಂಡು ಅವರು ಎಲ್ಲರನ್ನು ತಬ್ಕೊಂಡು ಮಾಡ್ತಾ ಇರ್ತಾರೆ ಅಂತ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಆ ಭಾವನೆ ನನಗಿದೆ, ಯಾರು ನನ್ನನ್ನು ಹೊಗಳ್ತಾರೆ ಅದು ನಂದಲ್ಲ, ಯಾರು ತಗೊಳ್ತಾರೆ ಅದು ನಂದಲ್ಲ, ಎರಡೂ ನಂದಲ್ಲ. ಹಾಗಾಗಿ ಹೊರಗಡೆ ನಾವು ಬಿಹೇವ್ ಮಾಡ್ಬೇಕಾದ್ರೆ ಹಾಗೆ ಮಾಡ್ಬೇಕು. ಹಾಗಂತ ನಾನು ಸುಮ್ಮನೆ ಯಾರನ್ನು ಮಾತಾಡಿಸ್ತೆ ಅದ್ದದ್ದು ದೂರದಲ್ಲಿ ಇಟ್ಟ, ದಟ್ ಇಸ್ ನಾಟ್ ಸ್ಪಿರಿಚುಯಾಲಿಟಿ. ವಿ ಹ್ಯಾವ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಆಫ್ ದಿಸ್ ಟು. ಹಾಗಾಗಿ ಸ್ವಾರ್ಥದಿಂದಲೇ ಮಕ್ಕಳನ್ನ ಸಾಕೋದು ಸ್ವಾರ್ಥವೇ, ಗಂಡನ ಜೊತೆ ಇರೋದು ಸ್ವಾರ್ಥವೇ, ಮನೆಯಲ್ಲಿ ಇರೋದು ಸ್ವಾರ್ಥವೇ, ಪ್ರತಿದಿನ ನಾವು ಮಾಡ್ತಕ್ಕಂಥದ್ದು ಎಲ್ಲವೂ ಸ್ವಾರ್ಥವೇಯ. ನಿಸ್ವಾರ್ಥ ಆದ್ರೆ ಏನು ಕೆಲಸವೇ ಮಾಡಕ್ಕಾಗಲ್ಲ. ಆದ್ರೆ ಆ ಸ್ವಾರ್ಥದ ಲಿಮಿಟ್ ಎಷ್ಟಿದೆ, ಆ ಸ್ವಾರ್ಥದ ಹಿನ್ನೆಲೆಯಲ್ಲಿ ಭಗವಂತನ ಅಧಿಷ್ಠಾನ ಇದೆಯಾ, ಆ ಸ್ವಾರ್ಥದ ಹಿನ್ನೆಲೆಯಲ್ಲಿ ಭಗವಂತನ ಬಲ ಇದೆಯಾ, ಆ ಸ್ವಾರ್ಥದ ಹಿನ್ನೆಲೆಯಲ್ಲಿ ಭಗವಂತನ ಭಾವನೆ ಇದೆಯಾ ಅನ್ನೋದು ನನಗೆ ಮುಖ್ಯ ಆಗತ್ತೆ. ಭಗವಂತ ಇದ್ದಾನೆ ಅಂತ ಹೇಳಿ ನಿನ್ನ ಅಡಿಗೆ ಮಾಡದೇ ಇದ್ರೆ ನಾಳೆ ಊಟ ಹಾಕೋರು ಯಾರು ನಿನ್ ಮನೆಯಲ್ಲಿ? ಅಡಿಗೆ ಮಾಡುದು ನಿನ್ ಸ್ವಾರ್ಥವೇಯ. ಹಾಗಂತ ಅಡಿಗೆ ಮಾಡದೇ ಇರೋ ಕಾಲ, ಆದ್ರೆ ಮಾಡುವ ಆ ಕೆಲಸದಲ್ಲಿ ನೀನು ಭಗವಂತನನ್ನ ನೆನೆಸ್ಕೊಂತ. ಹಾಗಾಗಿ ಪ್ರತಿಯೊಂದು ಒಳ್ಳೆ ಕೆಲಸ ಮಾಡಕ್ ಹೊರಟಾಗ್ಲೂ ಆ ಸ್ವಾರ್ಥ ಭಾವನೆ ಬಂದೇ ಬರುತ್ತೆ ಸಹಜವಾಗಿ. ಆ ಸ್ವಾರ್ಥ ಭಾವನೆ ಇದ್ದೇ ಇರ್ಬೇಕು. ಆದ್ರೆ ಅದರ ಹಿನ್ನೆಲೆ ಒಳಗಡೆ ಅಲ್ಟಿಮೇಟ್ ಮೋಟೋ ಅಂತ ಕರೀತಾರೆ. ಅಲ್ಟಿಮೇಟ್ ಮೋಟೋ, ಆತ್ಯಂತಿಕವಾದಂತ ನಿನ್ನ ಹೃದಯದ
ಕೊನೆಯ ಭಾಗದಲ್ಲಿ ಏನಿರ್ಬೇಕು ಅಂದ್ರೆ ಎಲ್ಲವೂ ಸರ್ವದವು ಭಗವಂತನಿಗೆ ಸೇರಿತ್ತು. ಇದು ಹೃದಯದ ಒಳಗಡೆ ನಾಟಿಸ್ಕೊಂಡ್ಬಿಡ್ಬೇಕು, ಅದು ಮೇನ್ ಸ್ಟ್ರೀಮ್. ಮುಂದ್ಗಡೆ ಹೇಗೆ ಲೋಕ ಹೇಗೆ ನಡೀತಾ ಇರುತ್ತೆ ಹಾಗೆ ಲೋಕದ ವ್ಯವಹಾರವನ್ನು ಲೋಕದ ರೀತಿನೇ ನಡೆಸ್ಕೊತಾ ಬರ್ಬೇಕು. ಜೈ ಶ್ರೀಮಾತ. ಜೈ ಶ್ರೀನಾಥ ಅಪ್ಪಾಜಿ. ಥ್ಯಾಂಕ್ ಯು ಅಪ್ಪಾಜಿ, ತುಂಬಾ ಖುಷಿ ಆಯ್ತು. ಶ್ರೀಮತಿ ಪ್ರಜ್ಞಾ ಅವರು. ಕ್ವೆಶ್ಚನ್ ಶ್ರೀಮತಿ ಪ್ರಜ್ಞಾ ಅವರು. It is 6:45. 7:30 ತನಕ ಸೆಷನ್ಸ್ ಇದೆ ಅಮ್ಮ. ಇಲ್ಲ ಲೆಟ್ ಅಸ್ ಕಂಪ್ಲೀಟ್ ಬೈ ಅನದರ್ 10 minutes. ಯಾವುದು ಕೂಡ ಅತಿಯಾದ್ರೆ ಅಮೃತವು ವಿಶ್ವ ಆಗತ್ತಂತೆ. ಈ ಲೆಟ್ ಅಸ್ ಜಾಯಿನ್ ಅನದರ್ ಡೇ, ನಥಿಂಗ್ ವರಿ ಟು ಆಗ್ಲಿ. ಈಗ ನೆಕ್ಸ್ಟ್ ಯಾರು ಇದಾರಾ? ಇಲ್ಲರೆ ಲೆಟ್ ಮಿ ಹ್ಯಾವ್ ಎ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಫಾರ್ ಅನದರ್ 5 minutes. ಇನ್ಯಾರು ಇದಾರೆ? ಹೇಮಾ, ಕಸ್ತೂರಿ. ಜೈ ಗುರುದತ್ತ ಅಪ್ಪಾಜಿ. ಶ್ರೀಮಾತ ಹೇಳು ಮಗು. ಅಪ್ಪಾಜಿ ಹೌ ಆರ್ ಯು? ಅಪ್ಪಾಜಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮಗು. ಅಪ್ಪಾಜಿ ನೀವು ಇದು ಸತ್ಸಂಗ್ ನಡೆಸ್ತಾ ಇರೋದು ತುಂಬಾ ಚೆನ್ನಾಗಿದೆ ಗ್ರೂಪ್. ಲಾಸ್ಟ್ ಇಯರ್ ಕೊರೋನಾದಲ್ಲಿ ಈ ತರ ಸಿಕ್ಕಾಕೊಂಡು ನಾವು ತುಂಬಾ ಕಷ್ಟ. ಈ ಸಲ ನಿಮ್ ಜೊತೆ ಇಟ್ಕೊಂಡು ನೀವ್ ಹೇಳ್ಕೊಡೋದೆಲ್ಲ ನಾವು ಮಾಡ್ತಾ ಇದೀವಿ. ತುಂಬಾ ಸಂತೋಷ. ಎಷ್ಟು ಜನಕ್ಕೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ನಿಮ್ಮಿಂದ. ನಿಮ್ ಪ್ರೇಯರ್ಸ್ ಎಲ್ರಿಗೂ ಇದಾಗ್ತಾ ಇದೆ. ಇದು ಇನ್ನ ಜಾಸ್ತಿ ಚೆನ್ನಾಗಿ ಮುಂದುವರೆದು ಚೆನ್ನಾಗಿ ಆಗ್ಬೇಕು ಅಪ್ಪಾಜಿ. ಅಪ್ಪಾಜಿ ಅವಳು ನಡೆಸ್ತಾ ಹೋಗ್ತಾಳೆ. ಎಲ್ಲವೂ ಅವಳ ಇಚ್ಛೆಯಂತೆ ನಡೀತಾ ಇರೋದು, ಹಾಗೆ ನಡೆಸ್ತಾಳೆ. ನಿನ್ನನ್ನ ಸೇರಿಸಿರೋಳು ಅವಳಯ್ಯ. ಡೆಫಿನೆಟ್ಲಿ ಅಪ್ಪಾಜಿ. ಪೂರ್ಣ ಆಶೀರ್ವಾದ ಇದೆ ಮಗಳೇ. ಜೈ ಶ್ರೀಮಾತ. ಜೈ ಶ್ರೀಮಾತ. ಥ್ಯಾಂಕ್ ಯು ಅಪ್ಪಾಜಿ. ಸಂಧ್ಯಾ ವಿಕ್ರಮ್. ಜೈ ಶ್ರೀಮಾತ ಅಪ್ಪಾಜಿ. ಪುಟ ಅಪ್ಪಾಜಿ, ನಂದು ಆಲ್ಮೋಸ್ಟ್ ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು. ಇಂಟ್ರೋಸ್ಪೆಕ್ಷನ್ ಮಾಡ್ಬೇಕು ಅನ್ನೋದು ಒಂದು ಕನ್ಫರ್ಮ್ ಆಯ್ತು. ಇವತ್ತಿಂದನೇ ಮಾಡ್ತೀನಿ, ಇವತ್ ರಾತ್ರಿಯಿಂದನೇ ಸ್ಟಾರ್ಟ್. ಒಂದು ಸ್ಮಾಲ್ ರಿಕ್ವೆಸ್ಟ್ ಇತ್ತು. ನೆಕ್ಸ್ಟ್ ನೀವು ಯಾವ ಸೆಷನ್ ಮಾಡ್ತೀರೋ ನಮ್ ಬಾಡಿಯಲ್ಲಿ ಶ್ರೀಚಕ್ರದ ಕಲ್ಪನೆ ಮಾಡ್ಕೋಬೇಕು ಅಂತ ಹೇಳಿದಿರಲ್ವಾ, ಅದ್ರ ಬಗ್ಗೆ ಒಂಚೂರು ವಿಸ್ತಾರವಾಗಿ ಹೇಳ್ಕೊಡಿ ಅಪ್ಪಾಜಿ. ಆಗ್ಲಿ ಮಗಳೇ, ಖಂಡಿತವಾಗ್ಲೂ ಎಲ್ಲ ಮಾರ್ಗಗಳನ್ನು ಟಚ್ ಮಾಡ್ತೀನಿ. ಜ್ಞಾನ ಮಾರ್ಗ, ಯೋಗ ಮಾರ್ಗ, ಕರ್ಮ ಮಾರ್ಗ, ಧರ್ಮ ಧ್ಯಾನ ಮಾರ್ಗ ಮತ್ತೆ ಭಕ್ತಿ ಮಾರ್ಗ. ಮೇನ್ ಕಾನ್ಸೆಪ್ಟ್ ಇಸ್ ಭಕ್ತಿ ಮಾರ್ಗ. ಅದು ಸ್ಟ್ಯಾಪಲ್ ಫುಡ್. ಹಾಗಂತ ನಾನು ಬೇರೆ ಪಲ್ಯ ತಿನ್ನಲ್ಲ, ಕೋಸಂಬರಿ ತಿನ್ನಲ್ಲ ಅಂತಲ್ಲ. ನನ್ನ ಅನ್ನ ಭಕ್ತಿ ಮಾರ್ಗ. ಆದ್ರೆ ಅದ್ರ ಜೊತೆಗೆ ಪೂರಕವಾಗಿ ಇವೆಲ್ಲವೂ ಬರುತ್ತೆ. ಪೂರ್ಣವಾಗಿ ಕರ್ಮ ಮಾರ್ಗ, ಅದರ ಸಿದ್ಧಾಂತ, ಅದನ್ನು ನಾವ್ ಹೇಗ್ ಜೀವನದಲ್ಲಿ ಅಳವಡಿಸ್ಕೋಬೇಕು, ಜ್ಞಾನ ಮಾರ್ಗದ ಯಾವ ತತ್ವವನ್ನ ನಾವು ನಮ್ಮ ಈ ಸಾಂಸಾರಿಕ ಜೀವನದಲ್ಲಿ ಅಳವಡಿಸ್ಕೋಬಹುದು, ಅದು ಹೇಳುವಾಗ ಖಂಡಿತವಾಗಿ ಅದನ್ನು ಹೇಳ್ತೀನಿ ಮಗಳೇ, ಚಕ್ರಗಳ ಬಗ್ಗೆ. ಜೈ ಶ್ರೀಮಾತ. ಜೈ ಶ್ರೀಮಾತ. ಜಯಶ್ರೀ ಅವರು ದಯವಿಟ್ಟು ಮ್ಯೂಟ್ ಮಾಡಿ. ಜಯಶ್ರೀ ಅವರು ಮ್ಯೂಟ್ ಮಾಡಿ. ಸಂಧ್ಯಾ ವಿಕ್ರಮ್ ನೆಕ್ಸ್ಟ್. ಆಯ್ತು, ಸಂಧ್ಯಾ ವಿಕ್ರಮೇ ಈ ಮಾತಾಡಿದ್ದು. ನಿರ್ಮಲಾ ದೇವಿ. ನಮಸ್ತೆ ಅಪ್ಪಾಜಿ. ಜೈ ಶ್ರೀಮಾತಾ. ಜೈ ಶ್ರೀಮಾತ ಅಪ್ಪಾಜಿ. ಚೆನ್ನಾಗಿದ್ದೀರ ಅಪ್ಪಾಜಿ? ಶ್ರೀನಿವಾಸ್ಪುರ. ಅಪ್ಪಾಜಿ, ಎಲ್ಲ ಹಿಂದಿನ ಜನ್ಮದ ಕರ್ಮ ಕರ್ಮ ಅಂತಾರಲ್ಲ ಅಪ್ಪಾಜಿ. ಈ ಜನ್ಮದಲ್ಲಿ ಎಷ್ಟು ಒಳ್ಳೆತನವಾಗಿದ್ರೇನೋ ಬಿಟ್ಟು ಬಿಡದೆ ಇದ್ದಂಗೆ ದುಃಖ ಬರ್ತಾನೆ ಇರುತ್ತೆ. ಅದಕ್ಕೇನ್ ಅಪ್ಪಾಜಿ ಮಾಡೋದು? ಹೌದು, ಅದಕ್ಕೆ ಭಗವಂತನ ಸ್ಮರಣೆಯೇ ಮಧ್ಯೆ ಹೊರತು. ಇದನ್ನ ಇವರು ಹೇಳ್ತಾರೆ, ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ, ಇವತ್ತು ನಿನ್ನ ಪ್ರಾರಬ್ಧ ಕರ್ಮದಲ್ಲಿ ಕೊಡಲಿಯಿಂದ ಏಟ್ ಬೀಳ್ಬೇಕು ಅಂತಿದ್ರೆ ಭಗವಂತನ ಸ್ಮರಣೆಯಿಂದ ಅದು ಪಿನ್ನಲ್ಲಿ ಚುಚ್ಚಿದಾಗತ್ತೆ ಅಂತೇಳಿ. ಒಂದು ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಭಗವಂತನ ಸ್ಮರಣೆಯಿಂದ ಯಾವ ಕರ್ಮವನ್ನು ಬದಲಾಯಿಸಕ್ಕಾಗಲ್ಲ.
ಆದ್ರೆ ಅದರ ತಾಪವನ್ನ ಕಡಿಮೆ ಮಾಡ್ಕೋಬಹುದು. ತಾಪ ಅಂದ್ರೆ ಅದು ಚುಚ್ಚತ್ತಲ್ಲ, ಅದ ಗ್ರಾವಿಟಿ, ಅದ್ರ ಹೀಟ್ ಅನ್ನ ಕಡಿಮೆ ಮಾಡ್ಕೋಬಹುದು, ಸಹಿಸುವಂತದ್ದು. ಅದನ್ನಕ್ಕೆ ತಾಪತ್ರಯಗಳು ಅಂತ. ಈ ತಾಪತ್ರಯಗಳಲ್ಲಿ ಕಡಿಮೆ ಮಾಡ್ಕೋಬಹುದು. ತಾಪವನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ಅದು ಭಗವಂತನ ಸ್ಮರಣೆ ಅದಕ್ಕೋಸ್ಕರವೇ ಮಾಡ್ಬೇಕು. ಆ ಭಕ್ತಿ ಮಾರ್ಗದಲ್ಲಿ ಅದು ಕೂಡ ಬರುತ್ತೆ. ಅದು ಸಹಜವಾಗಿ ಬರ್ತಾ ಹೋಗುತ್ತೆ. ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನವೂ ಕೂಡ ನಡೀತಕ್ಕಂಥದ್ದು ನಮ್ಮ ಮುಖ್ಯವಾದ ವಿಚಾರವೇ ಅದು. ಪ್ರಾರಬ್ಧ ಕರ್ಮ ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಹೇಗೆ ಸಾಕ್ತಾ ಹೋಗುತ್ತೆ, ಹೇಗೆ ಕರ್ಮವನ್ನ ಕಡಿಮೆ ಮಾಡ್ಬೋದು, ಮತ್ತು ಈಗ ನಾವು ಒಳ್ಳೆ ಕರ್ಮವನ್ನ ಕೆಲಸವನ್ನ ಮಾಡೋದ್ರಿಂದ ಅದು ಕಡಿಮೆ ಆಗತ್ತಾ ಅಥವಾ ಮುಂದಕ್ಕೆ ಮಾತ್ರ ಸಹಾಯ ಆಗತ್ತಾ? ಇದ್ರ ಜೊತೆಗೆ ಇನ್ನೂ ಕೆಲವರು ಕ್ವಶನ್ ಕೇಳ್ತಾರೆ, ಇವಾಗ ನೀವು ಹಾಗೆ ಹೇಳ್ತಿರಲ್ಲ ಗುರುಗಳೇ, ಹಾಗಾದ್ರೆ ನಮ್ಮ ಮಕ್ಕಳು ನಾವು ಎಲ್ಲಾ ಬಂದಿದೀವಿ, ನಮ್ಮ ಮಕ್ಕಳು ನಮ್ ಜೊತೆನೆ ಇರ್ತಾರೆ, ನೀವ್ ಹೇಳ್ತೀರಿ ಅವರವರ ಕರ್ಮವನ್ನ ಅವರವರೇ ಅನುಭವಿಸ್ಬೇಕು ಅಂತ ಹೇಳಿ, ನೀವು ನಮಸ್ಕಾರ ಮಾಡಿದಾಗ ಹೇಗ್ ತಗೋತೀರಿ? ಒಂದು, ನಮ್ಮ ಮಕ್ಕಳು ನಾವು ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ ಹೇಗೆ ಅಂತೆಲ್ಲವ. ಇದು ಸೀರೀಸ್ ಆಫ್ ಕ್ವಶನ್ಸ್ ಇದೆ, ಇದನ್ನ ಖಂಡಿತ ಉತ್ತರಿಸೋಣ. ಆದ್ರೆ ನೀ ಕೇಳಿದೆ ಅಂತ ಒಂದು ಮಾತನ್ನ ಹೇಳ್ತೀನಿ. ಅನೇಕರು ಕೇಳ್ತಾರೆ, ನಮ್ಮ ಮಕ್ಕಳು ಇವತ್ ಸರಿಯಾಗೋದಲ್ಲ, ಸರಿ ದಾರಿಲಿ ಇಲ್ಲ ಅಂತ. ನಾನ್ ಅಂಥವ್ರಿಗೆ ಕೇಳುದು ಒಂದೇ ಪ್ರಶ್ನೆ, ನಿನ್ ಮಕ್ಕಳ ಕೈಲಿ ನೀನ್ ನಮಸ್ಕಾರ ಮಾಡಿಸ್ಕೊತಾ ಇದೀಯ ದಿನವ? ನಮ್ಮ ಹಿರಿಯರಿಗೆ ನಾವೆಲ್ಲ ನಮಸ್ಕಾರ ಮಾಡ್ತಾ ಇದ್ವಿ. ಇವತ್ ಯಾವ ಮಕ್ಕಳು ಮಾಡ್ತಿದ್ರಿ? ನಮಸ್ಕಾರ ಬರೀ ಗೌರವ ಸೂಚಕ ಅಲ್ಲ. ನೀನು ನಿನ್ನ ಮಕ್ಕಳಿಗೆ ಒಳ್ಳೇದ್ ಮಾಡ್ಬೇಕು ಅಂತಿದ್ರೆ ಅವ್ರ ಕೈಲಿ ಪಾದ ಮುಟ್ಸಿ ನಮಸ್ಕಾರ ಮಾಡಿಸ್ಕೋ ದಿನವ. ನೀನು ಇನ್ನೊಂದಿಷ್ಟು ಜಪ ಗಿಪ ಮಾಡ್ಕೊಂಡು ಕರ್ಮ ಕಳ್ಕೊ. ನೀನು ಅವ್ರ ಕರ್ಮವನ್ನ ನೀ ತಗೊಂಡು ನೀ ಕಳ್ಕೊ. ಅದು ಮಾಡಕ್ ನಾವು ತಯಾರಿಲ್ಲ. ಎಲ್ಲ ಹೀಗನ್ಬಿಡ್ಬೇಕು, ಹೀಗಾಗ್ಬಿಡ್ಬೇಕು. ಹೇಗ್ ಸಾಧ್ಯ? ಮಾಡ್ಕೊಂಡ್ ಬಂದವ್ರು ಇದ್ವರೆಗೆ ನಾವೇ ಅದನ್ನ. ಇವತ್ತು ದ ಸೇಫೆಸ್ಟ್ ಮೆಥಡ್. ಮಕ್ಕಳ ಬಗ್ಗೆ ನಿನಗೆ ನಿಜವಾಗಿ ಯಾರ್ಯಾರಿಗೆ ಕಾಳಜಿ ಇದೆ, ನೀನ್ ಅವ್ರನ್ನ ಪಾದ ಮುಟ್ಟು ನಮಸ್ಕಾರ ಮಾಡುವಂತ ಮಾಡಿಸ್ಕೋ ದಿನವ. ಅವರ ಪ್ರಾರಬ್ಧ ಕರ್ಮ ನಿನಗೆ ಟ್ರಾನ್ಸ್ಫರ್ ಆಗತ್ತೆ. ನೀನ್ ಇನ್ನೊಂದ್ಸರಿ ಇನ್ನೊಂದಿಷ್ಟು ಜಪ ಜಾಸ್ತಿ ಮಾಡು, ಒಂದು 20 ನಿಮಿಷ ಕರ್ಮ ನೀನ್ ಕಳ್ಕೊ. ಅವ್ರಿಗೆ ಡೈರೆಕ್ಟ್ ಆಗಿ ಕಳ್ಕೊಳಕ್ ಆಗಲ್ಲ. ಅವರಿಗೆ ನಂಬಿಕೆನೂ ಇಲ್ಲ, ಪೇಶನ್ಸು ಇಲ್ಲ, ನೀ ಹೇಳಿ ಕೇಳೋದು ಇಲ್ಲ. ನಾವ್ ಯಾರು ಮಾಡಲ್ವಲ್ಲ. ಅದರಿಂದವ ಕರ್ಮವನ್ನ, ಪ್ರಾರಬ್ಧ ಕರ್ಮವನ್ನ ಕಳ್ಕೊಳ್ಳುವ ಅನೇಕ ಮಾರ್ಗಗಳಿದೆ. ಅದನ್ನ ಹೇಳ್ತಾ ಹೋಗೋಣ ಮಗಳು. ಜೈ ಶ್ರೀಮಾತ. ಜೈ ಶ್ರೀಮಾತ. ನೆಕ್ಸ್ಟ್ ಅಡ್ಮಿನ್. ಜೈ ಶ್ರೀಮಾತ ಅಪ್ಪಾಜಿ. ಜೈ ಶ್ರೀಮಾತ. ಸರೋಜಾ. ಅಪ್ಪಾಜಿ ಅಪ್ಪಾಜಿ ನಂದೊಂದ್ ಕ್ವಶನ್ ಏನಂದ್ರೆ, ಇವಾಗ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಮತ್ತೆ ಯೋಗ ಮಾರ್ಗ ಅಂತ ಇವಾಗ ತಾನೇ ಸಂಧ್ಯಾ ವಿಕ್ರಮ್ ಅವ್ರ ಜೊತೆ ನೀವು ಹೇಳ್ತಾ ಇದ್ರಲ್ಲ ಅಪ್ಪಾಜಿ, ಅದರ ಬಗ್ಗೆನೇ ಇತ್ತು ಅಪ್ಪಾಜಿ. ಇವಾಗ ಒಬ್ರು ಮನೇಲಿ 2 ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಅಂದ್ರೆ ಒಬ್ರು ಯೋಗ ಮಾರ್ಗ, ಒಬ್ರು ಭಕ್ತಿ ಮಾರ್ಗ. ಅವ್ರಿಗೆ ಯೋಗ ಮಾರ್ಗನೇ ತುಂಬಾ ಇಫೆಕ್ಟಿವ್ ಅನಿಸ್ತಿರುತ್ತೆ. ಅದ್ರಲ್ಲಿ ನಾವು ಇವಾಗ ಭಕ್ತಿ ಮಾರ್ಗದ ಬಗ್ಗೆ ಹೇಳ್ತಾ ಇರ್ತೀವಿ, ಜಪ ಮಾಡೋದಾಗಿರ್ಬೋದು, ಮತ್ತೆ ಪೂಜೆಗಳನ್ನ ಮಾಡೋದಾಗಿರ್ಬೋದು. ಅದನ್ನ ಅವ್ರು ಮಾಡ್ಬೇಕು ಅಂತ ಮನ್ಸಿಂದ ಮಾಡ್ತಾರೋ ಅಥವಾ ಫೋರ್ಸಿಬಲಿ ಮಾಡ್ತಾರೋ, ಅದನ್ನ ಯಾವ ರೀತಿ ತಗೋಬಹುದು ಅಪ್ಪಾಜಿ? ಇವಾಗ ಒಂದೇ ಮನೇಲಿ ಇಬ್ರಿಬ್ರು ಆತರ ಮಾರ್ಗಗಳನ್ನ ಅನುಸರಿಸಿದ್ರೆ ಯಾವ ರೀತಿ? ಏನಪ್ಪಾ ಅಂತ ಹೇಳಿದ್ರೆ, ಅವರವರ ಮಾರ್ಗ ಅವರವರಿಗೇ ಸೇರಿತ್ತು. ಅವರವರ ಮಾರ್ಗ ಅವರವರಿಗೇ ಸೇರಿತ್ತು. ಇಷ್ಟೆಲ್ಲ ಹೇಳಿದಂತ ಕೃಷ್ಣ ಪರಮಾತ್ಮ ಫಸ್ಟ್ ಎಲ್ಲ ಹೇಳ್ತಾ ಬರ್ತಾನೆ. ಕಟ್ಟ ಕಡೆಗೆ ಅವನ ಆತ್ಮವನ್ನ ಅವನೇ ಉದ್ಧಾರ ಮಾಡ. ನಾನು ಶ್ಲೋಕಗಳನ್ನ ಕೋಟ್ ಮಾಡ್ಬೇಡ ಅಂತ ನಾನು ಸ್ವಾಮೀಜಿ ಹೇಳಿ, ನಿನ್ ಪಾಂಡಿತ್ಯ ಮೆರಿಬೇಡ ಅಂದಿರೋದ್ರಿಂದ ಶ್ಲೋಕಗಳನ್ನ ಕೋಟ್ ಮಾಡ್ತಿಲ್ಲ. ಅವರವರ ಆತ್ಮವನ್ನ ಅವರವರೇ ಉದ್ಧಾರ ಮಾಡ್ಕೋಬೇಕು ಅರ್ಜುನ ಅಂತ ಹೇಳ್ತಾನೆ. ಅಂದ್ರೆ ಹಾಗಾಗಿ ಅವರ ಮಾರ್ಗದಲ್ಲಿ ಅವರವ್ರು ಹೋಗ್ತಾರೆ. ಈಗ ಒಂದೇನು ಅಂದ್ರೆ, ಕಷ್ಟಪಟ್ಟಾರು ಮಾಡ್ಲಿ, ಫೋರ್ಸ್ಗಾರು ಮಾಡ್ಲಿ, ಅದು ಅವ್ರಿಗೆ ಸೇರಿದ್ದು. ವೈ ವಿ ಶುಡ್ ಬಾದರ್? ನಮ್ಮ ಮಾರ್ಗದಲ್ಲಿ ನಾವು ಹೋಗ್ತಾ ಇರ್ತೀವಿ, ಅವ್ರ ಮಾರ್ಗದಲ್ಲಿ ಅವ್ರು ಹೋಗ್ತಿರ್ತಾರೆ. ಅದೇ ಇಟ್ ಈಸ್ ಆಲ್ವೇಸ್ ದೇರ್. ಜೊತೆಗೆ ನಮ್ಮ ಮಾತನ್ನ ಕೇಳಿ ಎಷ್ಟಾರು ಮಾಡ್ತಾರಲ್ಲ, ನನ್ ಮಾತು ಕೇಳಾರೋ ಒಂದು ಅಟ್ಲೀಸ್ಟ್ ದೇವ್ರಿಗೂ ನಮಸ್ಕಾರ ಮಾಡ್ತಾರಲ್ಲ, ಸಾಕು ಬಿಡು. ಹೌದು ಅಪ್ಪಾಜಿ. ಅಷ್ಟು ಆ ಸಾಕು. ಪ್ರಶ್ನೆ ಕೇಳಿದ್ರು ಅಪ್ಪಾಜಿ ಒಬ್ರು. ಅಲ್ಲ, ಕರೆಕ್ಟ್. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ನಾವ್ ಇನ್ನೊಬ್ಬರನ್ನ ಪರಿವರ್ತನೆ ಮಾಡೋದ್ರಲ್ಲಿ ಯಾವ್ದು ಸಾರ್ಥಕತೆ ಇದೆ? ಅದು ಆಗೋದೂ ಇಲ್ಲ. ಎಲ್ಲಿವರೆಗೆ ತನಗೆ ತಾನು ಬದಲಾಯಿಸ್ಕೋಬೇಕು ಅಂತ ಬರುತ್ತೋ ಅಲ್ಲಿವರೆಗೆ ಯಾರು ಯಾವ ಮನುಷ್ಯನನ್ನು ಬದಲಾಯಿಸಕ್ ಸಾಧ್ಯವೇ ಇಲ್ಲ. ವಿ ಕ್ಯಾನ್ ಟೇಕ್ ದ ಹಾರ್ಸ್ ಟು ವಾಟರ್, ಬಟ್ ವಿ ಕೆನಾಟ್ ಮೇಕ್ ಇಟ್ ಟು ಡ್ರಿಂಕ್. ದಟ್ ಈಸ್ ಕ್ಲಿಯರ್ ಆಲ್ವೇಸ್. ಮತ್ತೆ ಕೇಳಿದೀಯಾ ಅಂತ ಟೈಮ್ ಆದ್ರೂ ಪರವಾಗಿಲ್ಲ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ನಾನು ಇದನ್ನು ಸಾಕಷ್ಟು ಜನಕ್ಕೆ ನಾವು ಫೋನ್ ಮಾಡಿದಾಗ್ಲೂ ಹೇಳ್ತಿರ್ತೀನಿ.
ಇನ್ನೊಬ್ಬರ ಮನಸ್ಸನ್ನ ಬದಲಾಯಿಸುವ ಪ್ರಯತ್ನವನ್ನ ನೀ ಮಾಡ್ಬೇಡ, ಅದಾಗದ ಕೆಲ್ಸ. ಒಂದು ವೇಳೆ ಇನ್ನೊಬ್ಬರ ಮನಸ್ಸನ್ನ ಬದಲಾಯಿಸಕ್ಕೆ ಸಾಧ್ಯ ಆಗಿದ್ದಿದ್ರೆ ರಾವಣ ರಾಮನನ್ನ ಯಾಕೆ ಕೊಲ್ಲಬೇಕಾಗಿತ್ತು? ರಾವಣನ ಮನಸ್ಸನ್ನ ಬದಲಾಯಿಸ್ಬಿಡ್ಬಹುದಿತ್ತಲ್ಲ, ಅವನನ್ನು ಒಳ್ಳೆಯವನನ್ನು ಮಾಡಬಹುದಿತ್ತಲ್ಲ. ರಾಮ ದೇವರಲ್ವಾ, ರಾಮ ಪರಬ್ರಹ್ಮ ಅಲ್ವಾ? ಹಾಗಾದ್ರೆ ರಾವಣನನ್ನ ಕೊಲ್ಲುವುದೇ ಅವನ ಉದ್ದೇಶ ಆಗಿತ್ತ? ಅಲ್ವಲ್ಲ, ಇವನ್ ಪರಬ್ರಹ್ಮ, ರಾವಣನ ಮನಸ್ಸನ್ನ ಬದಲಾಯಿಸ್ಬಿಡ್ಬೋದಿತ್ತಲ್ಲ. ಕೃಷ್ಣ ಕಂಸನನ್ನ ಕೊಲ್ಲೇಬೇಕಿತ್ತ? ಕೃಷ್ಣ ದುರ್ಯೋಧನನ್ನ ಕೊಲ್ಲಿಸ್ಬೇಕಾಗಿತ್ತ? ಅವರಿಬ್ಬರ ಮನಸ್ಸನ್ನ ಪರಿವರ್ತನೆ ಮಾಡುವಷ್ಟು ಶಕ್ತಿ ಇತ್ತಿಲ್ವಾ ಕೃಷ್ಣಂಗ್? ಹಾಗಾರೆ ಮತ್ ಯಾಕೆ ಮಾಡ್ಲಿಲ್ಲ? ದಿಸ್ ಇಸ್ ಎ ಗುಡ್ ಸಬ್ಜೆಕ್ಟ್. ಈ ಡಿಸ್ಕಷನ್ ಅಲ್ಲಿ ಅದೆಲ್ಲ ಬರ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ತನ್ನದೇ ಆದಂತ ಇದಿದೆ. ಅದರಿಂದ ಅಟ್ಲೀಸ್ಟ್ ನಾನು ಮಾತು ಕೇಳ್ಕೊಂಡು ನಮಸ್ಕಾರ ಮಾಡೋದು, ದಟ್ ಇಸ್ ಗ್ರೇಟ್, ದಟ್ ಈಸ್ ಗುಡ್, ಸಾಕು. ಆದ್ರೆ ಒಂದೇ ಬರುತ್ತೆ, ದೇ ವಿಲ್ ರಿಯಲೈಸ್. ಆಗ ಒಂದ್ಸರಿ ರಿಯಲೈಸ್ ಆದ್ಮೇಲೆ ಅವರನ್ನು ಯಾರು ಹಿಡಿಯಕ್ಕಾಗಲ್ಲ. ಜೈ ಶ್ರೀಮಾತ. ಥ್ಯಾಂಕ್ ಯು ಅಪ್ಪಾಜಿ, ಖುಷಿ ಆಯ್ತು. ಥ್ಯಾಂಕ್ ಯು ಅಪ್ಪಾಜಿ. ಜೈ ಶ್ರೀಮಾತ. ರಘು ಕಡಬ ನೆಕ್ಸ್ಟ್. ನಮಸ್ತೆ ಊಟ ಇಟ್ ಈಸ್ 6:55. ಹೇಳಪ್ಪ. ನಮಸ್ತೆ ಅಪ್ಪಾಜಿ. ಹಲೋ ಅಪ್ಪಾಜಿ, ಕಡಬಾದಿಂದ. ಅಪ್ಪ ಏನಿಲ್ಲ ಅಪ್ಪಾಜಿ, ನಮ್ ಮನೆಗ್ ಒಂದ್ಸರಿ ಬಂದಿದ್ರಿ, ನಮ್ಗ ಅದ್ ಸಮಾಧಾನನೇ ಆಗ್ಲಿಲ್ಲ ಅವಾಗ ಬಂದು. ನಮ್ಗೆ ಇನ್ನೂ ಅದ್ ಸಮಾಧಾನನೇ ಆಗಿಲ್ಲ. ನೀವ್ ಬಂದೋಗಿದ್ದು ಅವಾಗ ತುಂಬಾ ಜನ ಇದ್ರು ನಿಮ್ ಹತ್ರ. ಸ್ವಲ್ಪ ಮಾತಾಡಕ್ಕೆ, ಒಂದ್ 10 ನಿಮಿಷ ಕೂತ್ ಮಾತಾಡಕ್ಕೆ ಏನಕ್ಕೂ ಸಮಯ ಆಗ್ಲಿಲ್ಲ. ನಮ್ಗೆ ಇನ್ನೊಂದ್ಸರಿ ನಿಮ್ ಕರ್ಕೊಂಡ್ ಬರ್ಬೇಕು, ನಿಮ್ ಆಶೀರ್ವಾದ ತಗೋಬೇಕು ಅಂತ ತುಂಬಾ ಆಸೆ. ಆದ್ರೆ ನಾನ್ ಎಲ್ರಿಗೂ ಹೇಳು ಮಾತೇನು ಅಂತ ಹೇಳಿದ್ರೆ, ನಾನ್ ಬರ್ಬೇಕು ಅಂತಿದ್ರೆ ನನ್ನನ್ನು ಕೇಳ್ಬೇಡ್ರಪ್ಪ, ಜಗನ್ಮಾತೆನ್ ಪ್ರಾರ್ಥನೆ ಮಾಡಿ ಅಂತ ಅವಳು ಹೇಳಿದ ಕಡೆಗೆ ಹೋಗೋದು. ಅದನ್ನು ಅದು ಪ್ರೇ ಮಾಡ್ಕೊಳ್ತಾ ಇದೀವಿ. ಆಮೇಲೆ ಲಾಸ್ಟ್ ಬ್ಯಾಚ್ ಯುಗಾದಿ ಹಬ್ಬದ ದಿವಸ ಸ್ಟಾರ್ಟ್ ಆಯ್ತಲ್ಲ, ಅದ್ರಲ್ಲಿ ಲಲಿತಾ ಸಹಸ್ರನಾಮ ಹೇಳ್ಕೊಡ್ತಾ ಇದ್ದೀರಾ, ಅದು ಕಲಿತಾ ಇದೀನಿ. 40 ಶ್ಲೋಕ ಇವಾಗ ಕಲ್ತಿದೀನಿ. ಬಹಳ ಸಂತೋಷ, ಬಹಳ ಸಂತೋಷ. ಆಗ್ಲಪ್ಪ, ನಿಮ್ಮನ್ನ ನೋಡಿ ಜೈ ತುಂಬಾ ಶ್ರೀಮಾತ. ಖುಷಿ ಆಯ್ತು. ಜೈ ಬಹಳ ಶ್ರೀಮಾತ. ಸಂತೋಷ. ಜೈ ಶ್ರೀಮಾತ. ಜೈ ಶ್ರೀ, ಜೈ ಶ್ರೀ. ಹೇಮಾ, ಇನ್ನು 4 ಕ್ವಶನ್ಸ್ ಗಳು ಮಾತ್ರ ಇದೆ ಅಮ್ಮ. ನೆಕ್ಸ್ಟ್ ಸತ್ಯಪ್ರಕಾಶ್ ಗುಪ್ತಾ. ಲೆಟ್ ಅಸ್ ಗೋ ಫಾಸ್ಟ್. ಜೈ ಶ್ರೀಮಾತ ಅಪ್ಪಾಜಿ. ಜೈ ಶ್ರೀಮಾತ. ಅಪ್ಪಾಜಿ, ನನ್ಗೆ ಒಂದು ಸಣ್ಣದೇನಂದ್ರೆ, ಮನ್ಸು ಮತ್ತೆ ಬುದ್ಧಿ ಹೇಳಿದ್ರಿ, ಅದೇ 4 ಗಂಟೆಗೆ ನಾವ್ ಅಲಾರಾಮ್ ಇಟ್ಕೊಂಡ್ರು ಹೇಳೋದಿಲ್ಲ ಅಂತ. ನಮ್ ಜೀವನದಲ್ಲಿ ಎಷ್ಟೋ ವಿಷಯದಲ್ಲಿ ಇದೇ ತರ ಆಗ್ತಾ ಇದೆ. ಅದಕ್ಕೆ ಮನ್ಸನ್ನ ಬುದ್ಧಿ ಹತೋಟಿಗೆ ತರಬೇಕಾದ್ರೆ ಏನು ಮಾಡ್ಬೇಕಾಗೋದು ಅಂತ. ಅಲ್ಲ, ಇದು ಕರೆಕ್ಟ್. ಎಲ್ಲರ ಜೀವನದಲ್ಲೂ ಪ್ರತಿ ಕ್ಷಣದಲ್ಲೂ ನಡೆಯುತ್ತದು. ಒಂದು ದಿನ ಒಂದು ಇನ್ಸಿಡೆಂಟ್ ಅಲ್ಲ, ಎಲ್ಲರ ಜೀವನದಲ್ಲಿ ಯಾವ್ದಾದುವೆ. ಬುದ್ಧಿ ಹೇಳ್ತಾ ಇದ್ರು ಕೂಡ ಮನಸ್ಸದನ್ನ ಕೇಳಿಸ್ಕೊಳಕ್ಕೆ ಹೋಗಲ್ಲ. ಅದು ಮಾಡೋದು ಬಿಡೋದು ಎರಡನೇ ಪ್ರಶ್ನೆ. ಅದು ನೆಗ್ಲೆಕ್ಟ್ ಮಾಡ್ಕೊಂಡೋಗಿ ಈ ಸಂಬಂಧವೇ ಒಳ ಕದುಮ ಹಾಕಿ ತನ್ನ ಕೆಲಸವನ್ನ ಮಾಡ್ತಾ ಹೋಗ್ಬಿಡುತ್ತೆ. ಹಾಗಾಗಿ ಇವತ್ತು ಲೋಕದಲ್ಲಿ ಇಷ್ಟೆಲ್ಲ ನಡೀತಾ ಇರ್ತಕ್ಕ ಗೊತ್ತು ತಾನು ಕಳ್ಮಡ್ತನ ಮಾಡೋದು ತಪ್ಪು, ಕೊಲೆಗಾರನಿಗೂ ಗೊತ್ತು ತಾನು ಕೊಲೆ ಮಾಡೋದು ತಪ್ಪು ಅಂತ ಹೇಳಿ. ತಪ್ಪು ಅಂತ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಮನಸ್ಸು ಎಷ್ಟು ಪ್ರಬಲವಾಗ್ಬಿಟ್ಟಿರತ್ತೆ ಅಂತ ಹೇಳಿದ್ರೆ, ಅದು ಬುದ್ಧಿಯ ಮಾತನ್ನ ಕೇಳದೇ ಇದಿಲ್ಲ. ಪರಂಪರಾನುಗತವಾಗಿ ನಡ್ಕೊಂಡ್ ಬಂದಿರೋದು. ಮನುಷ್ಯ ಹುಟ್ಟಿದಾಗ್ಲೂ ಈ ಪ್ರಶ್ನೆ ಇತ್ತು, ಈಗ್ಲೂ ಈ ಪ್ರಶ್ನೆ ಇದೆ, ಮುಂದಕ್ಕೂ ಈ ಪ್ರಶ್ನೆ ಇದೆ. ಇದೇ ಪ್ರಶ್ನೆಯನ್ನ ಕೃಷ್ಣನಿಗೆ ಕೇಳ್ತಾನೆ ಅರ್ಜುನ. ಕೃಷ್ಣ, ನೀನ್ ಎಷ್ಟೆಲ್ಲ ಹೇಳ್ಬಿಟ್ಟಿಯಲ್ಲಪ್ಪ, ಆದ್ರೆ ಮನಸ್ಸನ್ನ ಕಟ್ಟಿ ಹಾಕಕ್ಕೆ ಸಾಧ್ಯವೇನೋ ಕೃಷ್ಣ? ಮನಸ್ಸು ಗಾಳಿಯ ಹಾಗೆ ಕಟ್ಟಕ್ಕೆ ಸಾಧ್ಯ ಇಲ್ವಲ್ಲೋ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ ಅಂತ ಏನ್ ಹೇಳಲ್ಲ, ಅವನು ಒಪ್ಕೋತಾನೆ. ಹೌದು ಅರ್ಜುನ, ನೀನ್ ಹೇಳಿದ ಮಾತು ಸತ್ಯ ಕಣಪ್ಪ, ಆದ್ರೆ ಇದಕ್ಕೆ ಪ್ರಯತ್ನವನ್ನು ಕೊಡಬಹುದು. 2 ವೈರಾಗ್ಯ ಮತ್ತು ಕೌಶಲ್ಯ ಅನ್ನೋ 2 ನಾನು ಶ್ಲೋಕಗಳನ್ನು ಕೋಟ್ ಮಾಡಲ್ಲ. ವೈರಾಗ್ಯ ಮತ್ತು ಕೌಶಲ್ಯದಿಂದ ಇದನ್ನ ಪರಿಹರಿಸ್ಕೋಬಹುದು ಅಂತ ಹೇಳಿ ಕೃಷ್ಣ ಸಜೆಸ್ಟ್ ಮಾಡ್ತಾನೆ. ಸಜೆಷನ್ ಅದಷ್ಟೇ, ಅವನ ಆನ್ಸರ್ ಅಲ್ಲ. ಆಕ್ಚುಲಿ ಇಟ್ ಇಸ್ ಅ ಸಜೆಷನ್. ಆ ಕೌಶಲ್ಯ ಅಂದ್ರೆ ಏನು ಮತ್ತು ವೈರಾಗ್ಯ ಅಂದ್ರೆ ಏನು, ಇಟ್ ಇಸ್ ಎ ಬಿಗ್ ಸಬ್ಜೆಕ್ಟ್. ಅದರಲ್ಲೂ ವೈರಾಗ್ಯ ಅಂತ ತಗೊಂಡ್ಬಿಟ್ಬಿಟ್ರೆ ನಮ್ ಗೃಹಸ್ಥ ಹೇಗ್ ಮಾಡ್ಬೇಕು ಅಂತ. ಕೌಶಲ್ಯ ಅಂದ್ರೆ ಸ್ಕಿಲ್ಫುಲ್. ಯಾವುದೇ ಕೆಲಸವನ್ನ ವೈರಾಗ್ಯ ಮತ್ತು ಕೌಶಲ್ಯವನ್ನ ಮಾಡೋದ್ರಿಂದ ಇದರಿಂದ ಪಾರಾಗ್ ಬರ್ಬೋದು. ಏನು, ಬುದ್ಧಿ ಹೇಳ್ದ ಹಾಗೆ ಕೇಳು ಹಾಗೆ ನಾವು ಮಾಡ್ಕೋಬಹುದು ಅಂತ
ಇನ್ನೊಮ್ಮೆ ಅದನ್ನ ಡೀಟೈಲ್ ಆಗಿ ಹೇಳೋಣ. ಯಾಕಂದ್ರೆ ಅದೊಂದು ಸಬ್ಜೆಕ್ಟ್ ತಗೊಂಡು ಇಟ್ ಟೇಕ್ಸ್ 2-3 ಡೇಸ್. ಕೌಶಲ್ಯ ಅಂದ್ರೆ ಏನು ಯಾಕಂದ್ರೆ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಮ್ ಜೀವನಕ್ಕೆ ಬೇಕಾಗದದು. ನಾವು ಪ್ರತಿಯೊಂದು ಕಾರ್ಯವನ್ನು ಹೇಗೆ ಕೌಶಲ್ಯವಾಗಿ ಮಾಡ್ಬೇಕು. ನಾವು ಅದು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಒಂದು ಆಫೀಸ್ಗೆ ಹೋಗ್ತಾ ಇರ್ಬೋದು, ಮನೆ ಕೆಲಸ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಅದನ್ನ ಇವನು ಕೃಷ್ಣ ಹೇಳಿದ್ದೇನೆ ನಮ್ಮ ಜೀವನದಲ್ಲಿ ಹೇಗ್ ಮಾಡ್ಕೋಬಹುದು. ಕೌಶಲ್ಯ ಮತ್ತು ವೈರಾಗ್ಯ ಜೀವನ ಸಂಸಾರದಲ್ಲಿ ಇದ್ಕೊಂಡು ಆ ವೈರಾಗ್ಯ ಅನ್ನೋ ಪದವನ್ನ ಹೇಗ್ ಬಳಸ್ತಾ ಕೃಷ್ಣ ಅನ್ನೋದನ್ನ ಅನಲೈಸ್ ಮಾಡ್ಬೇಕು. ಇವೆರಡನ್ನ ಅನಲೈಸ್ ಮುಂದೆ ಮಾಡ್ತಾ ಹೋಗೋಣ. ಖಂಡಿತವಾಗಿ ಇದೊಂದು ಪ್ರಯತ್ನ ನಡೀತಾನೆ ಹೋಗ್ಬೇಕು. ಹಿಂದಿಂದನೂ ನಡೆದಿದೆ, ಮುಂದೆನೂ ನಡೀತಾ ಹೋಗುತ್ತೆ. ಆದ್ರೆ ಒಂದು ಅವೇರ್ನೆಸ್ ನಮಗ್ ಬಂತಲ್ಲ ಇವತ್ತು, ಎಸ್ ಇದಿದೆ, ಇನ್ಮೇಲೆ ನಾನ್ ಟ್ರೈ ಮಾಡ್ಬೇಕು ಅಂತ. ಫೇಲ್ಯೂರ್ ಇಸ್ ನಾಟ್ ಎ ಕ್ರೈಮ್ ಬಟ್ ದ ಲೋ ಏಮ್ ಅಂತ ನಮಗ್ ಗೊತ್ತಾಗಿದೆ. ಇದು ಓಹೋ ತಪ್ಪು ಅಂತ. ಅಷ್ಟ್ರ ಮಟ್ಟಿಗೆ ನಾವು ಬೇರೆಯವ್ರಿಗಿಂತ ಭಿನ್ನ ಆದ್ವಿ ಇವತ್ತು. ಆಗ್ಲಪ್ಪ. ಜೈ ಶ್ರೀಮಾನ್. ಜೈ ಶ್ರೀಮಾನ್. ಕಸ್ತೂರಿ ಬಿ. ಪ್ರಜ್ಞಾ ಅವರು. ಜೈ ಶ್ರೀಮಾತಾ ಅಪ್ಪಾಜಿ. ಜೈ ಶ್ರೀಮಾತಾ. ಹೇಳು ಮಗು. ಚೆನ್ನಾಗಿದ್ದೀರಾ ಅಪ್ಪಾಜಿ? ಫಸ್ಟ್ ಕ್ಲಾಸ್ ಕಂದ. ಚೆನ್ನಾಗಿದ್ದೀರಾ ಅಪ್ಪಾಜಿ? ಫಸ್ಟ್ ಕ್ಲಾಸ್. ಎಷ್ಟ್ ದಿನ ಆಯ್ತು ನಿಮ್ಮನ್ನ ನೋಡಿ, ಇವಾಗ ನೋಡ್ತಾ ಇದ್ದೀವಿ. ಅದಕ್ಕೆ ನಮ್ ಸಂಗಮೇಶು, ಹೇಮಾ ಇವರೆಲ್ಲ ರೆಡಿ ಮಾಡಿರೋದು. ಆಮೇಲೆ ವರ್ಷ ನಾನಲ್ಲ ಅನ್ಕೊಂಡ್ರೆ ಆಗ್ಲಪ್ಪ. ಬಹಳ ಸಂತೋಷ. ಬಹಳ ತುಂಬಾ ತುಂಬಾ ಖುಷಿ ಆಯ್ತು. ನಿಮ್ಮ ಆಶೀರ್ವಾದ ಯಾವಾಗೂ ನಮ್ಮ ಮೇಲೆ ಇರ್ಬೇಕು. ಪೂರ್ಣವಾಗಿದೆ ಮಗಳೇ, ಪೂರ್ಣವಾಗಿದೆ. ದೇವ್ರ ನಂಬಿದೀವಿ, ಆದ್ರೆ ಕಷ್ಟ ಇದೆ. ಅದೇ ಯಾವಾಗ ದೇವ್ರ ಪರಿಹಾರ ಮಾಡ್ತಾರೆ ಗೊತ್ತಿಲ್ಲ ಅಪ್ಪಾಜಿ. ಅದೇ ದೇವ್ರ ಆದವೇ ನಮ್ಗೆ ಗಟ್ಟಿಯಾಗಿ ಇಟ್ಕೊಂಡಿದೀವಿ. ಅದೇ ಇಂಪಾರ್ಟೆಂಟ್. ಕೃಷ್ಣ ಏನು ಮಾಡ್ಲಿಲ್ಲ ಅಂತ ಪಾಂಡವರು ಬಿಡ್ಲಿಲ್ಲ. 12 ವರ್ಷ ವನವಾಸ ಮಾಡಿಸ್ತಾ, 1 ವರ್ಷ ಅಜ್ಞಾತವಾಸ ಮಾಡಿಸ್ತಾ, ಕುರುಕ್ಷೇತ್ರ ಯುದ್ಧನೂ ಮಾಡಿಸ್ತಾ. ಹಾಗಂತ ಕೃಷ್ಣನನ್ನ ಅವ್ರು ಕೊನೆವರೆಗೂ ಬಿಟ್ಕೊಡ್ಲಿಲ್ಲ. ಇಟ್ ಇಸ್ ದೇರ್. ಆಗ್ಲಪ್ಪ. ಪೂರ್ಣ ಆಶೀರ್ವಾದ ಇದೆ. ಜೈ ಶ್ರೀಮಾತ. ಲಾಸ್ಟ್ ಒನ್ ಉಷಾ ಕೃಷ್ಣ. ಅಪ್ಪಾಜಿ ನಮಸ್ಕಾರ. ಅಪ್ಪಾಜಿ ನಮಸ್ಕಾರ. ಹೇಳು ಪುಟ್ಟ. ಏನು ಪ್ರಶ್ನೆ ಇಲ್ಲ, ನಿಮ್ಮನ್ನ ನೋಡಿ ಮಾತಾಡ್ಸ್ಬೇಕು ಅನ್ಸ್ತು ಅಪ್ಪಾಜಿ. ವೆರಿ ನೈಸ್. ತುಂಬಾ ಸಂತೋಷ ಮಗಳೇ. ತುಂಬಾ ಚೆನ್ನಾಗಿತ್ತು. ಹಾ ಅಪ್ಪಾಜಿ ಚೆನ್ನಾಗಿದ್ದೀರಾ? ಓ ಪುಟ್ಟ, ಫಸ್ಟ್ ಕ್ಲಾಸ್. ಹಾ ಆಯ್ತು ಅಪ್ಪಾಜಿ, ನಿಮ್ಮ ಆಶೀರ್ವಾದ. ಜೈ ಶ್ರೀಮಾತಾ. ಒಟ್ಟಾರೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ದಿನದಲ್ಲಿ ಅಥವಾ ಒಂದು ಕ್ಷಣದಲ್ಲಿ ಅಥವಾ ಒಬ್ಬರ ಮಾತನ್ನ ಕೇಳಿದ ತಕ್ಷಣ ಪರಿವರ್ತನೆಗಳು ಉಂಟಾಗಲ್ಲ. ಆದ್ರೆ ನಮಗೆ ಆ ಪರಿವರ್ತನೆಗೆ ನಮ್ಮ ಜೀವನದಲ್ಲಿ ಅವಕಾಶನೂ ಇದೆ ಅಂತ ಗೊತ್ತಾಗತ್ತಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಥಿಂಗ್. 100ಕ್ಕೆ 99 ಜನಕ್ಕೆ ಏನಾಗತ್ತೆ ಅಂತ ಹೇಳಿದ್ರೆ ಆ ಇದೇ ಜೀವನ ಅನ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ, ಇದನ್ನ ಹೊರತಾದಂತಹ ಮಾನಸಿಕ ಸ್ಥಿತಿಯನ್ನ, ಆ ಪ್ರಜ್ಞೆಯನ್ನ ಬೆಳೆಸ್ಕೊಳ್ತಕ್ಕಂಥ, ಪ್ರಜ್ಞೆ ಮನಸ್ಸು ಬಹಳ ಡಿಫರೆನ್ಸ್ ಇದೆ. ಅದು ಇನ್ನೊಮ್ಮೆ ಕ್ಲೀಟೈಲ್ ಆಗಿ ಹೇಳ್ತೀನಿ. ಅದನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಕೂಡ ಗೊತ್ತಿರಲ್ಲ. ಎಷ್ಟು 100ಕ್ಕೆ 99.9 ಜನ ಅದೇ ಜೀವನ ಅನ್ಕೊಂಡು ಜೀವನವನ್ನ ಸವಸ್ತಾರೆ. ಆದ್ರೆ ನಮಗೆ ಭಗವಂತನ ಕೃಪೆಯಿಂದ ಇಲ್ಲ, ಇದಕ್ಕೆ ಹೊರತಾದ ಒಂದು ಮನೋಭಾವವನ್ನು ನಾವು ಇಟ್ಕೊಳ್ಳಕ್ಕೆ ಸಾಧ್ಯ. ಈ ಜೀವನವನ್ನ ಮಾಡ್ತಾನೆ ಕೂಡ್ತಾನೂ ಕೂಡ ನಮ್ಮ ಮನೋಭಾವವನ್ನ ಬದಲಾಯಿಸಿಕೊಂಡು ನಾವು ಆನಂದದ ಕಡೆಗೆ ಹೋಗ್ಬೋದು. ಇದೇ ಜೀವನವನ್ನ ಹೀಗೆ ಇದ್ಕೊಂಡು ಎಲ್ಲಿದೀವೋ ಅಲ್ಲೇ, ಹೇಗಿದೀವೋ ಅಲ್ಲೇ ನಾವು ಕೂಡ ಎಕ್ಸ್ಪ್ಯಾನ್ಷನ್ ಅನ್ನ ಮಾಡ್ಕೊಳ್ತಾ ನಿಜವಾದ ಆನಂದವನ್ನ, ಬ್ಲಿಸ್ ಅಂತ ಕರೆಯೋದು ಅದನ್ನೆಯ, ಆನಂದವನ್ನ ಪಡಿ. ಏನ್ ಬರೀ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಿದ್ರೆ ಬ್ಲಿಸ್ ಅಲ್ಲ, ನೋ. ಅದನ್ನ ಕೃಷ್ಣನು ಕೂಡ ಹೇಳಿಲ್ಲ ಭಗವದ್ಗೀತೆಯಲ್ಲಿ. ಅದನ್ನೆಲ್ಲ ಕೋಟ್ ಮಾಡ್ತಾ ಮುಂದೆ ಹೋಗುತ್ತದೆಯ. ನೀನ್ ಎಲ್ಲಿ ಕೃಷ್ಣ ಭಗವದ್ಗೀತೆ ಹೇಳಿದ್ದಾನೆ ಯಾಕೆ? ಕೃಷ್ಣ ಭಗವಂತ ಅಲ್ವಾ? ಹೇಳ್ಬೇಕಾಗಿತ್ತು ಅರ್ಜುನನಿಗೆ, ಅರ್ಜುನ ಈ ಜಗತ್ತು ನಶ್ವರ, ನೀನೂ ನಶ್ವರ, ನಾನೂ ನಶ್ವರ, ಇನ್ನು ಹಸ್ತಿನಾವತಿ ಏನು ಉರಿಯತ್ತೇನಪ್ಪ, ನಡಿ ನಿನಗೆ ಹಿಮಾಲಯಕ್ಕೆ ಹೋಗುದು, ನೀನ್ ಅಲ್ಲಿ ಕೂತ್ಕೋ ತಪಸ್ ಮಾಡು, ನಿಂಗೆ ಧ್ಯಾನ ಯೋಗ ಹೇಳ್ಕೊಡ್ತೀನಿ ಅಂತ ಹೇಳಲೇ ಇಲ್ಲ. ಇಡೀ 700 ಶ್ಲೋಕ ಹೇಳಿತ್ತು ಏನಕ್ಕೆ? ಎತ್ಕೋ ಬಿಲ್ಲು ಹೊಡಿ ಬಾಣ ಅಂತ ಬಾಣ ಹೊಡ್ಸಕ್ ಹೇಳುದ್ನೇ ಹೊರತು
ಇದಕ್ಕೆಲ್ಲ ಇದನ್ನ ನಾವು ಮರಿಬಾರ್ದು. ಭಗವದ್ಗೀತೆಯನ್ನ ನಾವು ಕೇವಲ ಆಧ್ಯಾತ್ಮಿಕ ಅನ್ಕೊಂಡು ಬಹಳ ಹೈಯೆಸ್ಟಿಗೆ ತಗೊಂಡು ಹೋಗ್ಬಿಟ್ಟು ನಮ್ಮ ನಿತ್ಯ ಜೀವನದಲ್ಲಿ ನಾವು ಹೇಗೆ ಅದನ್ನ ಬಳಸ್ಬೋದು ಬಿಟ್ಟೇ ಬಿಟ್ವಿ. ನೋ, ಒಬ್ಬ ಪಾಮರನಿಗೂ ಭಗವದ್ಗೀತೆ ಸೇರಿದ್ದು. ಕೃಷ್ಣ ಹೇಳಿದ್ದು ಬರೀ ಒಬ್ಬನಿಗೆ ಒಂದು ಕ್ಲಾಸ್ಗಲ್ಲ, ಪಂಡಿತರಿಗೆ ಹೇಳಿದ್ದಲ್ಲ, ಬರೀ ಜಿಜ್ಞಾಸು ಮೋಕ್ಷಾರ್ಥಿಗಳಿಗೆ ಹೇಳಿದ್ದಲ್ಲ. ಅವನು ಹೇಳಿದ್ದು ಅರ್ಥಾರ್ಥಿಗಳಿಗೂ ಕೂಡ ಹೇಗೆ ಜೀವನವನ್ನ ನಡೆಸ್ಬೇಕು ಅಂತ. ಇದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಮುಂದೆನೂ ಕೂಡ. ಪ್ರತಿಯೊಂದನು ಕೂಡ ಅಷ್ಟೇ. ಯಾಕೆಂತ ಹೇಳಿದ್ರೆ ಒಂದೊಂದು ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ನನ್ನ ಪಾಂಡಿತ್ಯವನ್ನ ಮೆರೆಯಕ್ ಹೋಗಿ ನೈಜತೆಯನ್ನ ಮರ್ತೀವಿ. ಅದು ಮುಖ್ಯ ಅಲ್ಲ. ನನ್ನ ಜೀವನದಲ್ಲಿ ಈಗಿರುವ ಜೀವನದಲ್ಲಿ ಹೇಗೆ ಪರಿವರ್ತನೆಗಳನ್ನ ತಂದುಕೊಂಡು ನಾನು ಇನ್ನೊಂದಿಷ್ಟು ಆನಂದವಾಗಿ ಈ ಜಗತ್ತಿನಲ್ಲಿ ಬದುಕಿ ಆಮೇಲೆ ಹೊರಡಬಹುದು ಅನ್ನೋದು ನಮ್ಮ ಕಾನ್ಸೆಪ್ಟ್. ಹಾಗಾಗಿ ಆಗ್ಲಪ್ಪ, ಇದು ನಿಮ್ಮೆಲ್ಲರಿಗೂ ಕೂಡ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು. ಹೀಗೆ ನಮ್ಮ ಸಂಗಮೇಶ್ ಆಗ್ಲಿ, ಹೇಮಾ, ವರ್ಷ ಇವರುಗಳು ಮತ್ತೆ ನಮ್ಮನ್ನ ಯಾವಾಗ ಸೇರಿಸ್ತಾರೆ ಅವಾಗ ಮತ್ತೆ ಇದೇ ರೀತಿ ಹೇಳೋಣ. ಆದ್ರೆ ಒಂದು ಮಾತನ್ನ ಹೇಳ್ತೀನಿ ಮಾತು ಮುಟ್ಸಕ್ ಮುಂಚೆ. ನಮ್ಮ ಸ್ವಾಮೀಜಿ ಹೇಳೋರು, ಅವರು ಹೀಗೆ ಅನೇಕ ಉಪನ್ಯಾಸಗಳನ್ನ ಕೊಡೋರು, ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರು. ಅವ್ರು ಹೇಳೋರು ನಾಗೇಂದ್ರ, ಯಾರು ನಾವು ಬದಲಾಯಿಸ್ಬಿಡ್ತೀನಿ, ನೀನು ಭ್ರಮೆ ನನಗೇನಿಲ್ಲ. ಆದ್ರೆ ಈ ತರ ನಾನು ಉಪನ್ಯಾಸ ಕೊಡೋದ್ರಿಂದ ಅವ್ರಿಗೆ ಉಪಯೋಗ ಆಗುತ್ತೋ ಇಲ್ವೋ ಅದು ಅವ್ರಿಗೆ ಸೇರಿದ್ದು, ಆದ್ರೆ ನನಗಂತೂ ಉಪಯೋಗ ಆಗತ್ತೆ. ಯಾಕೆಂದ್ರೆ ನನ್ನೊಳಗೆ ನಾನು ಮತ್ತೆ ಅದನ್ನ ಮನನ ಮಾಡ್ತಾ ಹೋಗ್ತೀನಿ, ಕಂಟೆಂಪ್ಲೇಟ್ ಮಾಡಿ ಹೋಗ್ತೀನಿ ಅಂತ ಹೇಳೋರು. ಹಾಗೆ ನಿಮಗೂ ಖಂಡಿತವಾಗಿ ಉಪಯೋಗ ಆಗತ್ತೆ. ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಮಾತಿನಿಂದ ಅತಿ ಉಪಯೋಗ ಪಡ್ಕೊಳ್ಳೋದು ನಾನು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀಮಾತಾ, ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ ಅಪ್ಪಾಜಿ. ತುಂಬಾ ಧನ್ಯವಾದ ಅಪ್ಪಾಜಿ, ನಿಮ್ ದರ್ಶನ ಆಯ್ತು. ಸುವರ್ಣ ವೃತ್ತಿಂ ಕುರು ಮೇ ಗೃಹೇ ಶ್ರೀಹಿ, ಸುಧಾನ್ಯ ವೃತ್ತಿಂ ಕುರು ಮೇ ಗೃಹ ವಿಭೂತಿ ವೃತ್ತಿಂ ಕುರು ಮೇ ಗೃಹೇ ಶ್ರೀಹಿ, ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀಹಿ, ಕಲ್ಯಾಣ ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಜೈ ಶ್ರೀಮಾತಾ. ಧನ್ಯವಾದಗಳು ಅಪ್ಪಾಜಿ. ಜೈ ಶ್ರೀಮಾತಾ. ಜೈ ಶ್ರೀಮಾತಾ. ಒಂದು ನಿಮಿಷ. ಜೈ ಶ್ರೀಮಾತಾ ಅಪ್ಪಾಜಿ. ಜೈ ಶ್ರೀಮಾತಾ. ಜೈ ಶ್ರೀ ಗುರುದೇವ ದತ್ತ ಗುರುಜಿ. ತುಂಬಾ ಥ್ಯಾಂಕ್ಸ್ ಅಪ್ಪಾಜಿ. ಈ ತರ ಸತ್ಸಂಗ ಅವಾಗ ನಡಿಬೇಕು ಅಪ್ಪಾಜಿ. ಜೈ ಶ್ರೀಮಾತಾ ಅಪ್ಪಾಜಿ. ಜೈ ಶ್ರೀಮಾತಾ. ಒಂದು ನಿಮಿಷ. ಬೇಗ ಈ ಕೊರೋನಾ ಮುಗಿಸ್ಬಿಡ್ಬೇಕು ತಾಯಿ, ಕಮ್ಮಿ ಆಗ್ಬೇಕು ಅಪ್ಪಾಜಿ. ಅಪ್ಪಾಜಿ ಪ್ಲೀಸ್ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಸಂಗಮೇಶ್ ಅಣ್ಣ ಮಾತಾಡ್ತಾರೆ. ಯಾಕೆಂದ್ರೆ ಒಂದು ನಿಮಿಷ. ಅಪ್ಪಾಜಿಯವರ ಈ 3 ವರ್ಷ ಅಪ್ಪಾಜಿ ಅವ್ರ ಪರಿಚಯ ಆಗಿ 4 ವರ್ಷ ಆಯ್ತು. 4 ವರ್ಷದಲ್ಲಿ ಈ ಕಾರ್ಯಕ್ರಮಗಳ ಮಧ್ಯೆ ಅದು ಸ್ಟಾಪ್ ಆಗಿತ್ತು. ಹಾಗಾಗಿ ನನಗೂ ಕೂಡ ಅದು ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಪ್ಪಾಜಿ ಈ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ಇನ್ನು ಪ್ರತಿ ವಾರನೂ ಕೂಡ ಅಪ್ಪಾಜಿ ಅವ್ರನ್ನ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಅಪ್ಪಾಜಿ ಅವ್ರ ಹೂ ಅಂದ್ರೆ ನಮ್ದೇನಿಲ್ಲ, ಅದನ್ನ ಅಪ್ಪಾಜಿ ಅವರೇ ಹೇಳ್ಬೇಕು. ಒಂದು ಎಸ್ ಅಪ್ಪಾಜಿ, ಮಾಡಿ ಅಪ್ಪಾಜಿ. ಪ್ರತಿ ಶನಿವಾರ ಇಟ್ಕೊಳ್ಳೋಣ ಅನ್ನೋದು ನನ್ನ ಆಸೆ. ಮಾಡ್ರಿ ಅಪ್ಪಾಜಿ. ಆಗ್ಲಪ್ಪ. ಜೈ ಶ್ರೀಮಾತಾ. ಆಗ್ಲಿ. ಜೈ ಶ್ರೀಮಾತಾ ಅಪ್ಪಾಜಿ. ಥ್ಯಾಂಕ್ ಯು ವೆರಿ ಮಚ್ ಅಪ್ಪಾಜಿ. ಜೈ ಶ್ರೀಮಾತಾ ಅಪ್ಪಾಜಿ. ಜೈ ಶ್ರೀಮಾತಾ. ಜೈ ಬೇಗ ಈ ಕೊರೋನಾ ಇಂದ ಮುಕ್ತಿ ಆಗ್ಬೇಕು ಅಪ್ಪಾಜಿ. ಹೌದು ಮಗಳೇ, ಆಗ್ಲಪ್ಪ. ಜೈ ಶ್ರೀಮಾತಾ ಅಪ್ಪಾಜಿ. ನಮ್ಮ ಮನೆಗೆ ನೀವು ಬಂದಿದ್ರ ಇದೆ ಅಪ್ಪಾಜಿ. ನಮಸ್ಕಾರ ಅಪ್ಪಾಜಿ. ರಾಯಚೂರಿಂದ ಅಡವೇಂದ್ರ ಮಾತಾಡ್ತಿದ್ದೀನಿ ಅಪ್ಪಾಜಿ. ಅಪ್ಪಾಜಿ ಆಶೀರ್ವಾದ ಮಾಡಿ ಅಪ್ಪಾಜಿ. ನಮ್ಮ ಅತ್ತೆ ಮಾವ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇವತ್ತು, 62ನೇ ವರ್ಷದ್ದು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಮ್ಯಾರೇಜ್ ಆನಿವರ್ಸರಿ. ಬಹಳ ಸಂತೋಷ ಮಗಳೇ, ಕಾಣಿಸ್ತಾ ಇದ್ದಾರೆ. ಪೂರ್ಣ ಆಶೀರ್ವಾದ ಇದೆ. ಆಗ್ಲಪ್ಪ. ಜೈ ಶ್ರೀಮಾತಾ. ಜೈ ಶ್ರೀಮಾತಾ ಅಪ್ಪಾಜಿ. ಜೈ ಶ್ರೀಮಾತಾ. ಜೈ ಶ್ರೀಮಾತಾ.
ಸಂಗಮೇಶಣ್ಣ ಮಾತಾಡಿ. ಸಂಗಮೇಶ್ ಬಿಟ್ಟು close ಮಾಡಪ್ಪ. ಕ್ಲೋಸ್ ಮಾಡಪ್ಪ ಸಾಕು. 7 o'clock ಆಯ್ತು. 7:10. 2 ನಿಮಿಷ ಅಮ್ಮ, ಇನ್ನು 2 ನಿಮಿಷಗಳ ಕಾಲದ ಇದಷ್ಟೇನೆ. ಪ್ರತಿಭಮ್ಮ ನಿಮ್ದು ಕಾರ್ಯಕ್ರಮ ಒಂದು ಹೇಳಿದ್ರೆ ಇದೆಯಾ? ಪ್ರತಿಭಾ ಶ್ರೀನಿವಾಸ ಮೂರ್ತಿ ಶಿವಮೊಗ್ಗ. ಪ್ರತಿಭಾ ಅವರೇ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಪ್ರತಿಭಾ ಅವರು ಕಾಣಿಸ್ತಾ ಇಲ್ಲ ನನಗೆ. ಅನ್ಮ್ಯೂಟ್ ಮಾಡ್ಕೋಬೇಕು. ಹಾ, ನಿಮ್ದು ಒಂದು ಕಾರ್ಯಕ್ರಮ ಹೇಳಿದ್ರಿ ತಾಯಿ, ಇದೆಯಾ ಈಗ? ಹಾ, ಆಗ್ಲಿ. 2 ನಿಮಿಷಗಳ ಕಾಲ. ಎಲ್ಲರೂ ಜೋರಾಗಿ ಮಾತಾಡ್ಬೇಕು ತಾಯಿ, ಉಳ್ದವ್ರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ವರ್ಷಿತಾ, ಅಪ್ಪಾಜಿ ಬಿಟ್ಟು ಉಳ್ದವ್ರನ್ನೆಲ್ಲ ಮ್ಯೂಟ್ ಮಾಡಪ್ಪ. ವರ್ಷ ಎಲ್ಲರೂ ಮ್ಯೂಟ್ ಮಾಡು. ಚಂದ್ರಶೇಖರ್ ಗುಪ್ತಾ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಬೇಡಿ. ಮಾತಾಡಿ. ಪ್ರತಿಭಾ ಶ್ರೀನಿವಾಸ ಮೂರ್ತಿ ಅಪ್ಪಾಜಿ ಇಬ್ರು ಮಾತ್ರ ಆನಲ್ಲಿ ಇರ್ಲಿ, ದಯವಿಟ್ಟು ಇನ್ನೆಲ್ಲ ಮ್ಯೂಟ್ ಮಾಡಿ. ಮಾತಾಡು ಮಗು. ಪ್ರತಿಭಾ ಹೇಳು ಪುಟ್ಟ. ಅಪ್ಪಾಜಿ, ನಾನು ಡಾಕ್ಟರ್ ವಿದ್ಯಾ ರಮೇಶ್ ಅಂತ ಹೇಳಿದ್ನಲ್ಲ ಅಪ್ಪಾಜಿ, ಸ್ಪರ್ಶ ಹಾಸ್ಪಿಟಲ್ ಡಾಕ್ಟ್ರು. ಹಾಪ್ಪ. ಅವ್ರ ತಂಗಿಗೆ ಮದ್ವೆ 13 ವರ್ಷ ಆದ್ರೂ ಮಕ್ಳಿರ್ಲಿಲ್ಲ. ಮತ್ತೆ ಈ ಗ್ರೂಪಿಗೆ ಸೇರಿದ್ಮೇಲೆ ಮತ್ತೆ ನಿಮ್ಮ ಆಶೀರ್ವಾದ ಸಿಕ್ಕಿದ್ಮೇಲೆ ಅವ್ರಿಗೊಂದು ಗಂಡು ಪಾಪು ಆಯ್ತು ಅಂತ ಹೇಳಿದ್ದೆ ಅಲ್ವಾ? ಹೌದು ಪುಟ್ಟ. ಅವರು ಮೀಟಲ್ಲಿ ಬಂದಿದ್ದಾರೆ ಅಪ್ಪಾಜಿ. ಅವ್ರ ಅನುಭವ ನಿಮ್ ಜೊತೆ ಒಂದ್ ಸ್ವಲ್ಪ ಹಂಚ್ಕೊಂತಾರಂತೆ. ಪ್ಲೀಸ್, ವೆರಿ ನೈಸ್. ಅಮ್ಮ ವಿದ್ಯಾ. ಅಪ್ಪಾಜಿ ನಮಸ್ತೆ. ಜೈ ಶ್ರೀ ಮಾತಾ ಅಪ್ಪಾಜಿ. ಜೈ ಶ್ರೀ ಮಾತಾ. ಅಪ್ಪಾಜಿ ನಮ್ ತಾಯಿ. ನಮಸ್ತೆ ಅಪ್ಪಾಜಿ. ಜೈ ಶ್ರೀ ಮಾತಾ. ಅಪ್ಪಾಜಿ, ನನ್ ತಂಗಿಗೆ 16 ವರ್ಷ ಆಗಿತ್ತು, ಮದ್ವೆ ಆಗಿ ಮಕ್ಳಾಗಿರ್ಲಿಲ್ಲ, ಎಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ರು. ಸೊ ಗ್ರೂಪಿಗೆ ಸೇರಿದ್ಮೇಲೆ ಅವರು ಟ್ರೀಟ್ಮೆಂಟ್ ತಗೊಂತಾ ಇದ್ರು. ಸೊ ಈಗ ಗಂಡ್ ಪಾಪ ಆಗಿದೆ, 3 ತಿಂಗಳಾಗಿದೆ ಅಪ್ಪಾಜಿ. ಸೊ ನಿಮ್ ಕಡೆ ನೀವು ಶಿವಮೊಗ್ಗ ಬಂದಾಗ ನಿಮ್ ಕಡೆ ಭೇಟಿ ಆಗಿದ್ವಿ, ಆಶೀರ್ವಾದನೂ ತಗೊಂಡಿದ್ವಿ. ಆಮೇಲೆ ನಮ್ಮ ಮೈದ್ನವರು ಎಲ್ಲ ಹ್ಯಾಬಿಟ್ಸ್ ಎಲ್ಲ ಬಿಟ್ಟು ಅವ್ರದ್ದು ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಆಗಿದೆ, ಎಲ್ಲರಿಗೂ ಒಂಥರ ಪ್ರತಿನಿತ್ಯ ಒಂದ್ ಹಬ್ಬದ ತರ ಎಂಜಾಯ್ ಮಾಡ್ತಾ ಇದೀವಿ. ಸೊ ನಾನು ನಮ್ಮ ಮನೆಯವರು, ನಮ್ ತಾಯಿ, ನಮ್ ತಂಗಿ ನಮ್ಮ ಮೈದ್ನ ಎಲ್ರು ಪೂಜೆ ಮಾಡ್ತೀವಿ. ಎಲ್ಲ ಒಂಥರ ಪ್ರತಿದಿನ ಒಂಥರ ಹಬ್ಬದ ತರ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಎಲ್ಲರಿಗೂ ಖುಷಿ ಆಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್ ಅಪ್ಪಾಜಿ. ನಿಮ್ಮ ಆಶೀರ್ವಾದ ಹೀಗೆ ನಮ್ಮೆಲ್ಲರ ಮೇಲೆ ಇರಲಿ ಅಪ್ಪಾಜಿ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಸಂತೋಷ ಅಪ್ಪ, ಪೂರ್ಣ ಆಶೀರ್ವಾದ ಇದೆ. ಜೈ ಶ್ರೀಮಾತ. ಬಹಳ ಸಂತೋಷ ಆಯ್ತು, ನೋಡ್ದಾಗ ಆಯ್ತು ಇನ್ನೊಂದ್ಸರಿ. ಜೈ ಶ್ರೀಮಾತ. ಜೈ ಶ್ರೀಮಾತ ಅಷ್ಟೇ ಅಪ್ಪಾಜಿ. ಆಗ್ಲಪ್ಪ, ಪೂರ್ಣ ಜೈ ಶ್ರೀಮಾತ. ಅಪ್ಪಾಜಿ ಆಶೀರ್ವಾದದೊಂದಿಗೆ ಅನುಜ್ಞೆಯೊಂದಿಗೆ ಮತ್ತೆ ಮುಂದಿನ ವಾರ ಸೇಮ್ ಟೈಮ್ ಅನ್ಕೊಳ್ತೀನಿ. ಅಪ್ಪಾಜಿ ಕೇಳಿ ನಾನು ಜೈ ಶ್ರೀಮಾತ. ಜೈ ಶ್ರೀಮಾತ ಅಪ್ಪಾಜಿ. ಜೈ ಶ್ರೀ ಮಾತಾ ಅಪ್ಪಾಜಿ. ಜೈ ಶ್ರೀ ಮಾತಾ ಅಪ್ಪಾಜಿ. ಜೈ ಶ್ರೀ ಮಾತಾ. ಜೈ ಶ್ರೀಮಾತ. ಆಗ್ಲಿ. ಜೈ ಶ್ರೀ ಮಾತಾ ಅಪ್ಪಾಜಿ. ಜೈ ಶ್ರೀ ಮಾತಾ ಅಪ್ಪಾಜಿ. ಜೈ ಶ್ರೀ ಗುರುದೇವ ದತ್ತ. ಜೈ ಶ್ರೀ ಮಾತಾ.